ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮದು ಬೇಸಿಕ್ ಮ್ಯಾಥ್ಸದ 5ನೇ ಲೆಕ್ಚರ್ ಐತಿ. ಸೊ ಇವತ್ತಿನ ಟಾಪಿಕನ್ನು ನಾವು ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ಹಿಂದಿನ ಕ್ಲಾಸದ ರಿವಿಷನ್ ಹಿಡ್ದು ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಕ್ಲಾಸ್ದಾಗ ನಾವು ಏನೇನು ಕಲ್ತೋ ಒಂದು ಸ್ವಲ್ಪ ನೋಡ್ಕೊಂಡು ಬಿಡ್ನು. ಸೊ ಲಾಸ್ಟ್ ಕ್ಲಾಸ್ದಾಗ ಸಮ್ರಿ ಏನೈತೆ ಅಂದ್ರೆ ಲಾಸ್ಟ್ ಕ್ಲಾಸದ ನಮ್ದು ಸಮ್ರಿ ಆಫ್ ಲಾಸ್ಟ್ ಕ್ಲಾಸ್ ನೋಡಿರಿ. ಫಸ್ಟ್ ನಾವು ಏನು ಮಾಡಿದ್ದು ಅಂತಂದ್ರೆ ಹಿಂದಿನ ಕ್ಲಾಸ್ದಾಗ ಸ್ಟ್ರೇಟ್ ಲೈನ್ ಸ್ಲೋಪನ್ನು ಯಾವ ರೀತಿ ತೆಗಿತೀವಿ ಅನ್ನೋದ ಕಲ್ತಿದ್ದು. ಹೌದು, ಸ್ಲೋಪ್ ಆಫ್ ಸ್ಟ್ರೇಟ್ ಲೈನ್ ಹೆಂಗೆ ತೆಗಿತಿದ್ರಿ? ಸ್ಲೋಪ್ ಆಫ್ ಸ್ಟ್ರೇಟ್ ಲೈನ್ ಸ್ಲೋಪ್ ಆಫ್ ಸ್ಟ್ರೇಟ್ ಲೈನ್ ಏನೈತಿ, ನೀವು ಇದನ್ನು ಹೆಂಗೆ ಬರಿತಿದ್ರಿ ಅಂತಂದ್ರೆ ಟ್ಯಾನ್ ಟೀಟಾ ಅಂಥೇಳಿ ಬರಿತಿದ್ರಿ. ಇಲ್ಲಿ ಏನು ಟೀಟಾ ಐತ್ಲ, ಇದು ಯಾವ ಟೀಟಾ? ನಮ್ಮ ಸ್ಟ್ರೇಟ್ ಲೈನ್ ಇದ್ದದ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಹಿಡ್ದ ಏನು ಆ್ಯಂಗಲ್ ಕ್ರಿಯೇಟ್ ಮಾಡಿರ್ತೈತ್ಲ ಆ ಟೀಟಾ ಇದು. ಒಂದು ಎಕ್ಸಾಂಪಲಿಂದ ನಾನು ಹೇಳ್ತೀನಿ. ಈಗ ನೋಡ್ರಲ್ಲಿ, ಇದು ನಮ್ಮದು ಎಕ್ಸ್ ಆಕ್ಸಿಸ್ ಅಂತ ತಿಳ್ಕೊರಿ. ಹೌದು, ಇದೇನಿದೆ ಎಕ್ಸ್ ಆಕ್ಸಿಸ, ಇದೇನು ನಮ್ಮದ ವೈ ಆಕ್ಸಿಸ್. ಹೌದು, ಭಾಳ ಉದ್ದ ಐತಿ ಇದು ವೈ ಆಕ್ಸಿಸ, ಸಾಕಿಷ್ಟು ನಮ್ಗೆ. ಸೊ ಇವಾಗ ಒಂದು ಸ್ಟ್ರೇಟ್ ಲೈನ್ ಐತಿ. ಈ ಸ್ಟ್ರೇಟ್ ಲೈನ್ ನಮಗೆ ಸ್ಲೋಪ್ ಬೇಕಾಗಿತ್ತಂದ್ರೆ ಈ ಸ್ಟ್ರೇಟ್ ಲೈನ್ ಏನು ಮಾಡ್ತೈತೆ ಅಂದ್ರೆ ನಾವು ಏನು ಮಾಡಬೇಕು, ಇಲ್ಲಿ ಎಕ್ಸ್ ಆಕ್ಸಸ್ಸನ್ನು ಇಲ್ಲಿ ಕಟ್ ಮಾಡತ್ತಿ, ಇಲ್ಲಿ ಹಿಡ್ದ ಪಾಸಿಟಿವ್ ಡೈರೆಕ್ಷನ್ ಯಾವ್ದು? ಇದು ಪಾಸಿಟಿವ್ ಎಕ್ಸದ ಡೈರೆಕ್ಷನ್ ಇದು. ಅಲ್ಲಿ ಹಿಡ್ದ ಏನು ಆ್ಯಂಗಲ್ ಕ್ರಿಯೇಟ್ ಆಗಿರ್ತೈತ್ಲ, ಈ ಆ್ಯಂಗಲ್ದು ಏನು ಮಾಡ್ಬೇಕು ನಾವು ಟ್ಯಾನ್ದಾಗ ಹಾಕಬೇಕು. ಈ ಆ್ಯಂಗಲನ್ನು ಟ್ಯಾನ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷೋ ಐತ್ಲ, ಆ ಟ್ಯಾನ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷೋ ಒಳಗೆ ಈ ಆ್ಯಂಗಲ್ ಹಾಕಿರಿ ಅಂತಂದ್ರೆ ನಿಮ್ಗೆ ಏನು ಗೊತ್ತಾಗ್ತೈತಿ? ಸ್ಲೋಪ್ ಗೊತ್ತಾಗ್ತೈತಿ. ಸ್ಲೋಪ್ ಒಂದೇನು ನೆನಪಿಡ್ಬೇಕು ನೀವು ಇಲ್ಲಿ. ಫಸ್ಟ್ ಆಫ್ ಆಲ್ ಈ ಆ್ಯಂಗಲನ್ನು ನಾವು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ಮೆಜರ್ಮೆಂಟ್ ಮಾಡತ್ತೀವಿ. ಯಾವಾಗ ಆ್ಯಂಗಲನ್ನು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ಮೆಜರ್ಮೆಂಟ್ ಮಾಡ್ತೀವಲ್ಲ ಅದನ್ನು ನಾವು ಪಾಸಿಟಿವ್ ಆ್ಯಂಗಲ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಪಾಸಿಟಿವ್ ಏನು ಹೇಳ್ಕೊಡ್ತೈತಿ ಇಲ್ಲಿ? ಆ್ಯಂಗಲ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ಮೆಜರ್ಮೆಂಟ್ ಮಾಡ್ಯಾರ ಅಂಥೇಳಿ ಹೇಳ್ಕೊಡ್ತೈತಿ. ಹೌದು, ಏನು ನೆನ್ಪಿಡ್ರಿ ಇಲ್ಲಿ ನಾವು ಈ ಒಂದು ಕೇಸ್ದಾಗ ಆ್ಯಂಗಲನ್ನು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ಮೆಜರ್ಮೆಂಟ್ ಮಾಡಿದ್ವಿ. ಒಯ್ measured angle in anti-clockwise direction. Anti-clockwise direction ಭಾಳ ಇಂಪಾರ್ಟೆಂಟ್ ಐತೆ. ನೀವು ಕ್ಲಾಕ್ ವೈಸ್ ಡೈರೆಕ್ಷನ್ದಾಗೂ ಮೆಜರ್ಮೆಂಟ್ ಮಾಡಿದ್ರೆ ನಡೀತೈತಿ. ಪಾಸಿಟಿವ್ ಡೈರೆಕ್ಷನ್ ಇದಾದ್ರೆ ಇಲ್ಲಿ ಹಿಡಿದ ಈ ರೀತಿ ಆ್ಯಂಗಲನ್ನು ಮೆಜರ್ಮೆಂಟ್ ಮಾಡಿರಿ, ಅದಕ್ಕೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತೇಳಿ ಕರಿತೀವಿ. ಅವಾಗ ಆ್ಯಂಗಲನ್ನು ನೆಗೆಟಿವ್ದಾಗ ನೀವೇನು ಮಾಡ್ತೀರಿ? ರಿಪೋರ್ಟ್ ಮಾಡ್ತೀರಿ. ನಾನು ಮೋಸ್ಟ್ ಆಫ್ ದ ಕೇಸಸ್ದಾಗ ಏನು ಸಜೆಷನ್ ಕೊಡ್ತೀನಿ ಅಂತಂದ್ರೆ ನಿಮ್ಗೆ ಆ್ಯಂಟಿ ಕ್ಲಾಕ್ ವೈಸ್ದಾಗ ಮೆಜರ್ಮೆಂಟ್ ಮಾಡಿರಿ. ಓಕೆ, ಒಂದು ವೇ ಹಿಡ್ರಿ, ಆ್ಯಂಟಿ ಕ್ಲಾಕ್ ವೈಸರ್ ಹಿಡೀರಿ ಅಥವಾ ಕ್ಲಾಕ್ ವೈಸರ್ ಹಿಡೀರಿ. ನಾನಂತರೂ ಆ್ಯಂಟಿ ಕ್ಲಾಕ್ ವೈಸ್ದಾಗ ಆ್ಯಂಗಲನ್ನು ಮೆಜರ್ಮೆಂಟ್ ಮಾಡ್ತಾನು ಮೋಸ್ಟ್ ಆಫ್ ದ ಕೇಸಸ್ದಾಗ. ಏನಾಗ್ತೈತೆ ಅಂದ್ರೆ ಅದರಿಂದ ಕ್ಯಾಲ್ಕುಲೇಷನ್ ನಮಗೆ ಈಸಿ ಆಗ್ತೈತಿ. ನಾವು ಯಾವತ್ತೂ ಕ್ಯಾಲ್ಕುಲೇಷನನ್ನು ಈಸಿ ಮಾಡ್ಕೊಳಕ್ಕೆ ಟ್ರೈ ಮಾಡೋದು, ಡಿಫಿಕಲ್ಟ್ ಮಾಡ್ಕೊಳಕ್ಕಿಲ್ಲ. ಓಕೆ, ನಮಗೆ ಇದು ಗೊತ್ತಿರಬೇಕು, ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ದಾಗೂ ಮೆಜರ್ಮೆಂಟ್ ಮಾಡ್ಬೋದು ಆ್ಯಂಗಲನ್ನು, ಅದು ನಮಗೆ ಗೊತ್ತಿರಬೇಕು. ಬಟ್ ಮೋಸ್ಟ್ ಆಫ್ ದ ಕೇಸಸ್ದಾಗ ನಾವು ಆ್ಯಂಟಿ ಕ್ಲಾಕ್ ವೈಸ್ದಾಗ ಆ್ಯಂಗಲನ್ನು ತೊಗೋತೀವಿ. ಸೊ ಈ ಒಂದು ಕೇಸ್ದಾಗ ನಾನೇನು ಮಾಡತ್ತನೋ ಆ್ಯಂಗಲನ್ನು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ಮೆಜರ್ಮೆಂಟ್ ಮಾಡತ್ತನ. ಇನ್ನು ಸ್ಟ್ರೇಟ್ ಲೈನ್ ಎಲ್ಲರೇ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಹಿಡ್ದ 90 ಡಿಗ್ರಿಗಿಂತ ಸಣ್ಣ ಆ್ಯಂಗಲನ್ನು ಕ್ರಿಯೇಟ್ ಮಾಡತ್ತಿತ್ತಂದ್ರೆ ಈ ಸ್ಟ್ರೇಟ್ ಲೈನ್ ಸ್ಲೋಪ್ ಏನಾಗ್ತೈತಿ? ಪಾಸಿಟಿವ್ ಆಗ್ತೈತಿ. ಇದನ್ನು ನಾವು ಲಾಸ್ಟ್ ಕ್ಲಾಸ್ದಾಗ ಕಲ್ತಿದ್ದು. ಹೌದು, ಇಲ್ಲಿ ಎಲ್ಲರೇ ಎರಡು ಕೇಸ್ ಬರ್ತಾವೆ. ಫಸ್ಟ್ ಕೇಸ್ ಏನಂತಂದ್ರೆ ಟೀಟಾ ನಮ್ಮದು ಅಕ್ಯೂಟ್ ಆ್ಯಂಗಲ್ ಆತಂದ್ರೆ, ಇನ್ನು ಅಕ್ಯೂಟ್ ಅಂತಂದ್ರೆ ಏನು? 90 ಡಿಗ್ರಿಗಿಂತ ಸಣ್ಣ ಆ್ಯಂಗಲ್ ಇರ್ತೈತಿ, ಅದಕ್ಕೆ ನಾವು ಅಕ್ಯೂಟ್ ಆ್ಯಂಗಲ್ ಅಂತ ಹೇಳಿ ಕರಿತೀವಿ. ಟೀಟಾ ಅಕ್ಯೂಟ್ ಆ್ಯಂಗಲ್ ಅಂತಂದ್ರೆ ನಮ್ಮದು ಸ್ಲೋಪ್ ಏನಾಗ್ತೈತಿ? ಎಮ್ ಅನ್ರಿ, ಮತ್ತು ಇದನ್ನು ಟ್ಯಾನ್ ಟೀಟಾ ಅಂದ್ರೂ ನಡೀತೈತಿ ನಿಮಗೆ. ಎಮ್ ಅಂತಂದ್ರೆ ಸ್ಲೋಪ್, ಟ್ಯಾನ್ ಟೀಟಾನೂ ಅದ. ಸೊ ಸ್ಲೋಪ್ ಏನು ಬರ್ತೈತಿ? ನಮ್ದು ಪಾಸಿಟಿವ್ ಬರ್ತೈತಿ. ನೆನಪೈತಿ ನಿಮಗೆ? ನಮ್ದು 90 ಡಿಗ್ರಿಗಿಂತ ಸಣ್ಣ ವ್ಯಾಲ್ಯೂ ಇತ್ತು ತಿಳ್ಕೊರಿ ಆ್ಯಂಗಲ್ ಅದ. ಟ್ಯಾನ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷೋ ಪಾಸಿಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತೆ. ಅದಕ್ಕಾಗಿ ನಮ್ಮ ಸ್ಲೋಪು ಕೂಡ ಏನು ಬರ್ತೈತಿ? ಪಾಸಿಟಿವ್ ಬರ್ತೈತೆ. ಯಾವಾಗ ನಮ್ಮ ಸ್ಟ್ರೇಟ್ ಲೈನ್ ಇದ್ದದ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಹಿಡ್ದ 90 ಡಿಗ್ರಿಗಿಂತ ಸಣ್ಣ ಆ್ಯಂಗಲ್ ಕ್ರಿಯೇಟ್ ಮಾಡ್ತೈತ್ಲೆ ಅವಾಗ. ಇನ್ನು ಟೀಟಾ ನಮ್ಮದು ಎಲ್ಲರೇ ಆಪ್ಟ್ಯೂಸ್ ಆಯ್ತಂದ್ರೆ, ಟೀಟಾ ಏನ ಆಪ್ಟ್ಯೂಸ್ ಆಯ್ತಂದ್ರೆ, ಆಪ್ಟ್ಯೂಸ್ ಅಂತಂದ್ರೆ ಏನು ರೀ ಸರ್? ಇನ್ನು 90 ಡಿಗ್ರಿಗಿಂತ ಜಾಸ್ತಿ 180 ಡಿಗ್ರಿಗಿಂತ ಕಡಿಮೆ ಅಂಥ ಆ್ಯಂಗಲಿಗೆ ಆಪ್ಟ್ಯೂಸ್ ಆ್ಯಂಗಲ್ ಅಂತ ಹೇಳಿ ಕರಿತೀವಿ. ಈ ಕೇಸ್ದಾಗ ಏನಾಗ್ತೈತಿ? ನಮ್ಮ ಸ್ಟ್ರೇಟ್ ಲೈನ್ ಸ್ಲೋಪ್ ಏನಾಗ್ತೈತಿ? ನೆಗೆಟಿವ್ ಬರ್ತೈತಿ. ನಿಮಗೆ ಗೊತ್ತೈತಿ 90 ಡಿಗ್ರಿಗಿಂತ ಜಾಸ್ತಿ 180 ಡಿಗ್ರಿಗಿಂತ ಕಡಿಮೆ ಅಂತಂದ್ರೆ ನೋಡ್ರಿ, 0 ಡಿಗ್ರಿ ಇಲ್ಲಿ ಕನ್ಸಿಡರ್ ಮಾಡ್ತೀರಿ, ಆಮೇಲೆ ಇಲ್ಲಿ ಹಿಡಿದ ಇಲ್ಲಿ ಬಂದರೆ ಅಂತಂದ್ರೆ
ಇದು 90 ಡಿಗ್ರಿ ಆಯಿತು. ಆಮೇಲೆ ಇಲ್ಲಿ ಹಿಡ್ದ ಇಲ್ಲಿ ಬಂದ್ರೆ ಅಂತಂದ್ರೆ ಏನಾಗ್ತೈತಿ 180 ಡಿಗ್ರಿ. 90 ಡಿಗ್ರಿಗಿಂತ ಜಾಸ್ತಿ 180 ಡಿಗ್ರಿಗಿಂತ ಕಡಿಮೆ ಅಂದ್ರೆ ಸೆಕೆಂಡ್ ಕ್ವಾಡ್ರಂಟ್ದಾಗ ಆ್ಯಂಗಲ್ ಬರ್ತೈತೆ. ಅದು ಸೆಕೆಂಡ್ ಕ್ವಾಡ್ರಂಟ್ದಾಗ ನಮ್ಮ ಟ್ಯಾನ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಏನು ಮಾಡ್ತಿತ್ತು, ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತೆ. ಅದಕ್ಕಾಗಿ ಸ್ಲೋಪ್ ಏನು ಬರ್ತೈತಿ, ನೆಗೆಟಿವ್ದಾಗ ಬರ್ತೈತಿ. m = tan θ = ನೆಗೆಟಿವ್ದಾಗ ಆನ್ಸರ್ ಇತ್ತರದ್ದು ಬರ್ತೈತೆ. ಯಾವಾಗ ಹೇಳ್ರಿದ ನಮ್ದು ಎಲ್ಲೇ ಸ್ಟ್ರೇಟ್ ಲೈನ್ ಇದ್ದದ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಹಿಡ್ದ 90 ಡಿಗ್ರಿಗಿಂತ ಜಾಸ್ತಿ ಆ್ಯಂಗಲ್ ಕ್ರಿಯೇಟ್ ಮಾಡಿದಾಗ ನೆಗೆಟಿವ್ ವ್ಯಾಲ್ಯೂ ಬರ್ತದೆ ಸ್ಲೋಪ್ದ. ಮತ್ತು 90 ಡಿಗ್ರಿಗಿಂತ ಕಡಿಮೆ ಮಾಡಿತಂದ್ರೆ ನಮ್ದು ಸ್ಲೋಪದ ವ್ಯಾಲ್ಯೂ ಪಾಸಿಟಿವ್ದಾಗ ಬರ್ತೈತಿ. ಇನ್ನು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಗಳಿಗೆ ಏನು ಪ್ರಾಬ್ಲಮ್ ಗೊತ್ತಾನ, ಸರ್ ಇದು ಪಾಸಿಟಿವ್ ಸ್ಲೋಪ್ ಅಂದರೆ ಏನು ರೀ ಮತ್ತು ನೆಗೆಟಿವ್ ಸ್ಲೋಪ್ ಅಂದರೆ ಏನು ರೀ? ಓಕೆ, ಕನ್ಫ್ಯೂಷನ್ ಭಾಳ ಮಂದಿಗೆ ಇರ್ತೈತಿ, ನನಗೂ ಇತ್ತು ಒಂದು ಟೈಮ್ದಾಗ. ಬಟ್ ಇದ್ರದ್ದು ಆನ್ಸರ್ ಏನು ಗೊತ್ತಾನ, ಪಾಸಿಟಿವ್ ಸ್ಲೋಪ್ ಏನು ಹೇಳ್ಕೊಡ್ತೈತೆ ಅಂದ್ರೆ ಎಕ್ಸ್ ಆಕ್ಸಿಸ್ದಾಗ ಮುಂದೆ ಹೋದಂಗೆ ನಮ್ಮ ಸ್ಟ್ರೇಟ್ ಲೈನ್ ಏನಾಗ್ತೈತಿ, ಮ್ಯಾಗ ಹೋಗ್ತೈತೆ. ಪಾಸಿಟಿವ್ ಸ್ಲೋಪ್ ಏನು ಹೇಳ್ತೈತಿ, ಒಂದು ಸ್ಟ್ರೇಟ್ ಲೈನ್ ಮ್ಯಾಗ ಹೊಂಟೈತೆ ಅದನ್ನ ಹೇಳ್ತೈತೆ. ಅದು ಎಕ್ಸ್ ಆಕ್ಸಿಸ್ ಮೇಲೆ ಮುಂದೆ ಹೋರಿ ನಮ್ಮ ಸ್ಟ್ರೇಟ್ ಲೈನ್ ಏನು ಮಾಡಾಯ್ತಿ, ಇಲ್ಲಿ ಮ್ಯಾಗ ಹೊಂಟೈತಿ. ಹೌದು, ಅದಕ್ಕಾಗಿ ಸ್ಟ್ರೇಟ್ ಲೈನ್ ಏನು ಸ್ಲೋಪ್ ಐತಿಲ್ಲ ಅದು ಪಾಸಿಟಿವ್ ಐತಿ ನೋಡ್ರಿ ಇಲ್ಲಿ. ಇನ್ನು ನೆಗೆಟಿವ್ ಸ್ಲೋಪ್ ಯಾವಾಗ ಬರ್ತೈತಿ, ಸ್ಟ್ರೇಟ್ ಲೈನ್ ಎಲ್ಲೇ ರೀ ಎಕ್ಸ್ ಆಕ್ಸಿಸ್ದಾಗ ಮುಂದೆ ಹೋದಂಗೆ ತಳಗಡೆ ಹೊಂಟಿತ್ತಂದ್ರೆ ಅಂಥ ಕೇಸ್ದಾಗ ನಮ್ಮ ಸ್ಟ್ರೇಟ್ ಲೈನ್ ಸ್ಲೋಪ್ ಏನಾಗ್ತೈತಿ, ನೆಗೆಟಿವ್ದಾಗ ಬರ್ತೈತಿ. ಈಗ ನಾನು ಒಂದು ಎಕ್ಸಾಂಪಲ್ ತೊಗೊನಿ ಅಂತಂದ್ರೆ ಇದೊಂದು ಸ್ಟ್ರೇಟ್ ಲೈನ್ ಐತಿ, ನಾನು ಇನ್ನೊಂದು ಸ್ಟ್ರೇಟ್ ಲೈನ್ ತೊಗೋತೀನಿ. ಎಲ್ಲಿ ತೊಗೊಲಿ ಸ್ಟ್ರೇಟ್ ಲೈನ? ಓಕೆ, ನಾನು ಇಲ್ಲಿ ತೊಗೋತೀನಿ ನಾನು. ಓಕೆ, ಇದು ಎಕ್ಸ್ ಆಕ್ಸಸ್ಸ, ಇದು ವೈ ಆಕ್ಸಸ್ಸ. ಈಗ ಒಂದು ಸ್ಟ್ರೇಟ್ ಲೈನ್ ಐತಿ ತಿಳ್ಕೊರಿ, ಈ ಸ್ಟ್ರೇಟ್ ಲೈನ್. ಹೌದು, ಈ ಸ್ಟ್ರೇಟ್ ಲೈನ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಹಿಡ್ದಾಗ ಏನು ಆ್ಯಂಗಲ್ ಕ್ರಿಯೇಟ್ ಮಾಡಿರ್ತಿಲ್ಲ, ಈ ಆ್ಯಂಗಲ್ 90 ಡಿಗ್ರಿಗಿಂತ ಜಾಸ್ತಿ ಐತೆ. 90 ಡಿಗ್ರಿಗಿಂತ ಜಾಸ್ತಿ ಇದ್ರೆ ಸ್ಲೋಪ್ ನೆಗೆಟಿವ್ದಾಗ ಬರ್ತೈತೆ. ಮತ್ತು ನೀವು ನೋಡ್ಬೋದು ಈ ಸ್ಟ್ರೇಟ್ ಲೈನ್ ಏನಿರುತ್ತೆ ಎಕ್ಸ್ ಆಕ್ಸಸ್ ಮೇಲೆ ಮುಂದೆ ಹೋದಂಗೆ ಸ್ಟ್ರೇಟ್ ಲೈನ್ ತಳಗೆ ಹೊಂಟೈತೆ. ಅದು ಇದ್ರದ್ದು ಅರ್ಥ ಏನ, ಇದ್ರ ಸ್ಲೋಪ್ ನೆಗೆಟಿವ್ ಐತೆ ಅಂತೇಳಿ. ನೀವು ಸ್ಟ್ರೇಟ್ ಲೈನನ್ನು ನೋಡಿ ಕಿಶಿಂದು ಹೇಳ್ಬೋದು ಇದ್ರ ಸ್ಲೋಪ್ ಪಾಸಿಟಿವ್ ಬರ್ತೈತೆ ಏನು ನೆಗೆಟಿವ್ ಬರ್ತೈತೆ ಅಂತೇಳಿ. ಎಕ್ಸ್ ಆಕ್ಸಸ್ದಾಗ ಮುಂದೆ ಹೋದಂಗೆ ಸ್ಟ್ರೇಟ್ ಲೈನ್ ತಳಗೆ ಹೊತ್ತು ಆ ಸ್ಟ್ರೇಟ್ ಲೈನ್ದು ಸ್ಲೋಪ್ ಏನಾಗ್ತೈತಿ, ನೆಗೆಟಿವ್ದಾಗ ಬರ್ತೈತಿ. ಎಕ್ಸ್ ಆಕ್ಸಸ್ದಾಗ ಮುಂದೆ ಹೋದಂಗೆ ಆ ಸ್ಟ್ರೇಟ್ ಲೈನ್ ಎಲ್ಲೇ ಮ್ಯಾಗ ಹೊಂಟಿತ್ತಂದ್ರೆ ಅದ್ರ ಸ್ಲೋಪ್ ಏನಾಗ್ತೈತಿ, ಪಾಸಿಟಿವ್ದಾಗ ಬರ್ತೈತಿ. ದ್ಯಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪಾಸಿಟಿವ್ ಸ್ಲೋಪ್ ಆ್ಯಂಡ್ ನೆಗೆಟಿವ್ ಸ್ಲೋಪ್. ಓಕೆ, ಇವಾಗ ನೀವೇನು ನೆನ್ಪಿಟ್ಕೋತೀರಿ, ಆ್ಯಕ್ಯೂಟ್ ಇದ್ದಾಗ ಪಾಸಿಟಿವ್ ಬರ್ತೈತಿ, ಆಕ್ಟಿವ್ಸ್ ಇದ್ದಾಗ ನೆಗೆಟಿವ್ ಆನ್ಸರ್ ಬರ್ತೈತಿ ಸ್ಲೋಪ್ದು. ನೆಕ್ಸ್ಟ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ನೋಟ್ ಏನು ಹೇಳ್ಬೇಕಾಗಿತ್ತಂದ್ರೆ ನಾನು ನಿಮಗೆ, ಸ್ಟ್ರೇಟ್ ಲೈನ್ ಏನು ಸ್ಲೋಪ್ ಇರ್ತೈತಿಲ್ಲ, ಸ್ಲೋಪ್ ಆಫ್ ಅ ಸ್ಟ್ರೇಟ್ ಲೈನ್ದು ಪ್ರತಿಯೊಂದು ಪಾಯಿಂಟ್ ಮೇಲೆ ಸೇಮ್ ಇರ್ತೈತಿ. ಭಾಳ ಜನಕ್ಕೆ ಇದು ಡೈಜೆಸ್ಟ್ ಆಗೋದಿಲ್ಲ ಇದೊಂದು ಸೆಂಟೆನ್ಸ್. ಏನು ಹೇಳತ್ನ, ಸ್ಟ್ರೇಟ್ ಲೈನ್ದು ಏನು ಸ್ಲೋಪ್ ಇರ್ತೈತಿಲ್ಲ, ಸ್ಟ್ರೇಟ್ ಲೈನ್ದು ಪ್ರತಿಯೊಂದು ಪಾಯಿಂಟ್ ಮೇಲೆ ಆ ಸ್ಲೋಪ್ ಸೇಮ್ ಇರ್ತೈತಿ. ನಾನು ಡೈಜೆಸ್ಟ್ ಮಾಡಿಸ್ತೀನಿ ಈಗ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಡೀಟೇಲ್ ಆಗಿ. ನೋಡಿರಿ, ನೋಟ್ ಏನು ಬರ್ಕೋತೀರಿ, ಸ್ಲೋಪ್ ಆಫ್ ಸ್ಟ್ರೇಟ್ ಲೈನ್ is constant at every point on that straight line. ಫಸ್ಟ್ ಏನು ಮಾಡಿರಿ, ಇದನ್ನ ಈ ನೋಟನ್ನು ಒಂದು 2 ಸಲ ಓದ್ರಿ, ರೀಡ್ ಮಾಡಿರಿ. ಇದನ್ನು 2 ಸಲ ಕರೆಕ್ಟಾಗಿ ರೀಡ್ ಮಾಡಿರಿ ಅಂತಂದ್ರೆ ನಿಮಗೆ ಗೊತ್ತಾಗ್ತದೆ ನಾನು ಏನು ಹೇಳಕ್ಕೆ ಟ್ರೈ ಮಾಡೋದನ್ನ ಅಂತೇಳಿ. ಸ್ಲೋಪ್ ಆಫ್ ಅ ಸ್ಟ್ರೇಟ್ ಲೈನ್ ಈಸ್ ಕಾನ್ಸ್ಟೆಂಟ್ ಅಂತಂದ್ರೆ ಒಂದು ಫಿಕ್ಸ್ ವ್ಯಾಲ್ಯೂ 2 ಆಗಿರ್ಬೋದು, 3 ಆಗಿರ್ಬೋದು, ಒಂದು ಜಸ್ಟ್ ನಂಬರ್, ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಆಟ್ ಎವ್ರಿ ಪಾಯಿಂಟ್ ಆನ್ ದಟ್ ಸ್ಟ್ರೇಟ್ ಲೈನ್ದು ಪ್ರತಿಯೊಂದು ಪಾಯಿಂಟ್ ಮೇಲೆ ಸ್ಲೋಪ್ ಏನಿರ್ತೈತಿ, ಸೇಮ್ ಇರ್ತೈತಿ. ಈಗ ಈ ಒಂದು ಪಾಯಿಂಟಿಗೆ ನೀವು ಸ್ಲೋಪ್ ತೆಗೆದಾಗ ಟ್ಯಾನ್ ಥೀಟಾ ಬಂತು, ಈ ಪಾಯಿಂಟಿಗೂ ಸ್ಲೋಪ್ ತೆಗೆದ್ರಿ ಅಂದ್ರೆ ಅದು ಕೂಡ ಟ್ಯಾನ್ ಥೀಟಾ ಬರ್ತೈತಿ. ಸರ್ ಹೌ ಇಟ್ ಈಸ್ ಪಾಸಿಬಲ್, ನಾನು ಹೇಳ್ತೀನಿ ಈಗ ಹೆಂಗೆ ಅಂಥೇಳಿ. ಓಕೆ, ಇದನ್ನ ಎಕ್ಸಾಂಪಲ್ ತೊಗೊಂಡು ಇಲ್ಲಿ ನೋಡ್ರಿ, ಈಗ ಇದೇನು ನೀವು ಸ್ಟ್ರೇಟ್ ಲೈನ್ ತೊಗೊಂಡ್ರಲ್ಲ, ಈಗ ಸ್ವಲ್ಪ ವೆಯ್ಟ್ ಮಾಡಿರಿ. ಸೊ ಈ ಒಂದು ಸ್ಟ್ರೇಟ್ ಲೈನಿಗೆ ನೀವು ಸ್ಲೋಪ್ ತೆಗೆದ್ರಿ, ಹೌದು, ಇದೇನು ನಮ್ಮ ಸ್ಟ್ರೇಟ್ ಲೈನ್ ಐತೆ, ಈ ಸ್ಲೋಪ್ ತೆಗೆದ್ರಿ, ಈ ಪಾಯಿಂಟಿಗೆ ಸ್ಲೋಪ್ ತೆಗೆದ್ರಿ ನೀವು. ಇಲ್ಲಿ ಹಿಡ್ದ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಯಾವ್ದು, ಇದು, ಹೌದು, ಪಾಸಿಟಿವ್ ಎಕ್ಸ್ದು ಏನಿದೆ ಡೈರೆಕ್ಷನ್. ಇಲ್ಲಿ ಹಿಡ್ದ ಏನು ಆ್ಯಂಗಲ್ ಕ್ರಿಯೇಟ್ ಮಾಡಿರ್ತೈತಲ್ಲ ಆ ಆ್ಯಂಗಲ್ದ ಟ್ಯಾನ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ತೊಗೊಂಡ್ರಿ ಅಂತಂದ್ರೆ ನಿಮ್ಗೆ ಸ್ಲೋಪ್ ಗೊತ್ತಾಗ್ತದೆ. ಇನ್ನು ನಾನು ಎಲ್ಲರಿ ಈ ಪಾಯಿಂಟಿಗೆ ನಿಮಗೆ ಸ್ಲೋಪ್ ಕೇಳಿ ಅಂತಂದ್ರೆ ಅವಾಗ ಹೆಂಗೆ ಮಾಡ್ತಿದ್ರಿ, ಹೇಳ್ರಿ. ನಾನು ಇವಾಗ ಹೆಂಗೆ ಮಾಡ್ಬೇಕಂದ್ರೆ, ನೀವು ಗ್ರಾಫ್ದಾಗ ಆ್ಯಕ್ಚುಲಿ ನೋಡಿರ್ಬೋದು, ನಮ್ಮದು ಆ್ಯಕ್ಚುಲಿ ಗ್ರಾಫ್ ಹೆಂಗಂದ್ರೆ, ನಾನು ಇಲ್ಲಿ ಬರೀ ಎಕ್ಸ್ ಆಕ್ಸಸ್ ವೈ ಆಕ್ಸಸ್ ಅಷ್ಟೇ ತೆಗೆದ್ನು. ಇದು ಎಕ್ಸ, ಇದು ವೈ,
ಬಟ್ ಇದ್ರಾಗ ಇಂಪಾರ್ಟೆಂಟ್ ಏನು ಗೊತ್ತನ, ಗ್ರಾಫ್ ಒಳಗೆ ಇಲ್ಲಿಯೂ ಹಾರಿಜಾಂಟಲ್ ಎಕ್ಸ್ ಆಕ್ಸಿಸ್ ಇರ್ತಾವೆ, ಇಲ್ಲಿಯೂ ಆಕ್ಸಿಸ್ ಇರ್ತಾವಿಲ್ಲ, ಈ ರೀತಿ ಆಕ್ಸಿಸ್ ಇರ್ತಾವೆ. ಬರೀ ಎಕ್ಸ್ ಆಕ್ಸಿಸ್ ಇಲ್ಲಿ ಇರೋದಿಲ್ಲ, ಇಲ್ಲಿಯೂ ಹಾರಿಜಾಂಟಲ್ ಎಕ್ಸ್ ಆಕ್ಸಿಸನ್ನು ಇಮ್ಯಾಜಿನ್ ಮಾಡ್ಬೋದು ನೀವು. ಮತ್ತು ಪ್ಯಾರಲಲ್ ಟು ವೈ ಆಕ್ಸಿಸ್ದಾಗೂ ಏನಿರ್ತಾವೆ, ವರ್ಟಿಕಲ್ ವೈ ಆಕ್ಸಿಸ್ ಇರ್ತಾವೆ ಇಲ್ಲಿ. ಈ ರೀತಿ ಎಲ್ಲ ಕಡೆ ಆಕ್ಸಿಸನ್ನು ನೀವು ಇಮ್ಯಾಜಿನ್ ಮಾಡ್ಕೋಬೋದು ಒಂದು ಗ್ರಾಫ್ದಾಗ. ಹಂಗಾದ್ರೆ ಈ ಪಾಯಿಂಟ್ದಾಗೂ ಏನೋ ಒಂದು ಹಾರಿಜಾಂಟಲ್ ಆಕ್ಸಿಸ್ ಇರ್ತೈತಿ, ಇಲ್ಲಿ ಎಕ್ಸ್ ಆಕ್ಸಿಸ್ ಅಂತ ಅನ್ಬೋದು. ನೀವು ಇಮ್ಯಾಜಿನ್ ಮಾಡ್ಕೊರಿ ನೋಡು. ಈ ಪಾಯಿಂಟ್ ಹಿಡ್ದ ಪಾಸಿಟಿವ್ ಎಕ್ಸಸ್ ಡೈರೆಕ್ಷನ್ ಯಾವ್ದು, ಇದು ಹೌದು ಪಾಸಿಟಿವ್ ಎಕ್ಸಸ್ ಡೈರೆಕ್ಷನ್. ಇಲ್ಲಿ ಹಿಡ್ದ ಏನು ಆ್ಯಂಗಲ್ ಕ್ರಿಯೇಟ್ ಆಗಿರ್ತೈತಲ್ಲ, ಆ ಆ್ಯಂಗಲ್ದ ಟ್ಯಾನ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷೋ ತೊಗೊಂಡ್ರಿ ಅಂತಂದ್ರೆ ಆ ಪಾಯಿಂಟ್ದು ನಾವು ಸ್ಲೋಪ್ ಹೇಳ್ಬೋದು. ಹಂಗಾದ್ರೆ ಇಲ್ಲಿ ನೋಡ್ರಿ, ನಾನು ಒಂದೇ ಹೇಳ್ತೀನಿ, ಇದು ಎಕ್ಸ್ ಆಕ್ಸಿಸ್ ಹಿಡ್ದ ಕ್ರಿಯೇಟ್ ಆದ ಆ್ಯಂಗಲ್ ಇದು ಹೌದು. ಈ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಕ್ಸಿಸ್ ಐತಿದು, ಇಲ್ಲಿ ಏನು ಆಕ್ಸಿಸ್ ಕಾಣದಲ್ಲ, ನಾ ಏನು ಆಕ್ಸಿಸ್ ತೆಗೆದಲ್ಲೇ ಇದು ಇದಕ್ಕೆ ಸಮಾಂತರವಾಗಿ ಐತಿ. ಹಾಗಾದ್ರೆ ಅದರಿಂದನೂ ಏನು ಆ್ಯಂಗಲ್ ಕ್ರಿಯೇಟ್ ಆಗಿರ್ತೈತಿ ಸ್ಟ್ರೇಟ್ ಲೈನ್ದ, ಅದು ಟೀಟಾನ ಆಗಿರ್ತೈತಿ. ಸೊ ಅದು ಏನಾಗಿರ್ತೈತಿ, ಟೀಟಾನ ಆಗಿರ್ತೈತಿ. ಇಲ್ಲಿ ಏನು ಆ್ಯಂಗಲ್ ಕ್ರಿಯೇಟ್ ಆಗಿರ್ತಲ್ಲ ಅದು ಆ್ಯಂಗಲ್ ಇಲ್ಲಿನೂ ಅದ ಆ್ಯಂಗಲ್ ಕ್ರಿಯೇಟ್ ಆಗಿರ್ತೈತಿ, ಸೇಮ್ ಆ್ಯಂಗಲ್ ಕ್ರಿಯೇಟ್ ಆಗಿರ್ತೈತಿ. ಹಾಗಾದ್ರೆ ಇದ್ರದ್ದು ನೀವು ಏನ್ರಿ ಟ್ಯಾನ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷೋ ತೊಗೊಂಡ್ರಿ ಅಂತಂದ್ರೆ ಟ್ಯಾನ್ ಆಫ್ ಟೀಟಾ ಇದೇನು ಹೇಳ್ತೈತಿ, ಈ ಪಾಯಿಂಟದ ಸ್ಲೋಪ್ ಹೇಳ್ತೈತಿ ಹೌದು. ಈ ಪಾಯಿಂಟದ ಸ್ಲೋಪ್ ಇದೆ ಯಾವುದಾ, ಈ ಪಾಯಿಂಟದ ನಮ್ದು ಏನಿದೆ ಸ್ಲೋಪ್. ಹಂಗಾದ್ರೆ ನೀವು ನೋಡ್ಬೋದು ಈ ಪಾಯಿಂಟ್ದಾಗೂ ಸ್ಲೋಪ್ ಟ್ಯಾನ್ ಟೀಟಾನ ಬತ್ತ, ಈ ಪಾಯಿಂಟ್ದಾಗೂ ಸ್ಲೋಪ್ ಟ್ಯಾನ್ ಟೀಟಾನ ಬತ್ತ. ಇದ್ರದ್ದು ಮೀನಿಂಗ್ ಏನ, ಸ್ಟ್ರೇಟ್ ಲೈನ್ ಸ್ಲೋಪ್ ಪ್ರತಿಯೊಂದು ಪಾಯಿಂಟ್ ಮೇಲೆ ಸೇಮ್ ಇರ್ತೈತಿ. ಸ್ಲೋಪ್ ಆಫ್ ಅ ಸ್ಟ್ರೇಟ್ ಲೈನ್ ಈಸ್ ಕಾನ್ಸ್ಟಂಟ್ ಆಟ್ ಎವ್ರಿ ಪಾಯಿಂಟ್ ಆನ್ ದ್ಯಾಟ್ ಸ್ಟ್ರೇಟ್ ಲೈನ್. ಓಕೆ, ನೀವು ಆ ಸ್ಲೋಪನ್ನು ಈ ರೀತಿನೂ ತೆಗಿಬೋದು. ಒಂದು ಸ್ಟ್ರೇಟ್ ಲೈನ ನಮ್ಮ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಹಿಡಿದ ಏನು ಆ್ಯಂಗಲ್ ಕ್ರಿಯೇಟ್ ಮಾಡಿರ್ತೈತಿಲ್ಲ ಆ ಆ್ಯಂಗಲ್ದ ಟ್ಯಾನ್ ಟೀಟಾ ತೊಗೊರಿ, ಅವಾಗ ನಿಮಗೆ ಸ್ಲೋಪ್ ಗೊತ್ತಾಗ್ತೈತೆ. ನೆಕ್ಸ್ಟ್ ಒಂದು ಸ್ಟ್ರೇಟ್ ಲೈನ್ ಎಲ್ಲರೂ 2 ಪಾಯಿಂಟ್ಸ್ ಕೊಟ್ಟಿರಿ ಅಂತಂದ್ರೆ ಅವಾಗೂ ಕೂಡ ನೀವೇನು ಮಾಡ್ಬೋದು, ಅದ್ರ ಸ್ಲೋಪ್ ಕಂಡುಹಿಡಿಬೋದು. ನಾನು ಲಾಸ್ಟ್ ಕ್ಲಾಸ್ದಾಗ ಹೇಳೀನಿ, ಅದರಿಂದ ನಾವು ಟ್ಯಾನ್ ಟೀಟಾನ ಏನು ಮಾಡಿದ್ದು, ರೆಡಿ ಮಾಡಿದ್ದು. ಈಗ ಹೇಳ್ತೀನಿ ನೋಡ್ರಿ, ರಿವೈಸ್ ಮಾಡಕತ್ತ. ಲಾಸ್ಟ್ ಕ್ಲಾಸ್ದಾಗ ಇದನ್ನೆಲ್ಲ ನಾವು ಡಿಸ್ಕಷನ್ ಮಾಡೀವಿ, ಅದನ್ನ ಏನು ಮಾಡತ್ತೀವಿ, ವಾಪಸ್ ಒಂದು ಸ್ವಲ್ಪ ಡಿಸ್ಕಷನ್ ಮಾಡತ್ತೀವಿ. ಓಕೆ, ಸೊ ದಿಸ್ ಇಸ್ ಎಕ್ಸ್, ದಿಸ್ ಇಸ್ ವೈ. ಒಂದು ಸ್ಟ್ರೇಟ್ ಲೈನ್ದು 2 ಪಾಯಿಂಟ್ಸ್ ಕೊಟ್ಟಿರಿ ಅಂತಂದ್ರೆ ನಿಮ್ಗೆ ಅವಾಗ ಸ್ಲೋಪನ್ನು ನಾವು ಈಸಿಲಿ ತೆಗಿಬೋದು. ಹೆಂಗೆ ಅಂತಂದ್ರೆ ಈಗ ಒಂದು ಸ್ಟ್ರೇಟ್ ಲೈನ್ ಐತೆ ತಿಳ್ಕೊರಿ, ಇದು ಸ್ಟ್ರೇಟ್ ಲೈನ್ ನೋಡ್ಕೇಶಿಂದ ಅದು ಪಾಸಿಟಿವ್ ಸ್ಲೋಪ್ ಬರೋದೈತೆ ನೆಗೆಟಿವ್ ಸ್ಲೋಪ್ ಬರೋದೈತೆ ಗೊತ್ತಾಗ್ತದೆ ನಿಮಗೆ. ಈ ಸ್ಟ್ರೇಟ್ ಲೈನ್ ಎಕ್ಸ್ ಆಕ್ಸಿಸ್ದಾಗ ಮುಂದೆ ಹೋದಂಗೆ ಮ್ಯಾಗ ಹೊಂಟೈತಿ. ಇದ್ರ ಮೀನಿಂಗ್ ಏನ, ಇದ್ರ ಸ್ಲೋಪ್ ಏನೈತಿ, ಪಾಸಿಟಿವ್ ಐತಿ. ಇವಾಗ 2 ಪಾಯಿಂಟ್ಸ್ ಕೊಟ್ಟಾರ ತಿಳ್ಕೊರಿ, ಇಲ್ಲೊಂದು ಪಾಯಿಂಟ್ ಐತಿ ಮತ್ತು ಇಲ್ಲೊಂದು ಪಾಯಿಂಟ್ ಐತಿ. ಇದಕ್ಕೆ ನಾನು x1, y1 ಅಂತ ಹೇಳಿ ಕರಿತೀನಿ. ಇದ ನಮ್ಮದ x2 ಮತ್ತು y2. ಇಲ್ಲಿ x1 ಮತ್ತು y1 x2 y2 ಯಾಕೆ ತೊಗೊಂಡು ಹೇಳ್ರಿ, ಯಾಕಂತಂದ್ರೆ 2 ಪಾಯಿಂಟ್ಸ್ ಬೇರೆ ಬೇರೆ ಅದಾವ ಅಂತ ಹೇಳೋ ಸಂಬಂಧ. ಎರಡು ಇದು ಎಕ್ಸ ಇದು ವೈ, ಇದು ಎಕ್ಸ ಇದು ವೈ, ಎರಡು ಸೇಮ್ ತೊಗೊಂಡು ಅಂತಂದ್ರೆ ಡಿಫ್ರೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಬರೋದಿಲ್ಲ. 2 ಪಾಯಿಂಟ್ಸ್ ಸೇಮನ ಆಗಿಬಿಡ್ತಾವೆ. ಅದಕ್ಕಾಗಿ ಡಿಫ್ರೆನ್ಸ್ ಕ್ರಿಯೇಟ್ ಮಾಡೋ ಸಂಬಂಧ ಇದಕ್ಕೆ x1 y1 ಅದಕ್ಕೆ x2 y2. ಇನ್ನು ನಮಗೆ ಈ ಸ್ಟ್ರೇಟ್ ಲೈನಿಗೆ ಸ್ಲೋಪ್ ಬೇಕಾಗೈತಿ. ಸ್ಲೋಪ್ ಬೇಕಾದ್ರೆ ಏನು ಮಾಡ್ತೀರಿ, ವಾಯ್ದಾಗ ಎಷ್ಟು ಬದಲಾವಣೆ ಆಗೈತಿ ಡಿವೈಡೆಡ್ ಬೈ ಎಕ್ಸ್ದಾಗ ಎಷ್ಟು ಬದಲಾವಣೆ ಆಗೈತಿ, ಎರಡು ಥರದ ರೇಷೋ, ಚೇಂಜ್ ಇನ್ ವೈ ಡಿವೈಡ್ ಬೈ ಚೇಂಜ್ ಇನ್ ಎಕ್ಸ್. ಸ್ಲೋಪ್ ಆ್ಯಕ್ಚುಲಿ ಏನಿರ್ತೈತೆ ನಮ್ಮದು, ಸ್ಲೋಪ್ ಏನಿರ್ತೈತಿ ಅದು ಏನಿರ್ತೈತೆ ಅಂದ್ರೆ change in y divided by change in x. ಹೌದು, ವಾಯ್ದಾಗ ಎಷ್ಟು ಬದಲಾವಣೆ ಕಂಡು ಬಂದೈತಿ ಮತ್ತು ಡಿವೈಡ್ ಬೈ ಎಕ್ಸ್ದಾಗ ಎಷ್ಟು ಬದಲಾವಣೆ ಕಂಡು ಬಂದೈತಿ. ಇದರ 2 ಥರದ ರೇಷೋ ನಮಗೆ ಏನು ಹೇಳ್ಕೊಡ್ತೈತಿ, ಸ್ಲೋಪ್ ಹೇಳ್ಕೊಡ್ತೈತಿ. ಸೊ ಒಬ್ಬ ಮನುಷ್ಯ ಇಲ್ಲಿದ್ದಂದ್ರೆ ಇದರ ಅರ್ಥ ಏನ, ಒರಿಜಿನ್ ಹಿಡ್ದ ಏನೋ ಒಂದು ಎಕ್ಸ್ ಆಕ್ಸಿಸ್ದಾಗ x1 ಡಿಸ್ಟೆನ್ಸ್ ಮೇಲೆ ಅವ ಅದಾನ ಅಂತ ತಿಳ್ಕೊರಿ. ಕೋಆರ್ಡಿನೇಟ್ಸ್ ಏನು ಹೇಳ್ಕೊಡ್ತಾವೆ, ಒರಿಜಿನ್ ಹಿಡ್ದ ಎಷ್ಟು ದೂರದಾಗ ನೀವು ಅದಿರಿ ಅಂಥೇಳಿ. ಈ ಪಾಯಿಂಟ್ ಒರಿಜಿನ್ ಹಿಡ್ದ ಎಕ್ಸ್ ಆಕ್ಸಿಸ್ ಹಿಡ್ದ ಎಷ್ಟು ದೂರದಾಗೈತಿ, x1 ದೂರದಾಗೈತಿ. ವೈ ಆಕ್ಸಿಸ್ ಮೇಲೆ ಎಷ್ಟು ದೂರದಾಗೈತಿ ಹೇಳ್ರಿ ನೋನು, y1 ದೂರದಾಗೈತಿ. ಈ ಪಾಯಿಂಟ ಒರಿಜಿನ್ ಹಿಡ್ದ ಎಕ್ಸ್ ಆಕ್ಸಿಸ್ ಮೇಲೆ x2 ದೂರದಾಗೈತಿ. ಇದು ವೈ ಆಕ್ಸಿಸ್ ಮೇಲೆ ಒರಿಜಿನ್ ಹಿಡ್ದ y2 ದೂರದಾಗ ಏನೈತಿ, ಇದೈತಿ. ಹೌದು, ಈ ರೀತಿ ನೋಡಿ ಡ್ರಾ ಮಾಡ್ಕೋಬಹುದು. ಇನ್ನು ಈ ಪಾಯಿಂಟ್ ಹಿಡ್ದ ಈ ಪಾಯಿಂಟಿಗೆ ಹೋಗುತ್ತಾನ ನಮಗೆ ಏನು ವಾಯ್ದಾಗ ಚೇಂಜ್ ಆಗೈತಿ ಡಿವೈಡ್ ಬೈ ಎಕ್ಸ್ದಾಗ ಏನು ಚೇಂಜ್ ಆಗೈತಿ, ಹೆಂಗೆ ತೆಗಿತೀರಿ ಹೇಳ್ರಿ ನೋಡು.
ಸೊ ಇಲ್ಲಿ ಹಿಡ್ದಾಗ ಇಲ್ಲಿ ಹೋಗ್ಬೇಕಾದ್ರೆ ಈ ಪಾಯಿಂಟ್ ಹಿಡ್ದ ಈ ಪಾಯಿಂಟ್ಗೆ ಹೋಗ್ಬೇಕಾದ್ರೆ ಏನೋ ವಾಯ್ದಾಗ ಬದಲಾವಣೆ ಕಂಡು ಬಂದಿರ್ತೈತಿ. ಏನು ಕಂಡು ಬಂದಿರ್ತೈತಿ ಹೇಳ್ರದ y2 ಮೈನಸ್ y1. ಸೊ ಏನಿದೆ ದಿಸ್ ಲೆಂತ್, ಈ ಲೆಂತಿಗೆ ನಾವು y2 ಮೈನಸ್ y1 ಅಂತ ಹೇಳಿ ಕರಿತೀವಿ. ಈ ಲೆಂತ x2 ಮೈನಸ್ x1. ಹೌದು, ಈ ಪಾಯಿಂಟ್ ಹಿಡ್ದ ಈ ಪಾಯಿಂಟಿಗೆ ಹೋಗ್ಬೇಕಾದ್ರೆ ಎಕ್ಸ್ ಆಕ್ಸಿಸ್ ಮೇಲೆ x2 ಮೈನಸ್ x1 ದೂರವನ್ನು ನೀವು ನಡಿಬೇಕಾಗ್ತದೆ. ಆಮೇಲೆ y ಆಕ್ಸಿಸ್ ಮೇಲೆ y2 ಮೈನಸ್ y1 ದೂರವನ್ನು ನೀವು ನಡಿಬೇಕಾಗ್ತದೆ. ದಟ್ಸ್ ಅ ಚೇಂಜ್ ಇನ್ y ಡಿವೈಡ್ ಬೈ ಚೇಂಜ್ ಇನ್ x. ಯು ಕಾಲ್ಡ್ ಇಟ್ ಸ್ಲೋಪ್. ಹಾಗಾದ್ರೆ ಚೇಂಜ್ ಇನ್ y ಎಷ್ಟೈತೆ ನಮ್ದು? y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ಇದು ಏನು ನಮಗೆ ಸ್ಲೋಪ್ ಇದು. ಇದನ್ನ ನಾವು ಈ ಆ್ಯಂಗಲ್ ನಾನು ಟೀಟಾ ಅಂತೇಳಿ ಅಸ್ಯೂಮ್ ಮೈಂಡ್ ಅಂತಂದರೆ ಟ್ಯಾನ್ ಟೀಟಾ ಏನಾಗ್ತೈತಿ y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1. ಬಿಕಾಸ್ ಟ್ಯಾನ್ ಟೀಟಾ ಏನಿರ್ತೈತಿ ಪರ್ಪೆಂಡಿಕ್ಯುಲರ್ ಓವರ್ ಬೇಸ್. ಸೊ ಇದನ್ನ ನಾನು ಟ್ಯಾನ್ ಟೀಟಾ ಅಂತ ಹೇಳಿ ಕೂಡ ಬರಿಬೋದು. ಇಲ್ಲಿ ಹಿಡ್ದನ್ನು ನಾವು ಆ ಡೆಫಿನೇಷನನ್ನು ನೋಡಿದ್ದು ಸ್ಲೋಪ್ದ. ಸ್ಲೋಪ್ ಏನು ಹೇಳ್ರಿ? ಟ್ಯಾಂಜೆಂಟ್ ಆಫ್ ಆ್ಯಂಗಲ್ ಮೇಡ್ ಬೈ ಲೈನ್ ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್. ಅದು ನಾವು ಡೆಫಿನೇಷನನ್ನು ಲಾಸ್ಟ್ ಕ್ಲಾಸ್ದಾಗ ನೋಡಿದ್ದು. ಇದೇನು ನಮ್ಮದ ಲಾಸ್ಟ್ ಕ್ಲಾಸ್ದ ರಿವಿಷನ್, ಸಮ್ಮರಿ ಆಫ್ ಲಾಸ್ಟ್ ಕ್ಲಾಸ್ ಇದೆ. ನಾನು ನೆಕ್ಸ್ಟ್ ಟಾಪಿಕನ್ನು ನಮ್ಮದ ಕಂಟಿನ್ಯೂ ಮಾಡೋಣ. ಇನ್ನು ನೀವು ಇಲ್ಲಿ ತನಕ ಏನು ಕಲ್ತ್ರಿ? ಒಂದು ಸ್ಟ್ರೇಟ್ ಲೈನಿಗೆ ಸ್ಲೋಪ್ ಯಾವ ರೀತಿ ತೆಗಿಬೇಕಂತ ಹೇಳಿ. ಇನ್ನು ನಮ್ಗೆ ಸ್ಟ್ರೇಟ್ ಲೈನ್ ಬಿಟ್ಕೇಶಿಂದ ಯಾವುದಾರೆ ಒಂದು ಕರ್ವ್ ಪಾತ್ ಇತ್ತಂದ್ರೆ ಅವಾಗ ನಾವು ಹೆಂಗೆ ಮಾಡಬೇಕು? ಸ್ಲೋಪ್ ಯಾವಾಗ ಹೆಂಗೆ ತೆಗಿಬೇಕು? ಸ್ಟ್ರೇಟ್ ಲೈನ್ ಅಂತೂ ಈಸಿ ಐತಿ, ನೀವು ಆರಾಮ್ ಸರಿ ತೆಗಿಬೋದು. ಇನ್ನೆಲ್ಲರೇ ಕರ್ವ್ ಪಾತ್ ಬತ್ತಂದ್ರೆ, ಕರ್ವ್ ಪಾತ್ ಅಂತಂದ್ರೆ ಎಕ್ಸಾಂಪಲ್ ಆಗಿ ನಾನು ತೊಗೊಳತ್ನು ಕರ್ವ್ ಪಾತ್ ನೋಡ್ರಿ. ಇದು ನಮ್ಮದ ಎಕ್ಸ್ ಆಕ್ಸಿಸ್ ಮತ್ತಿದ ವೈ ಆಕ್ಸಿಸ್. ಹೌದು, ಹಾಂ, ಸ್ವಲ್ಪ ಒಂದ್ ಕೈ ಐತಿ, ಅಡ್ಜಸ್ಟ್ ಮಾಡ್ಕೊರಿ. ಕರ್ವ್ ಪಾತ್ ಅಂತಂದ್ರೆ ಸ್ಟ್ರೇಟ್ ಲೈನ್ ಇರಂಗಿಲ್ಲ, ಅದ ಕರ್ವ್ ಇರ್ತೈತಿ. ಕರ್ವ್ ಈ ರೀತಿ ನೋಡ್ರಿ, ಈ ಸ್ಟ್ರೇಟ್ ಲೈನಲ್ಲಿದೆ ಕರ್ವ್ ಪಾತ್ ಐತಿ. ಇಂಥ ಕೇಸ್ದಾಗ ನಿಮಗೆ ಎಲ್ಲರೇ ಒಂದು ಪಾಯಿಂಟಿಗೆ, ಈ ಪಾಯಿಂಟಿಗೆ ನಿಮ್ಗೆ ಸ್ಲೋಪ್ ಕೇಳತ್ತಾರ ಅಂತ ತಿಳ್ಕೊರಿ. ಈ ಪಾಯಿಂಟಿಗೆ ಸ್ಲೋಪ್ ಕೇಳ್ರಿ ಅಂದ್ರೆ ಅವಾಗ ಹೆಂಗೆ ಮಾಡ್ಬೇಕು? ಸೊ ಅವಾಗ ಹೆಂಗೆ ಮಾಡ್ಬೇಕಂತಂದ್ರೆ ನೀವು ಆ ಪಾಯಿಂಟಿಗೆ ಒಂದು ಟ್ಯಾಂಜೆಂಟ್ ಲೈನನ್ನು ಎಳಿಬೇಕಾಗ್ತದೆ. ನೀವು ಟ್ಯಾಂಜೆಂಟ್ ಲೈನ್, ಸರ್ ವಾಟ್ ಈಸ್ ದ ಟ್ಯಾಂಜೆಂಟ್ ಲೈನ್? ಟ್ಯಾಂಜೆಂಟ್ ಲೈನ್ ಅಂತಂದ್ರೆ ಕನ್ನಡದಲ್ಲಿ ನಾವು ಸ್ಪಷ್ಟವಾಗಿ ಸ್ಪರ್ಶಕ ಅಂತ ಹೇಳಿ ಕರಿತೀವಿ. ಟ್ಯಾಂಜೆಂಟ್ ಲೈನ್ ಏನು ಮಾಡ್ತೈತೆ ಅಂದ್ರೆ ಒಂದು ಕರ್ವ್ ಪಾತನ್ನು ಜಸ್ಟ್ ಒಂದು ಪಾಯಿಂಟ್ದಾಗ ಟಚ್ ಮಾಡಿ ಹೋಗ್ತೈತೆ. ಅಂಥ ಸ್ಟ್ರೇಟ್ ಲೈನಿಗೆ ನಾವು ಟ್ಯಾಂಜೆಂಟ್ ಲೈನ್ ಅಂತ ಹೇಳಿ ಕರಿತೀವಿ. ಟ್ಯಾಂಜೆಂಟ್ ಲೈನ್ ಅಂತಂದ್ರೆ ನಮ್ಮ ಕರ್ವ್ ಪಾತನ್ನು ಜಸ್ಟ್ ಒಂದು ಪಾಯಿಂಟ್ದಾಗ ಟಚ್ ಮಾಡಿ ಹೋಗ್ತೈತೆ. ಅಂಥ ಒಂದು ಸ್ಟ್ರೇಟ್ ಲೈನಿಗೆ ನಾವು ಏನಂತ ಕರಿತೀವಿ? ಟ್ಯಾಂಜೆಂಟ್ ಲೈನ್ ಅಂತ ಹೇಳಿ ಕರಿತೀವಿ. ಈ ಪಾಯಿಂಟಿಗೆ ಸ್ಲೋಪ್ ಕೇಳತ್ತಾರ ಅಂತಂದ್ರೆ ಏನು ಮಾಡಬೇಕು? ನೀವು ಆ ಪಾಯಿಂಟಿಗೆ ಒಂದು ಟ್ಯಾಂಜೆಂಟ್ ಲೈನನ್ನು ಹಿಡಿದು, ಟ್ಯಾಂಜೆಂಟ್ ಲೈನ್ ಅಂತಂದ್ರೆ ಆ ಪಾಯಿಂಟಿಗೆ ಜಸ್ಟ್ ಒಂದು ಪಾಯಿಂಟ್ದಾಗ ಕಟ್ ಮಾಡಿ ಹೋಗ್ಬೇಕು, ಟಚ್ ಮಾಡಿ ಹೋಗ್ಬೇಕು. ಸೊ ಈಗ ಏನು ಮಾಡಾಯ್ತಂದ್ರೆ ಈ ಲೈನ್ ನೋಡ್ರಿ, ಈಗ ಏನು ನಾನು ಜಸ್ಟ್ ಲೈನ್ ಹೇಳಿದ್ನಿ ಅಂದ್ರೆ ಇದಕ್ಕೆ ಟ್ಯಾಂಜೆಂಟ್ ಲೈನ್ ಅಂತ ಹೇಳಿ ಕರಿತೀನಿ ನಾನು. ಈ ಟ್ಯಾಂಜೆಂಟ್ ಲೈನ್ ಏನು ಮಾಡ್ತೈತೆ ಅಂದ್ರೆ ಕರ್ವ್ ಪಾತನ್ನು ಜಸ್ಟ್ ಒಂದು ಪಾಯಿಂಟ್ದಾಗ ಏನು ಮಾಡ್ತೈತಿ? ಟಚ್ ಮಾಡಿ ಹೋಗ್ತೈತೆ. ಇವಾಗ ಇದು ಏನು ಸ್ಟ್ರೇಟ್ ಲೈನ್ ಸ್ಲೋಪ್ ಇರ್ತೈತಿಲ್ಲ, ಈ ಪಾಯಿಂಟ್ದು ಸ್ಲೋಪ್ ಅದ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ನಾವು. ಕರ್ವ್ ಪಾತದಾಗ ಯಾವುದೇ ಒಂದು ಪಾಯಿಂಟ್ದಾಗ ಸ್ಲೋಪ್ ಕೇಳ್ರಿ ಅಂತಂದ್ರೆ ಆ ಪಾಯಿಂಟಿಗೆ ಏನು ಮಾಡಬೇಕು? ಒಂದು ಟ್ಯಾಂಜೆಂಟ್ ಲೈನನ್ನು ಎಳಿಬೇಕು. ಆ ಟ್ಯಾಂಜೆಂಟ್ ಲೈನೂ ಒಂದು ಸ್ಟ್ರೇಟ್ ಲೈನ್ ಅಲ್ಲ. ಸೊ ಈ ಸ್ಟ್ರೇಟ್ ಲೈನ್ ನೀವು ಎಲ್ಲರೂ ಸ್ಲೋಪ್ ಹೇಳ್ರಿ ಅಂತಂದ್ರೆ ಈ ಪಾಯಿಂಟ್ದು ಸ್ಲೋಪ್ ಹೇಳಿದಂಗೆ ಆಗ್ತದೆ. ಹಾಗಾದ್ರೆ ಏನು ಮಾಡ್ತೀರಿ? ಈ ಸ್ಟ್ರೇಟ್ ಲೈನ್ ಸ್ಲೋಪ್ ಬೇಕಾದ್ರೆ ಇಲ್ಲಿ ಕಟ್ ಮಾಡತ್ತಿ, ಇಲ್ಲಿ ಹಿಡಿದ ಪಾಸಿಟಿವ್ ಡೈರೆಕ್ಷನ್ ಇದೆ. ಈ ಪಾಸಿಟಿವ್ ಡೈರೆಕ್ಷನ್ದ ಏನು ಆ್ಯಂಗಲ್ ಕ್ರಿಯೇಟ್ ಮಾಡಿರ್ತೈತಿಲ್ಲ ಟೀಟಾ, ಆ ಟೀಟಾವನ್ನು ತೊಗೋತೀರಿ, ಟ್ಯಾನನ್ನು ಟ್ರಿಗ್ನೋಮೆಟ್ರಿಕ್ ರೇಷಿಯೋದಾಗ ಹಾಕ್ತೀರಿ. ಅದೇನು ಹೇಳ್ತೈತೆ ನಿಮ್ಗೆ? ಸ್ಲೋಪನ್ನು ಹೇಳ್ಕೊಡ್ತದೆ. ಈ ಸ್ಲೋಪ್ ಎತ್ತರದ ಈ ಕರ್ವ್ ಪಾತದಾಗ ಈ ಪಾಯಿಂಟ್ದು ಸ್ಲೋಪ್ ಕೂಡ ಅದಾಗಿರ್ತದೆ. ಯಾಕೆ ಹೇಳ್ರಿ? ಆ ಪಾಯಿಂಟ್ದು ಸ್ಲೋಪ್ ಯಾಕೆ ಹೇಳ್ರಿ? ಅದ ಯಾಕಂತಂದ್ರೆ ಕರ್ವ್ ಪಾತದಾಗೂ ಬರಾಯ್ತು ಆ ಪಾಯಿಂಟ್, ಮತ್ತು ಈ ಸ್ಟ್ರೇಟ್ ಲೈನ್ದಾಗೂ ಅದ ಪಾಯಿಂಟ್ ಬರಾಯ್ತು. ಸೊ ಸ್ಟ್ರೇಟ್ ಲೈನ್ದು ಸ್ಲೋಪ್ ಹೇಳ್ರಿ, ಅದರಿಂದ ಈ ಪಾಯಿಂಟ್ದು ಸ್ಲೋಪ್ ಹೇಳಿದಂಗೆ ಆಗ್ತೈತಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇವಾಗ. ಓಕೆ, ದಿಸ್ ಇಸ್ ವೈ ಆಕ್ಸಿಸ್, ದಿಸ್ ಇಸ್ ಎಕ್ಸ್ ಆಕ್ಸಿಸ್. ಹೌದು, ಇವಾಗ ನನ್ನ ಕಡೆ ಒಂದು ಕರ್ವ್ ಪಾತ್ ಎಂಥದೈತೆ ಅಂದ್ರೆ ನೋಡಾಕ ಈ ರೀತಿ ಐತಿ ತಿಳ್ಕೊರಿ. ಈ ರೀತಿ ಐತಿ ಕರ್ವ್ ಪಾತ. ನನಗೆ ಈ ಪಾಯಿಂಟ್ದಾಗ ನನಗೇನು ಬೇಕಾಗೈತಿ? ಸ್ಲೋಪ್ ಬೇಕಾಗೈತಿ. ಆ ಪಾಯಿಂಟ್ದಾಗ ಸ್ಲೋಪ್ ಬೇಕಾದ್ರೆ ಏನು ಮಾಡ್ಬೇಕು? ನೀವು ಆ ಪಾಯಿಂಟಿಗೆ ಒಂದು ಟ್ಯಾಂಜೆಂಟ್ ಲೈನನ್ನು ಎಳಿಬೇಕು. ಹೌದು, ಟ್ಯಾಂಜೆಂಟ್ ಲೈನ್ ಏನು ಮಾಡ್ತೈತಿ? ಕರ್ವ್ ಪಾತನ್ನು ಜಸ್ಟ್ ಒಂದು ಪಾಯಿಂಟ್ದಾಗ ಟಚ್ ಮಾಡಿ ಹೋಗ್ತೈತಿ. ಅಂಥ ಸ್ಟ್ರೇಟ್ ಲೈನಿಗೆ ನಾವು ಟ್ಯಾಂಜೆಂಟ್ ಲೈನ್ ಅಂತ ಹೇಳಿ ಕರಿತೀವಿ. ಇವಾಗ ನಾನು ಹೇಳ್ತೀನಿ ನೋಡ್ರಿ, ಆ ಪಾಯಿಂಟನ್ನು ಜಸ್ಟ್ ಒಂದು ಕರ್ವ್ ಪಾತನ್ನು ಜಸ್ಟ್ ಒಂದು ಪಾಯಿಂಟ್ದಾಗ ಟಚ್ ಮಾಡಿ ಹೋಗ್ಬೇಕದು, ಅಂಥ ಸ್ಟ್ರೇಟ್ ಲೈನ್. ಓಕೆ, ನಿಮ್ಮ ಕಡೆ ಸ್ಕೇಲ್ ಇರ್ತೈತಿ, ಆ ಸ್ಕೇಲ್ನೇ ಈಸಿಲಿ ತೆಗಿಬೋದು ಇದನ್ನು. ಸೊ ಇವಾಗ ನನಗೆ ಕರ್ವ್ ಪಾತದಾಗ ಈ ಪಾಯಿಂಟದ್ದು ನನಗೆ ಸ್ಲೋಪ್ ಕೇಳತ್ತಾರ. ಈ ಪಾಯಿಂಟಿಗೆ ಏನು ಮಾಡತ್ತಾರು? ಸ್ಲೋಪ್ ಕೇಳತ್ತಾರು. ಈ ಪಾಯಿಂಟಿಗೆ ಸ್ಲೋಪ್ ಬೇಕಾದ್ರೆ ಆ ಪಾಯಿಂಟಿಗೆ ಟ್ಯಾಂಜೆಂಟ್ ಲೈನನ್ನು ಹೇಳಿರಿ. ಆ ಟ್ಯಾಂಜೆಂಟ್ ಲೈನು ಕೂಡ ಒಂದು ಸ್ಟ್ರೇಟ್ ಲೈನ್ ಇಲ್ಲ, ಅದ್ರ ಸ್ಲೋಪನ್ನು ಹೇಳ್ರಿ. ಸೊ ಇಲ್ಲಿ ಕಟ್ ಮಾಡಾಯ್ತು ಎಕ್ಸ್ ಆಕ್ಸಿಸ್ ಅನ್ನೋದು.
ಇಲ್ಲಿ ಏನು ಮಾಡತ್ತಿ ಕಟ್ ಮಾಡೈತಿ, ಇಲ್ಲಿ ಹಿಡ್ದ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಈ ಕಡೆ ಐತಿ, ನೆಗೆಟಿವ್ ಎಕ್ಸ್ ಎಕ್ಸಸ್ದಾಗ ಕಟ್ ಮಾಡತ್ತೆ ನಾನು. ಬಟ್ ಏನು ಹೇಳತ್ನು ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಹಿಡ್ದ, ಈ ಪಾಯಿಂಟ್ ಹಿಡ್ದ ಪಾಸಿಟಿವ್ ಎಕ್ಸದ ಡೈರೆಕ್ಷನ್ ಆ ಕಡೆ ಐತಿ. ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಹಿಡ್ದು ಏನು ಆ್ಯಂಗಲ್ ಕ್ರಿಯೇಟ್ ಮಾಡಿರ್ತೈತ್ಲ ಆ ಆ್ಯಂಗಲ್ದು ಏನು ಮಾಡಬೇಕು ನೀವು ಟ್ಯಾನ್ ತೊಗೋಬೇಕು. ಟ್ಯಾನ್ ಆಫ್ ದಟ್ ಟೀಟಾ ಗಿವ್ಸ್ ಯು ಸ್ಲೋಪ್. ಎತ್ರ ಸ್ಲೋಪ್ ಇದೆ ಈ ಸ್ಟ್ರೇಟ್ ಲೈನ್ದ ಸ್ಲೋಪ್ ಪ್ರತಿಯೊಂದು ಪಾಯಿಂಟ್ದಾಗ ಸೇಮ್ ಇರ್ತೈತೆ. ಹಾಗಾದ್ರೆ ಈ ಪಾಯಿಂಟ್ ಮುಖಾಂತರ ಈ ಸ್ಟ್ರೇಟ್ ಲೈನ್ ಏನು ಮಾಡೈತಿ ಹಾದು ಹೋಗತ್ತೆ. ಹಾಗಾದ್ರೆ ಈ ಪಾಯಿಂಟ್ದು ಅದ ಸ್ಲೋಪ್ಲ. ಸೊ ಕರ್ವ್ ಪಾತ್ರದಾಗೂ ಆ ಪಾಯಿಂಟ್ ಬರತ್ತೆ. ಇದರ ಅರ್ಥ ಈ ಕರ್ವಿಗೆ ಈ ಪಾಯಿಂಟ್ ಸ್ಲೋಪ್ ಏನಾಗ್ತೈತಿ ಟ್ಯಾನ್ ಟೀಟಾ. ಸೊ ಯಾವುದೇ ಒಂದು ಕರ್ವ್ ಪಾತ್ರದಾಗ ನಿಮಗೆ ಸ್ಲೋಪ್ ಕೇಳ್ರಿ ಅಂತಂದ್ರೆ ಏನು ಮಾಡ್ತೀರಿ, ಆ ಪಾಯಿಂಟಿಗೆ ಒಂದು ಟ್ಯಾಂಜೆಂಟ್ ಲೈನನ್ನು ಹೇಳಿರಿ, ಆ ಟ್ಯಾಂಜೆಂಟ್ ಲೈನದು ಏನು ಸ್ಲೋಪ್ ಇರ್ತೈತೆ ಆ ಪಾಯಿಂಟ್ದು ಕೂಡ ಅದ ಸ್ಲೋಪ್ ಇರ್ತೈತಿ. ಇದನ್ನ ನೀವು ಇಮ್ಯಾಜಿನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಓಕೆ ನೋಡ್ರಿ, ಇಲ್ಲಿ ನಾನೊಂದು 4 ಎಕ್ಸಾಂಪಲ್ ತೊಗೋತೀನಿ. ಇಲ್ಲಿ ಇದರಿಂದ ಇನ್ನೂ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಏನಾಗ್ತೈತಿ ಕ್ರಿಯೇಟ್ ಆಗ್ತದೆ. ಓಕೆ, ಓಕೆ ಸೊ ಇಫ್ ಯು ಲುಕ್ ಹಿಯರ್, ಈ ಥರ ಒಂದು ತೆಗಿನು. ನೆಕ್ಸ್ಟ್ ಇಲ್ಲಿ ಒಂದ, ಇಲ್ಲೊಂದ, ಆಮೇಲೆ ಇಲ್ಲೊಂದ. ಓಕೆ, ಇನ್ನು ಈ ಕಡೆ ತೆಗಿಸ್ಬೇಕು. ಇದು ನಮ್ಮದು ಎಕ್ಸ, ಇದು ಬಾಯ್, ಇದು ನಮ್ಮದು ಎಕ್ಸ, ಇದು ಬಾಯ್, ಇದು ನಮ್ಮದು ಎಕ್ಸ್, ಇದು ಬಾಯ್, ಎಕ್ಸ್ ಫೈ. ನೀವೇನು ಮಾಡಬೇಕು, ಸ್ಲೋಪನ್ನು ಅನಲೈಸ್ ಮಾಡಬೇಕು. ಸ್ಲೋಪ್ ಬಗ್ಗೆ ಏನು ಮಾಡಿರಿ, ಒಂದು ಸ್ವಲ್ಪ ಡಿಸ್ಕಷನನ್ನು ಮಾಡೋಕ್ಕೆ ಟ್ರೈ ಮಾಡಿರಿ. ಇದ್ರಾಗ ಅನಲೈಸ್ ಸ್ಲೋಪ್. ಓಕೆ, ನಾನು 4 ಕರ್ವ್ ಪಾತನ್ನು ತೆಗಿತ್ನು. ಫಸ್ಟ್ ನಮ್ಮದು ಕರ್ವ್ ಪಾತ್ ಯಾವುದು ಅಂತಂದ್ರೆ ಇಟ್ ಲುಕ್ಸ್ ಲೈಕ್ ದಿಸ್ ಕರ್ವ್ ಐತಿಲ್ಲ ಇದು. ಹಾಂ, ನೆಕ್ಸ್ಟ್ ಹಿಂಗೆ ತೆಗಿನು. ಓಕೆ, ನೆಕ್ಸ್ಟ್ ಓಕೆ, ಇಲ್ಲಿ 4 ಕರ್ವ್ ಪಾತನ್ನು ತೆಗ್ದಾನೆ. ಇವು ಯಾವ ಸ್ಟ್ರೇಟ್ ಲೈನ್ಸ್ ಅಲ್ಲ. ಇವಾಗ ನಮಗೆ ಈ ಪಾಯಿಂಟ್ಸ್ದಾಗ ಸ್ಲೋಪ್ ಕೇಳ್ರಿ ಅಂತಂದ್ರೆ, ಈ ಪಾಯಿಂಟ್ದಾಗ ನಮ್ಗೆ ಸ್ಲೋಪ್ ಕೇಳತ್ತಾರ. ಹೌದು, ಏನು ಮಾಡ್ಬೇಕು ನಾವು, ಆ ಪಾಯಿಂಟಿಗೆ ಒಂದು ಟ್ಯಾಂಜೆಂಟ್ ಲೈನನ್ನು ಎಳಿಬೇಕು. ಟ್ಯಾಂಜೆಂಟ್ ಲೈನ್ ಏನು ಮಾಡ್ತೈತಿ, ಟ್ಯಾಂಜೆಂಟ್ ಲೈನ್ ಅಂತಂದ್ರೆ ಏನು, ಸ್ಪರ್ಶಕ ಅಂತ ಹೇಳಿ ನಾವು ಕನ್ನಡದಲ್ಲಿ ಕರಿತೀವಿ. ಕರ್ವ್ ಪಾತನ್ನು ಜಸ್ಟ್ ಒಂದು ಪಾಯಿಂಟ್ದಾಗ ಟಚ್ ಮಾಡಿ ಹೋಗ್ತೈತಿ. ಆ ಲೈನಿಗೆ ನಾವು ಟ್ಯಾಂಜೆಂಟ್ ಲೈನ್ ಅಂತ ಹೇಳಿ ಕರಿತೀವಿ. ಟ್ಯಾಂಜೆಂಟ್ ಲೈನ್ ಕೂಡ ಒಂದು ಏನಾಗಿರ್ತೈತಿ, ಸ್ಟ್ರೇಟ್ ಲೈನನ್ನು. ಸೊ ಈ ಪಾಯಿಂಟಿಗೆ ನನಗೆ ಸ್ಲೋಪ್ ಕೇಳ್ರಿ ಅಂತಂದ್ರೆ ಏನು ಮಾಡಬೇಕು, ಈ ಪಾಯಿಂಟಿಗೆ ಒಂದು ಟ್ಯಾಂಜೆಂಟ್ ಲೈನ್ ಎಳಿಬೇಕು ನೀವು. ಟ್ಯಾಂಜೆಂಟ್ ಲೈನ್ ಏನು ಮಾಡ್ತೈತಿ, ಕರ್ವ್ ಪಾತನ್ನು ಜಸ್ಟ್ ಒಂದು ಪಾಯಿಂಟ್ದಾಗ ಟಚ್ ಮಾಡ್ಬೇಕು. ಸೊ ಇಫ್ ಯು ಲುಕ್ ಎಟ್ ದಿಸ್, ಇಲ್ಲಿ ನೋಡ್ಬೋದು ನೀವು, ಈ ಪಾಯಿಂಟ್ದಾಗ ಏನು ಮಾಡತ್ತಿ, ನಮ್ದು ಟ್ಯಾಂಜೆಂಟ್ ಲೈನ್ ಟಚ್ ಮಾಡತ್ತಿ. ಸೊ ಈ ಪಾಯಿಂಟ್ ಸ್ಲೋಪ್ ಬೇಕಾಗಿತ್ತಂದ್ರೆ ಈ ಟ್ಯಾಂಜೆಂಟ್ ಲೈನ್ ಸ್ಲೋಪ್ ಏನು ಇಲ್ಲಿ ಕಟ್ ಮಾಡಾಯ್ತು ಎಕ್ಸ್ ಆಕ್ಸಸ್ಸನ್ನು. ಹೌದು, ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಯಾವುದು ಇದು. ಸೊ ಇಲ್ಲಿ ಹಿಡ್ದ ನೀವೇನು ಮಾಡ್ತೀರಿ, ಟೀಟಾ ತೊಗೋತೀರಿ. ಸೊ ಈ ಟೀಟಾನ ಟ್ಯಾನ್ ಟೀಟಾ ತೊಗೊಂಡ್ರಿ ಅಂತಂದ್ರೆ ನಿಮ್ಗೆ ಏನಾಗ್ತೈತಿ, ಸ್ಲೋಪ್ ಗೊತ್ತಾಗ್ತೈತಿ. ಹೌದು, ಈ ಸ್ಲೋಪ್ ಎತ್ತರದಿದ ಈ ಪಾಯಿಂಟ್ದು ಅದ ಸ್ಲೋಪ್ ಆಗ್ತೈತಿ. ಸೊ ಇಲ್ಲಿ ಈ ಸ್ಲೋಪ್ ಹೇಳ್ರಿ ನೋಡು, ಪಾಸಿಟಿವ್ ಐತೆ ನೆಗೆಟಿವ್ ಐತೆ. ನೀವು ಈ ಸ್ಟ್ರೇಟ್ ಲೈನ್ ನೋಡ್ಬೋದು, ತಳಗೆ ಹೊಂಟೈತದ. ತಳಗೆ ಹೊಂಟೈತಿ, ಇದ್ರ ಮೀನಿಂಗ್ ಏನ, ಇದ್ರ ಸ್ಲೋಪ್ ಏನೈತಿ, ನೆಗೆಟಿವ್ ಐತಿ. ನೀವು ಆ್ಯಂಗಲ್ ಕೂಡ ನೋಡ್ಬೋದು. ಈ ಆ್ಯಂಗಲ್ ಏನೈತಿಲ್ಲ 90 ಡಿಗ್ರಿಗಿಂತ ಜಾಸ್ತಿ ಐತಿ. 90 ಡಿಗ್ರಿಗಿಂತ ಜಾಸ್ತಿ ಇದ್ದದ ಕೇಸ್ದಾಗ ಏನಾಗ್ತೈತಿ, ಸ್ಲೋಪ್ ನಮ್ಮದು ನೆಗೆಟಿವ್ ಬರ್ತೈತಿ. ಸ್ಲೋಪ್ ನಮ್ಮದು ಏನೈತಿ, ಇಲ್ಲಿ ನೆಗೆಟಿವ್ ಐತಿ. ಇನ್ನು ಕರ್ವ್ ಪಾತ್ ಮೇಲೆ ಏನಾಗಿರ್ತೈತೆ ಅಂತಂದ್ರೆ ನಮ್ಮ ಸ್ಲೋಪ್ ಏನಾಗ್ತೈತಿ, ವೇರಿಯಬಲ್ ಇರ್ತೈತಿ. ವೇರಿಯಬಲ್ ಅಂತಂದ್ರೆ ಪ್ರತಿ ಸಲ ಚೇಂಜ್ ಆಗ್ತೈತೆ.
ಈ ಪಾಯಿಂಟ್ ಮೇಲೆ ಸ್ಲೋಪ್ ನಮ್ಮದು ಏನೋ ಒಂದು ಬಂದೈತಿ, ಈ ಪಾಯಿಂಟ್ದಾಗ ಸ್ಲೋಪ್ ನಮ್ಮದು ಬೇರೆನೇ ಬರ್ತೈತೆ. ಹೌದು, ಸೇಮ್ ಇರಂಗಿಲ್ಲ, ಕಾನ್ಸ್ಟೆಂಟ್ ಇರಂಗಿಲ್ಲ. ಸ್ಟ್ರೇಟ್ ಲೈನ್ ಕೇಸ್ದಾಗ ಹೆಂಗಿತ್ತು, ಸ್ಟ್ರೇಟ್ ಲೈನ್ದು ಪ್ರತಿಯೊಂದು ಪಾಯಿಂಟ್ ಮೇಲೆ ಸ್ಲೋಪ್ ಕಾನ್ಸ್ಟೆಂಟ್ ಇತ್ತು. ಬಟ್ ಕರ್ವ್ ಪಾತ್ ಮೇಲೆ ಏನಾಗ್ತೈತಿ, ಪ್ರತಿಯೊಂದು ಪಾಯಿಂಟ್ದಾಗ ಸ್ಲೋಪ್ ಏನಾಗ್ತೈತಿ, ವೇರಿ ಮಾಡ್ತಿರ್ತೈತಿ. ಹೌದು, ವೇರಿಯೇಬಲ್ ಇರ್ತೈತಿ. ಇವಾಗ ನೋಡ್ರಿ, ನೆಕ್ಸ್ಟ್ ಇದ್ರಾಗ ನಾನು ಈ ಪಾಯಿಂಟಿಗೆ ಎಲ್ಲರ ಸ್ಲೋಪ್ ಕೇಳಿ ಅಂತಂದ್ರೆ ಈ ಪಾಯಿಂಟಿಗೆ ಏನು ಮಾಡ್ತೀರಿ, ಅಲ್ಲಿ ಒಂದು ಟ್ಯಾಂಜೆಂಟ್ ಲೈನ್ ಹೇಳ್ಬೇಕು ನೀವು. ಟ್ಯಾಂಜೆಂಟ್ ಲೈನ್ ಹೆಂಗೆ ಹೇಳ್ತೀರಿ, ಸ್ಕೇಲ್ ಇಡ್ರಿ, ನಿಮ್ಮ ಕಡೆ ಸ್ಕೇಲ್ ಇದ್ದಿರ್ಬೋದು, ಇದು ನನ್ನ ಸ್ಕೇಲ್ ಐತಿ. ಓಕೆ, ಆ ಸ್ಕೇಲನ್ನು ತೊಗೊಂಡು ಏನು ಮಾಡ್ತೀರಿ, ಈ ರೀತಿ ಒಂದು ಸ್ಟ್ರೇಟ್ ಲೈನ್ ಹೇಳಿರಿ. ಟಚ್ ಮಾಡಲಿಲ್ಲಪ್ಪ, ಅಡ್ಜಸ್ಟ್ ಮಾಡ್ಕೊ, ಟಚ್ ಮಾಡೈತೆ ಅಂತ ತಿಳ್ಕೊರಿ. ಸೊ ಈ ಪಾಯಿಂಟಿಗೆ ಸ್ಲೋಪ್ ಬೇಕಾತಂದ್ರೆ ನನಗೆ ಆ ಪಾಯಿಂಟಿಗೆ ಟ್ಯಾಂಜೆಂಟ್ ಲೈನ್ ಹೇಳಿದ್ರಿ, ಅಲ್ಲಿ ಹಿಡಿದ ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಬೇಕು. ಪಾಸಿಟಿವ್ ಎಕ್ಸ್ದ ಡೈರೆಕ್ಷನ್ ಇದೆ, ಇಲ್ಲಿ ಹಿಡ್ದ ಆ್ಯಂಗಲ್ ಟೀಟಾ. ಸೊ ಇದೇನೈತಿ, ಟ್ಯಾನ್ ಅನ್ನು ಟ್ರಿಗ್ನೋಮೆಟ್ರಿಕ್ ರೇಷೋದಾಗ ಹಾಕ್ರಿ, ನಿಮ್ಗೇನು ಗೊತ್ತಾಗ್ತೈತಿ, ಸ್ಲೋಪ್. ಸೊ ಇಲ್ಲಿ ಸ್ಲೋಪ್ ಪಾಸಿಟಿವ್ ಐತೆ, ನೆಗೆಟಿವ್ ಐತೆ. ಈ ಪಾಯಿಂಟಿಗೆ ಸ್ಲೋಪ್ ಏನು ತೆಗೆದಾರಲ್ಲ, ಅದು ಪಾಸಿಟಿವ್ ಐತೆ, ನೆಗೆಟಿವ್ ಐತೆ. ಈ ಸ್ಟ್ರೇಟ್ ಲೈನ್ ನೋಡ್ಬೋದು ನೀವು, ಎಕ್ಸ್ ಆಕ್ಸಸ್ದಾಗ ಮುಂದೆ ಹೋದಂಗೆ ಸ್ಟ್ರೇಟ್ ಲೈನ್ ಏನೈತಿ, ಮ್ಯಾಗ್ ಹೊಂಟೈತಿ. ಇದ್ರದ್ದು ಮೀನಿಂಗ್ ಏನ, ನಮ್ಮದು ಸ್ಲೋಪ್ ಏನೈತಿ, ಪಾಸಿಟಿವ್. ಸ್ಲೋಪ್ ಏನೈತಿ, ಪಾಸಿಟಿವ್. ಓಕೆ, ನೆಕ್ಸ್ಟ್ ನೋಡ್ರಿ, ಈ ಒಂದು ಕರ್ವ್ ಪಾತಿಗೆ ನನಗೇನು ಮಾಡತ್ತಾರ ಅಂತಂದ್ರೆ, ಈ ಒಂದು ಇಲ್ಲಿ ಸ್ಲೋಪ್ ಕೇಳತ್ತಾರ. ಅವಾಗ ಹೆಂಗೆ ಮಾಡೋರು, ಟ್ಯಾಂಜೆಂಟ್ ಲೈನ್ ಹೇಳ್ತೀರಿ. ನೆಕ್ಸ್ಟ್ ಯು ಕ್ಯಾನ್ ಸಿ ದಿಸ್ ಇಸ್ ಅವರ್ ಟ್ಯಾಂಜೆಂಟ್ ಲೈನ್. ಓಕೆ, ಇಲ್ಲಿ ಕಟ್ ಮಾಡಾಯ್ತದ, ಇಲ್ಲಿ ಹಿಡ್ದ ಪಾಸಿಟಿವ್ ಎಕ್ಸ್ದ ಡೈರೆಕ್ಷನ್ ಇದೆ. ಹೌದು, ಪಾಸಿಟಿವ್ ಎಕ್ಸ್ದ ಡೈರೆಕ್ಷನ್ ಇದೇನು ಆ್ಯಂಗಲ್ ಟೀಟಾ ಕ್ರಿಯೇಟ್ ಮಾಡತ್ತಿ, ಈ ಟೀಟಾದ ಏನು ಮಾಡ್ತೀರಿ, ಟ್ಯಾನ್ ಟೀಟಾ ತೊಗೋತೀರಿ. ಅದರಿಂದ ನಿಮ್ಗೆ ಏನಾಗತ್ತೈತಿ, ಗೊತ್ತಾಗ್ತೈತಿ ಸ್ಲೋಪ್. ಟ್ಯಾನ್ ಆಫ್ ದಿಸ್ ಟೀಟಾ ಗಿವ್ಸ್ ಯು ಸ್ಲೋಪ್. ನಾವು ಟೆಲ್ ಮಿ ವೆದರ್ ದಿಸ್ ಸ್ಲೋಪ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್. ಈ ಸ್ಲೋಪ್ ಪಾಸಿಟಿವ್ ಐತೆ, ನೆಗೆಟಿವ್ ಐತೆ. ನೀವು ಎಕ್ಸ್ ಎಕ್ಸಸ್ದಾಗ ಮುಂದೆ ನೋಡ್ಬೋದು, ಎಕ್ಸ್ ಎಕ್ಸಸ್ದಾಗ ಮುಂದೆ ಹೋದಂಗೆ ನಮ್ಮ ಸ್ಟ್ರೇಟ್ ಲೈನ್ ಮ್ಯಾಗ್ ಹೊಂಟೈತಿ. ಅದರಿಂದ ಗೊತ್ತಾಗ್ತೈತಿ ನಿಮಗೆ ಸ್ಲೋಪ್ ಏನೈತಿದ, ಪಾಸಿಟಿವ್ ಐತೆ ಅಂತ ಹೇಳಿ. ಸ್ಲೋಪ್ ಏನೈತಿ, ಪಾಸಿಟಿವ್ ಐತಿ. ಅಲ್ಲಿಂದನೂ ಹೇಳ್ಬೋದು. ಮತ್ತು ಈ ಆ್ಯಂಗಲ್ ಟೀಟಾ ನೋಡ್ರಿ, ಇದು ಈ ಟೀಟಾ ಏನೈತಿಲ್ಲ 90 ಡಿಗ್ರಿಗಿಂತ ಸಣ್ಣ ಆ್ಯಂಗಲ್ ಕಾಣೋದಿಲ್ಲ ನಿಮ್ಗೆ. 90 ಡಿಗ್ರಿ ಅಂತಂದ್ರೆ ಹಿಂಗೆ ಇರ್ಬೇಕದು. ಹೌದಾ, ಇದು 90 ಡಿಗ್ರಿಗಿಂತ ಖಾನ ಐತಿ, 90 ಡಿಗ್ರಿಗಿಂತ ಸಣ್ಣ ಆ್ಯಂಗಲ್ ಐತಿ. 90 ಡಿಗ್ರಿಗಿಂತ ಸಣ್ಣದಿದ್ದಾಗ ನಮ್ಮದು ಟ್ಯಾನ್ ಟೀಟಾ ಏನು ಬರ್ತೈತಿ, ಪಾಸಿಟಿವ್ ಬರ್ತೈತಿ. ಇದರ ಅರ್ಥನ ಸ್ಲೋಪ್ ನಮ್ಮದು ಪಾಸಿಟಿವ್ ಐತಿ. ಆ್ಯಟ್ ದಿಸ್ ಪಾಯಿಂಟ್ ಕರ್ವ್ ಪಾತ್ ಮೇಲೆ ಸ್ಲೋಪ್ ಏನಿರ್ತೈತಿ, ಚೇಂಜ್ ಆಗ್ತಿರ್ತೈತಿ ಪ್ರತಿಯೊಂದು ಪಾಯಿಂಟ್ದಾಗ. ಓಕೆ, ಸೊ ಇಲ್ಲಿ ಕೇಳ್ರಿ ಅಂತಂದ್ರೆ, ಇವಾಗ ಈ ಪಾಯಿಂಟಿಗೆ ನಿಮಗೆ ಸ್ಲೋಪ್ ಕೇಳ್ರಿ ಅಂತಂದ್ರೆ ಏನು ಮಾಡ್ತೀರಿ, ಆ ಪಾಯಿಂಟಿಗೆ ನೀವೇನು ಮಾಡಬೇಕು, ಟ್ಯಾಂಜೆಂಟ್ ಲೈನ್ ಎಳಿಬೇಕು. ಓಕೆ, ಹೇಳಿದ್ನಿ ಆ ಪಾಯಿಂಟ್ದಾಗ. ಹಾಂ, ನಮ್ಮ ಚಾಕ್ ಆ ಬೋರ್ಡ್ ಐತಿ, ಅದಕ್ಕಾಗಿ ಈ ರೀತಿ ಆಗತ್ತದು. ಓಕೆ, ಎಲ್ಲರೂ ಸ್ಕೇಲ್ ಪೆನ್ ಅದು ಇದ್ದು ಅಂತಂದ್ರೆ ಇನ್ನೂ ಅಕ್ಯುರೇಟಾಗಿ ನಾನು ತೋರಿಸ್ತೀನಿ ನಿಮಗೆ. ಆಲ್ಮೋಸ್ಟ್ ಅಲ್ಲಿ ನಾನು ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು ನಾನು ಏನು ಹೇಳತ್ತೀನಿ ಅಂತ ಹೇಳಿ. ಹೌದು, ಈ ಪಾಯಿಂಟಿಗೆ ನನಗೆ ಈ ಕರ್ವ್ ಪಾತಿಗೆ ಈ ಪಾಯಿಂಟ್ದಾಗ ಸ್ಲೋಪ್ ಕೇಳತ್ತ. ಟ್ಯಾಂಜೆಂಟ್ ಲೈನ್ ಹೇಳಿದ್ರೆ ಟ್ಯಾಂಜೆಂಟ್ ಲೈನ್ ಸ್ಲೋಪ್ ತೆಗಿಬೇಕು ನೀವು. ಹೌದು, ಟ್ಯಾನ್ ಆಫ್ ಟೀಟಾ ಸ್ಲೋಪ್ ಗೊತ್ತಾಗ್ತೈತಿ ಎಮ್. ಈಗ ಹೇಳ್ರಿ, ಈ ಸ್ಲೋಪ್ ಪಾಸಿಟಿವ್ ಐತೆ, ನೆಗೆಟಿವ್ ಐತೆ. ಈ ಸ್ಟ್ರೇಟ್ ಲೈನ್ ನೋಡ್ಬೋದು ನೀವು, ಎಕ್ಸ್ ಆಕ್ಸಸ್ದಾಗ ಮುಂದೆ ಹೋದಂಗೆ ಸ್ಟ್ರೇಟ್ ಲೈನ್ ಏನಂತ ತಳಗೆ ಹೊಂಟೈತಿ. ಇದರದ್ದು ಅರ್ಥ ಏನ, ಸ್ಲೋಪ್ ನೆಗೆಟಿವ್ ಐತಿ. ಸ್ಲೋಪ್ ಏನೈತೆ ನಮ್ದು, ನೆಗೆಟಿವ್ ಐತಿ. ಓಕೆ, ಸೊ ಯಾವಾಗೂ ನಿಮಗೆ ಕರ್ವ್ ಪಾತಿಗೆ ಎಲ್ಲರೇ ಸ್ಲೋಪ್ ಕೇಳ್ರಿ ಅಂತಂದ್ರೆ, ಕರ್ವ್ ಪಾತದಾಗ ಯಾವುದೇ ಒಂದು ಪಾಯಿಂಟಿಗೆ ಸ್ಲೋಪ್ ಕೇಳ್ರಿ ಅಂತಂದ್ರೆ ಆ ಪಾಯಿಂಟಿಗೆ ಟ್ಯಾಂಜೆಂಟ್ ಲೈನ್ ಹೇಳಿರಿ. ಆ ಟ್ಯಾಂಜೆಂಟ್ ಲೈನ್ದು ಏನು ಸ್ಲೋಪ್ ಇರ್ತೈತಲ್ಲ, ಆ ಸ್ಲೋಪ ಆ ಕರ್ವ್ ಪಾತಿಗೆ ಆ ಪಾಯಿಂಟಿಗೆ ಸೂಟ್ ಆಗ್ತೈತೆ ಅದು. ಓಕೆ, ಸೊ ಕಾನ್ಸೆಪ್ಟ್ ಅರ್ಥ ಆಗಿರಬೇಕು. ಅನಲೈಸ್ ದಿ ಸ್ಲೋಪ್, ನೀವೇನು ಮಾಡಬೇಕು, ಅನಲೈಸ್ ಮಾಡ್ಬೇಕು. ಇದನ್ನ ಒಂದೆರಡು ಸಲ ಏನು ಮಾಡಿರಿ, ಇದ್ರ ಬಗ್ಗೆ ವಿಚಾರ ಮಾಡಿರಿ. ನಾನು ಏನು ಹೇಳೀನಿ ಪ್ರತಿಯೊಂದು ಸೆಂಟೆನ್ಸನ್ನು ಇಡ್ಬೇಕು ನೀವು. ಕರ್ವ್ ಪಾತಿಗೆ ಹೌ ಟು ಕ್ಯಾಲ್ಕುಲೇಟ್ ಸ್ಲೋಪ್ at a point on ಕರ್ವ್ ಇತ್ತಂದ್ರೆ ನಮ್ಮ ಲೈನ, ಅವಾಗ ಯಾವುದೇ ಒಂದು ಪಾಯಿಂಟಿಗೆ ನೀವು ಸ್ಲೋಪನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ, ಡ್ರಾ ಟ್ಯಾಂಜೆಂಟ್ ಲೈನ್, ಡ್ರಾ ಟ್ಯಾಂಜೆಂಟ್ ಲೈನ್ on that point calculate slope
of that tangent line ಲಾಸ್ಟಿಗೆ ಏನು ತಿಳ್ಕೊಬೇಕು ನೀವು, ಆ ಟ್ಯಾಂಜೆಂಟ್ ಲೈನ್ ಸ್ಲೋಪ ಆ ಕರ್ವ್ ಪಾಯಿಂಟಿಗೆ ಯಾವ ಪಾಯಿಂಟಿಗೆ ಆ ಟ್ಯಾಂಜೆಂಟ್ ಲೈನ್ ಎಳೆದಿರಲಿ ಆ ಪಾಯಿಂಟ್ ಸ್ಲೋಪ ಸೇಮ್ ಇರ್ತೈತೆ. ಸ್ಲೋಪ್ ಆಫ್ ದಟ್ ಕರ್ವ್, ಸ್ಲೋಪ್ ಆಫ್ ಪಾಯಿಂಟ್ ಆನ್ ಅ ಕರ್ವ್, ಸ್ಲೋಪ್ ಆಫ್ ಪಾಯಿಂಟ್ ಆನ್ ಅ ಕರ್ವ್ equals to slope of a tangent line. Slope of tangent line. ನೆನ್ಪಿಡ್ತೀರಿ? ಓಕೆ, ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಫಿಸಿಕ್ಸ್ದಾಗ ಭಾಳ ಕಡೆ ಯೂಸ್ ಆಗೋದೈತಿ, ಅದರ ಸಂಬಂಧ ನಾನು ಪ್ರತಿ ಸಲ ಏನು ಮಾಡೋದನ್ನು ಡಿಸ್ಕಷನ್ ಮಾಡೋದು. ಸ್ಲೋಪ್ ಆಫ್ ಪಾಯಿಂಟ್ ಆನ್ ದ್ಯಾಟ್ ಕರ್ವ್ ಈಕ್ವಲ್ಸ್ ಟು ಸ್ಲೋಪ್ ಆಫ್ ಟ್ಯಾಂಜೆಂಟ್ ಲೈನ್. ಈ ಕರ್ವ್ದು ಈ ಪಾಯಿಂಟದ ಸ್ಲೋಪ್ ಕೇಳ್ರಿ ಅಂತಂದ್ರೆ ಈ ಟ್ಯಾಂಜೆಂಟ್ ಲೈನ್ದು ಏನು ಸ್ಲೋಪ್ ಇರ್ತೈತಿ ಅದ ಸ್ಲೋಪ್ ಈ ಪಾಯಿಂಟ್ದು ಕೂಡ ಆಗಿರ್ತೈತಿ. ಓಕೆ, ನೆನ್ಪಿಡ್ತಾರೆ. ನೆಕ್ಸ್ಟ್ ಟಾಪಿಕಿಗೆ ನಾವು ಮೂವ್ ಆನ್ ಆಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ನಮ್ಮ ಕಡೆ ವೈ ಇಂಟರ್ಸೆಪ್ಟ್. ಓಕೆ, ಇದಕ್ಕೆ ವೈ ಇಂಟರ್ಸೆಪ್ಟ್ ಅಂತ ಕರಿತೀವಿ, ಜನರಲ್ ಆಗಿ ಇಂಟರ್ಸೆಪ್ಟ್ ಅಂತಾರು, ಬಟ್ ನಾವು ಸ್ಪೆಸಿಫೈ ಮಾಡೋ ವೈ ಇಂಟರ್ಸೆಪ್ಟ್ ಅಂತ ಹೇಳಿ. ವೈ ಇಂಟರ್ಸೆಪ್ಟ್ ಅಂತಂದ್ರೆ ಭಾಳ ಈಸಿ ಕಾನ್ಸೆಪ್ಟ್ ಐತಿ. ಓಕೆ, ಅದ್ರಾಗೇನು ಭಾಳ ಡಿಫಿಕಲ್ಟ್ ಕಾನ್ಸೆಪ್ಟ್ ಇಲ್ಲಿದೆ, ಭಾಳ ಈಸಿ ಐತಿ. ವೈ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಅಂತಂದ್ರೆ ಒಂದು ಸ್ಟ್ರೇಟ್ ಲೈನ್ ಇದ್ದದ ವೈ ಆ್ಯಕ್ಸಿಸನ್ನು ಯಾವ ಪಾಯಿಂಟ್ದಾಗ ಕಟ್ ಮಾಡ್ತೈತಲ್ಲ ಆ ಪಾಯಿಂಟಿಗೆ ನಾವು ವೈ ಇಂಟರ್ಸೆಪ್ಟ್ ಅಂತ ಹೇಳಿ ಕರಿತೀವಿ. ಭಾಳ ಈಸಿ ಐತಿಲ್ಲ. ಈಗ ಎಕ್ಸಾಂಪಲ್ ಆಗಿ ನೋಡ್ರಿ, ಇದು ನಮ್ಮದೇನ ಎಕ್ಸ್ ಆ್ಯಕ್ಸಿಸ, ಇದು ನಮ್ದು ವೈ ಆ್ಯಕ್ಸಿಸ್. ಹೌದು, ಈಗ ಒಂದು ಸ್ಟ್ರೇಟ್ ಲೈನ್ ಐತಿ, ಒಂದು ಸ್ಟ್ರೇಟ್ ಲೈನ್ ಏನು ಮಾಡೈತಂದರೆ ವೈ ಆ್ಯಕ್ಸಿಸನ್ನು ಈ ರೀತಿ ಕಟ್ ಮಾಡಿ ಹೊಂಟೈತಿ. ಓಕೆ, ಇದು ವೈ ಆ್ಯಕ್ಸಿಸನ್ನು ಇಲ್ಲಿ ಈ ಪಾಯಿಂಟ್ದಾಗ ಕಟ್ ಮಾಡೈತಿ. ಈ ಪಾಯಿಂಟಿಗೆ ನಾವು ವೈ ಇಂಟರ್ಸೆಪ್ಟ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಆಗಿ ಇದು ಒರಿಜಿನ್ ಅಂತ ಹೇಳಿ ತಿಳ್ಕೊರಿ 0, ಇದೇನಾಗ್ತೈತಿ 1 2 3, ಇದು 4 ಆಯ್ತು ಅಂತ ತಿಳ್ಕೊರಿ. 4 5 6. ಓಕೆ, ಇಲ್ಲಿ +1 ಇರ್ತೈತಿ, +2 ಇರ್ತೈತಿ, +3, ಈ ಕಡೆ -1 -2 ಈ ರೀತಿ ನಂಬರ್ಸ್ ಇರ್ತಾವೆ. ವೈ ಆ್ಯಕ್ಸಿಸ್ ಏನು ಮಾಡೈತಿ, ವೈ ಆ್ಯಕ್ಸಿಸನ್ನು ಈ ಸ್ಟ್ರೇಟ್ ಲೈನ್ ಇದ್ದದ ವೈ ಆ್ಯಕ್ಸಿಸನ್ನು +4 ಅನ್ನಲ್ಲಿ ಕಟ್ ಮಾಡತ್ತೆ. ಈ +4ಗೆ ಏನಂತ ಕರಿತೀವಿ ನಾವು ವೈ ಇಂಟರ್ಸೆಪ್ಟ್ ಅಂತ ಕರಿತೀವಿ. ಇದನ್ನು ನಾವು ಸಿ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಇನ್ನು ವೈ ಇಂಟರ್ಸೆಪ್ಟ್ ಅಂತಂದ್ರೆ ಏನ, ಪಾಯಿಂಟ್ ಆನ್ ವೈ ಆಕ್ಸಿಸ್ ವೇರ್ ದ ಲೈನ್ ಸ್ಟ್ರೇಟ್ ಲೈನ್ ಕಟ್ಸ್ ಇಟ್. ಪಾಯಿಂಟ್ ಆನ್ ವೈ ಆಕ್ಸಿಸ್ point on y axis where the straight line cuts y axis. ಓನಾಗಿ ಬರ್ದೆ ನನ್ನ ಡೆಫಿನೇಷನ, ಯಾವ ಟೆಕ್ಸ್ಟ್ ಬುಕ್ದಾನ ಛಾಪಿಸಿಲ್ಲ. ಪಾಯಿಂಟ್ ಆನ್ ವೈ ಆಕ್ಸಿಸ್ ವೇರ್ ದ ಸ್ಟ್ರೇಟ್ ಲೈನ್ ಕಟ್ಸ್ ವೈ ಆಕ್ಸಿಸ್. ವೈ ಆಕ್ಸಿಸನ್ನು ಸ್ಟ್ರೇಟ್ ಲೈನ್ ಎಲ್ಲಿ ಕಟ್ ಮಾಡೋದಲ್ಲ ಆ ಪಾಯಿಂಟಿಗೆ ನಾವು ವೈ ಇಂಟರ್ಸೆಪ್ಟ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಆಗಿ ಇವಾಗ ನಾ ಏನು ಮಾಡೋಣ ಅಂತಂದ್ರೆ ಒಂದು 2 ಎಕ್ಸಾಂಪಲ್ ತೊಗೊಳು. ಸೊ ಈ ರೀತಿ ನಮ್ಮದೇನು ಇರ್ತೈತಿ, ವೈ ಆಕ್ಸಿಸ್ ಇರ್ತೈತಿ. ನೀವೇನು ತಿಳ್ಕೊಬೇಕಂತಂದ್ರೆ ವೈ ಇಂಟರ್ಸೆಪ್ಟದ ಭಾಳ ಇಂಪಾರ್ಟೆಂಟ್ ಮಹತ್ವ ಐತಿ ನಮ್ಮ ಸ್ಟ್ರೇಟ್ ಲೈನ್ ಒಳಗೆ. ಹೌದು, ಓಕೆ, ದಿಸ್ ಇಸ್ ಅವರ್ ಎಕ್ಸ್ ಆಕ್ಸಿಸ್. ಇದು ನಮ್ಮದು ಒರಿಜಿನ್ ಏನು ಕೋಆರ್ಡಿನೇಟ್ಸ್ ಇರ್ತಾವಲ್ಲ ಅವು 0, 0 ಇರ್ತಾವೆ. ಏನು ಮಾಡಾಯ್ತಂದ್ರೆ ಒಂದು ಸ್ಟ್ರೇಟ್ ಲೈನ ಈ ರೀತಿ ಕಟ್ ಮಾಡಾಯ್ತು ಅಂತ ತಿಳ್ಕೊರಿ. ಇದೊಂದು ಸ್ಟ್ರೇಟ್ ಲೈನ್ ಐತಿ. ಈ ಸ್ಟ್ರೇಟ್ ಲೈನ್ ಒರಿಜಿನ್ ಹಿಡ್ದ ಮ್ಯಾಕ್ ಕಟ್ ಮಾಡಿತ್ತಂದ್ರೆ ನಮ್ಮ ವೈ ಇಂಟರ್ಸೆಪ್ಟ್ ಏನಿರ್ತೈತಿ ಅದು ಪಾಸಿಟಿವ್ ಇರ್ತೈತಿ. ನಿಮಗೆ ಎಲ್ಲರಿಗೂ ಗೊತ್ತೈತಿ ಒರಿಜಿನ್ ಹಿಡ್ದ ಮ್ಯಾಲೆ ಏನು ಸಂಖ್ಯೆಗಳು ಬರ್ದಿರ್ತಾರಲ್ಲ ಆ ಪಾಸಿಟಿವ್ದಾಗ ಬರ್ದಿರ್ತಾರೆ. +1 +2 +3 +4. ಇದರ ಅರ್ಥ ಏನ, ಒರಿಜಿನ್ ಹಿಡ್ದ ನಮ್ಮ ಸ್ಟ್ರೇಟ್ ಲೈನ್ ಎಲ್ಲಾರ ಮ್ಯಾಕ್ ಕಟ್ ಮಾಡಿತ್ತಂದ್ರೆ ವೈ ಇಂಟರ್ಸೆಪ್ಟ್ ಏನಿರ್ತೈತಿ ಅದು ಪಾಸಿಟಿವ್ ಇರ್ತೈತಿ. ಇಲ್ಲಿ ನೋಡ್ಬೋದು ಒರಿಜಿನ್ ಹಿಡ್ದ ಮ್ಯಾಕ್ ಕಟ್ ಮಾಡೈತಿ ನಮ್ಮ ಸ್ಟ್ರೇಟ್ ಲೈನ. ಈ ಒಂದು ಕೇಸ್ದಾಗ ಸಿ ಏನೈತಿ ನಮ್ಮದ ಪಾಸಿಟಿವ್ ಐತಿ. ಸಿ ಅಂತಂದ್ರೆ ವೈ ಇಂಟರ್ಸೆಪ್ಟ್. ಹೌದು, ನೆಕ್ಸ್ಟ್ ಈ ಸ್ಟ್ರೇಟ್ ಲೈನ್ ಸ್ಲೋಪ್ ಪಾಸಿಟಿವ್ ಐತೆ ನೆಗೆಟಿವ್ ಐತೆ. ಈ ಸ್ಟ್ರೇಟ್ ಲೈನ್ ಮ್ಯಾಗ್ ಹೊಂಟೈತಿ. ಇದರದ್ದು ಮೀನಿಂಗ್ ಏನ, ಇದರ ಸ್ಲೋಪ್ ಪಾಸಿಟಿವ್ ಐತೆ ಅಂತ ಹೇಳಿ. ಓಕೆ, ಸ್ಲೋಪ್ ಇದರದ ಪಾಸಿಟಿವ್ ಐತಿ. ಇನ್ನೊಂದು ಸ್ಟ್ರೇಟ್ ಲೈನ್ ಐತಿ ನಮ್ಮದು ಒರಿಜಿನ್ ಮೇಲೆ ಕಟ್ ಆಗತ್ತೆ ಅಂತ ತಿಳ್ಕೊರಿ. ಅದು ಏನಾಗತ್ತಿ, ಒರಿಜಿನ್ ಮೇಲೆ ಕಟ್ ಮಾಡಾಯ್ತದ.
ಈ ರೀತಿ ಒರಿಜಿನ್ದಾಗ ಕಟ್ ಆಗೈತೆ. ಈ ಸ್ಟ್ರೇಟ್ ಲೈನ್ ಒರಿಜಿನ್ ಮೇಲೆ ಕಟ್ ಆದ್ರೆ ಇದ್ರದ್ದು ಅರ್ಥ ಇದ್ರದ್ದು ಮೀನಿಂಗ್ ಏನ, ನಮ್ಮದು y ಇಂಟರ್ಸೆಪ್ಟ್ ಎಷ್ಟೈತಿ 0 ಐತಿ. ಒರಿಜಿನ್ ಮೇಲೆ C 0, ಒರಿಜಿನ್ ಮೇಲೆ ಪಾಯಿಂಟ್ 0,0 ಇರ್ತಾವೆ. y ಕೋಆರ್ಡಿನೇಟ್ ಎಷ್ಟೈತೆ ಅಲ್ಲಿ 0. ಹೌದು, ಒರಿಜಿನ್ ಮೇಲೆ ಎಲ್ಲೇ ನಮ್ಮ ಸ್ಟ್ರೇಟ್ ಲೈನ್ ಕಟ್ ಆತಂದ್ರೆ ಅದ್ರದ್ದು y ಇಂಟರ್ಸೆಪ್ಟ್ ಏನಾಗ್ತೈತಿ 0 ಆಗ್ತೈತಿ. ಇದ್ರ ಸ್ಲೋಪ್ ಹೆಂಗೈತೆ ನೋಡ್ರಿ, ಈ ಸ್ಟ್ರೇಟ್ ಲೈನ್ ಸ್ಲೋಪ್ ಪಾಸಿಟಿವ್ ಐತೆ ನೆಗೆಟಿವ್ ಐತೆ. ಈ ಸ್ಟ್ರೇಟ್ ಲೈನ್ ಎಕ್ಸ್ ಎಕ್ಸಸ್ದಾಗ ಮುಂದೆ ಹೋದಂಗೆ ತಳಗೆ ಹೊಂಟೈತಿ. ಇದ್ರ ಅರ್ಥ ಏನೈತರದ ಸ್ಲೋಪ್ ಇದ್ರದ್ದು ನೆಗೆಟಿವ್ ಐತೆ ಅಂಥೇಳಿ. y ಇಂಟರ್ಸೆಪ್ಟ್ ಯಾವಾಗೂ ಕೇಳ್ರಿ ಅಂತಂದ್ರೆ ನಮ್ಮ ಸ್ಟ್ರೇಟ್ ಲೈನ್ y ಆಕ್ಸಸ್ಸನ್ನು ಎಲ್ಲಿ ಕಟ್ ಮಾಡ್ತಿರ್ತೈತಲ್ಲ ಅದ್ರದ್ದು y ಕೋಆರ್ಡಿನೇಟನ್ನು ಹೇಳ್ಬೇಕು ನೀವು. ಆ್ಯಕ್ಚುಲಿ y ಆಕ್ಸಸ್ ಮೇಲೆ ನಮ್ಮದು ಎಕ್ಸ್ ಕೋಆರ್ಡಿನೇಟ್ ಅಂತೂ 0ನೇ ಇರ್ತೈತಿ. ಈ ಪಾಯಿಂಟ್ದಾಗ ನೋಡ್ರೆ x 0 ಇರ್ತೈತಿ, ಈ ಪಾಯಿಂಟ್ದಾಗ ನೋಡ್ರೆ x 0 ಇರ್ತೈತಿ. ಬಟ್ y ಏನೋ ಇರ್ತೈತಿ ಇಲ್ಲಿ, ಹೌದಿಲ್ಲ. ಈಗ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ, ಇದು x ಐತಿ, ಇದು y ಐತಿ. ಸೊ ಇಲ್ಲಿ 1 2 3, ಈ ಕಡೆ +1 +2 +3, ಈ ಕಡೆ -1 -2 -3, ಈ ಕಡೆ ತಳಗೆ ಬಂದ್ರಿ ಅಂತಂದ್ರೆ -1 -2 -3. ಹೌದು, y ಆಕ್ಸಿಸ್ ಮೇಲೆ ಪಾಯಿಂಟ್ಸ್ ನೋಡ್ರಿ ಅಂತಂದ್ರೆ ಇಲ್ಲಿ ಏನಾಗ್ತತಿ, ಇದು 0,2 ಇದು. ಹೌದು, y ಆಕ್ಸಿಸ್ ಮೇಲೆ ಎಕ್ಸ್ ಕೋಆರ್ಡಿನೇಟ್ ಏನಿರ್ತೈತಿ 1 ಮತ್ತು 0. ಈಗ 2 ಮುಖಾಂತರ ಯಾವುದೇ ಒಂದು ಸ್ಟ್ರೇಟ್ ಲೈನ್ ಹಾದು ಹೋಯ್ತು ಅಂತ ತಿಳ್ಕೊರಿ. ಹಾಗಾದ್ರೆ ಈ ಸ್ಟ್ರೇಟ್ ಲೈನ್ದು y ಇಂಟರ್ಸೆಪ್ಟ್ ಎಷ್ಟಾಯಿತು, y ಇಂಟರ್ಸೆಪ್ಟ್ ಅನ್ರಿ ಅಥವಾ ಜನರಲ್ ಆಗಿ ಇಂಟರ್ಸೆಪ್ಟ್ ಅನ್ರಿ, ಅದನ್ನು ನಾವು ಶ್ರೀಯಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಸಿ ಎಷ್ಟಾಯ್ತು, ಈ ಸ್ಟ್ರೇಟ್ ಲೈನ್ದು y ಇಂಟರ್ಸೆಪ್ಟ್ ಎಷ್ಟಾಯ್ತು +2. ಓಕೆ, ನಮ್ಮದು y ಇಂಟರ್ಸೆಪ್ಟ್ ಪಾಸಿಟಿವ್ ಐತಿ, ಅದನ್ನ ಹೇಳತ್ತೀನಿ ನಾನು. ಫಸ್ಟ್ನೇ ಸ್ಟ್ರೇಟ್ ಲೈನ್ದಾಗ ನೋಡ್ರಿ ಒರಿಜಿನ್ ಹಿಡ್ದ ಮ್ಯಾಕ್ ಕಟ್ ಮಾಡಿತ್ತಿದ್ದು y ಆಕ್ಸಸ್ಸನ್ನು, ಅದಕ್ಕಾಗಿ y ಇಂಟರ್ಸೆಪ್ಟ್ ಏನು ಬರ್ತೈತೆ ಥರದ ಪಾಸಿಟಿವ್ ಬರ್ತೈತೆ. y ಇಂಟರ್ಸೆಪ್ಟ್ ಅನ್ರಿ ಅಥವಾ ಜನರಲ್ ಆಗಿ ನಾನು ಇಂಟರ್ಸೆಪ್ಟ್ ಅಂತ ಹೇಳಿ ಕರಿತೀನಿ. ಇಂಟರ್ಸೆಪ್ಟ್ ಏನೈತೆ ನಮ್ದು ಪಾಸಿಟಿವ್. ಈ ಸ್ಟ್ರೇಟ್ ಲೈನ್ನ ಒರಿಜಿನ್ದಾಗ ಕಟ್ ಮಾಡಾಯ್ತು. ಹಾಗಾದ್ರೆ ಈ ಸ್ಟ್ರೇಟ್ ಲೈನ್ದ y ಇಂಟರ್ಸೆಪ್ಟ್ ಎಷ್ಟು ಬಂತು, ಇಂಟರ್ಸೆಪ್ಟ್ ಎಷ್ಟು ಬಂತು 0. ಸ್ಲೋಪ್ ನೆಗೆಟಿವ್ ಐತಿ, ಯಾಕಂದ್ರೆ ಎಕ್ಸ್ ಎಕ್ಸಸ್ದಾಗ ಈ ಸ್ಟ್ರೇಟ್ ಲೈನ್ ಏನು ಮಾಡೈತಿ ತಳಗೆ ಹೊಂಟೈತಿ. ಇನ್ನೊಂದು ನಾನು ನೋಡಿ ಅಂತಂದ್ರೆ ಈ ರೀತಿ ಐತಿ ತಿಳ್ಕೊರಿ ಸ್ಟ್ರೇಟ್ ಲೈನ್. ಈ ಸ್ಟ್ರೇಟ್ ಲೈನ್ ಒರಿಜಿನ್ ಹಿಡ್ದ ತಳಗೆ ಕಟ್ ಮಾಡಾಯ್ತು. ಒರಿಜಿನ್ ಹಿಡ್ದ ತಳಗೆ ಬಂದ್ರೆ ಅಂತಂದ್ರೆ ನಾವು ವ್ಯಾಲ್ಯೂಗಳು ನೆಗೆಟಿವ್ದಾಗಿದಾವೆ. ಇಲ್ಲಿ y ಆಕ್ಸಿಸ್ ಮೇಲೆ ವ್ಯಾಲ್ಯೂಗಳು ಏನದಾವು ನೆಗೆಟಿವ್ದಾಗದಾವೆ. ಅದಕ್ಕಾಗಿ ಇದ್ರದ್ದು ಇಂಟರ್ಸೆಪ್ಟ್ ಏನು ಬರ್ತೈತಿ ನೆಗೆಟಿವ್ ವ್ಯಾಲ್ಯೂ ಬರ್ತೈತಿ, ಅದ್ರದ್ದು ನೆಗೆಟಿವ್ದಾಗ ಬರ್ತೈತಿ. ಸ್ಲೋಪ್ ಇದ್ರದ್ದು ಪಾಸಿಟಿವ್ ಐತಿ ನೋಡ್ರಿ. ಈ ಸ್ಟ್ರೇಟ್ ಲೈನ್ ಎಕ್ಸ್ ಆಕ್ಸಿಸ್ದಾಗ ಮುಂದೆ ಹೋದಂಗೆ ಸ್ಟ್ರೇಟ್ ಲೈನ್ ಮ್ಯಾಗ ಹೊಂಟೈತಿ. ಇದ್ರದ್ದು ಅರ್ಥ ಏನ, ಸ್ಲೋಪ್ ನಮ್ದು ಏನೈತಿ ಪಾಸಿಟಿವ್ ಐತಿ ಅಂತ ಹೇಳಿ. ಓಕೆ, ಈಸಿ ಐತಲ್ಲ. ಇನ್ನೊಂದು ಸ್ವಲ್ಪ ನೋಡೋಣ ಇದ್ರ ಬಗ್ಗೆ. ಓಕೆ, ಇನ್ನೊಂದು 2-3 ಕೇಸ್ ನೋಡಿ ನಾವು ಇದ್ರ ಬಗ್ಗೆ ಇದನ್ನು ಮಾಡೋಣ. ಇದು ನಮ್ಮದು ಎಕ್ಸ, ಇದು y. ಹೌದು, ಈ ರೀತಿ ಒಂದು ಸ್ಟ್ರೇಟ್ ಲೈನ್ ಐತಿ. ಅದ್ರದ್ದು ಇಂಟರ್ಸೆಪ್ಟ್ ಪಾಸಿಟಿವ್ ಐತೋ ನೆಗೆಟಿವ್ ಐತೋ ಏನೈತೋ ಹೇಳ್ಬೇಕು ನೀವು ನನಗೆ. ಓಕೆ, ಇಲ್ಲಿ 3 ಸ್ಟ್ರೇಟ್ ಲೈನ್ಸ್ ಅದಾವೆ ನಮ್ಮ ಕಡೆ. ಅದ್ರದ್ದು ಇಂಟರ್ಸೆಪ್ಟ್ ಪಾಸಿಟಿವ್ ಐತೋ ನೆಗೆಟಿವ್ ಐತೋ ಹೇಳ್ರಿ, ಮತ್ತು ಸ್ಲೋಪ್ ಪಾಸಿಟಿವ್ ಐತಲ್ಲ ನೆಗೆಟಿವ್ ಐತೋ ಹೇಳ್ರಿ. ಇದು ನಮ್ಮದು ಫಸ್ಟ್ ಸ್ಟ್ರೇಟ್ ಲೈನ, ಇದು ಸೆಕೆಂಡ್ ಸ್ಟ್ರೇಟ್ ಲೈನ, ಇದು ಥರ್ಡ್ ಸ್ಟ್ರೇಟ್ ಲೈನ. ಈ 3 ಸ್ಟ್ರೇಟ್ ಲೈನ್ ಬಗ್ಗೆ ಇಂಟರ್ಸೆಪ್ಟ್ ಪಾಸಿಟಿವ್ ಆರ್ ನೆಗೆಟಿವ್, ಸ್ಲೋಪ್ ಪಾಸಿಟಿವ್ ಆರ್ ನೆಗೆಟಿವ್ ನೀವು ಹೇಳ್ಬೇಕು ನನಗೆ. ನೋಡಿರಿ, ಫಸ್ಟ್ ಸ್ಟ್ರೇಟ್ ಲೈನ್ ಏನೈತಿ ಒರಿಜಿನ್ ಹಿಡ್ದ ಮ್ಯಾಕ್ ಕಟ್ಟಾಗ ಆಯ್ತು y ಆಕ್ಸಿಸನ್ನು. ಇದರ ಅರ್ಥ ಏನ, ಈ ಪಾಯಿಂಟಿಗೆ ನಾವು ಏನಂತ ಕರಿತೀವಿ ಇಂಟರ್ಸೆಪ್ಟ್, y ಇಂಟರ್ಸೆಪ್ಟ್ ಅನ್ಬೋದು ನೀವು. ಸೊ ಈ C ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ತೀವಿ. C ಇಂದ ಇದ್ರದ್ದು y ಇಂಟರ್ಸೆಪ್ಟ್ ಹೆಂಗೆ ಬರೈತಿ, ಇಂಟರ್ಸೆಪ್ಟ್ ಪಾಸಿಟಿವ್ ಬರ್ತೈತಿ. ಇದ್ರದ್ದು ಪಾಸಿಟಿವ್ ಏನೋ ಒಂದು ವ್ಯಾಲ್ಯೂ ಬರ್ತೈತಿ. ಹೌದು, +2 +3 +4 ಏನೋ ಬರ್ತಿರ್ತೈತಿ, ಅದಕ್ಕೆ ನಾನು ಪಾಸಿಟಿವ್ ಅಂತ ಹೇಳಿ ಹೇಳ್ತೀನಿ. ಈ ಸ್ಟ್ರೇಟ್ ಲೈನ್ದ ಸ್ಲೋಪ್ ಹೆಂಗೈತಿ ನಮ್ಮದ ನೆಗೆಟಿವ್ ಐತಿ ನೋಡ್ರಿ. ಹೆಂಗೆ ಹೇಳಿ ನಾ ಯಾವ ರೀತಿ ಹೇಳಿ ನಾನು, ಎಕ್ಸ್ ಎಕ್ಸಸ್ದಾಗ ಮುಂದೆ ಹೋದಂಗೆ ಸ್ಟ್ರೇಟ್ ಲೈನ್ ತಳಗೆ ಹೊಂಟೈತದ. ಇದ್ರದ್ದು ಮೀನಿಂಗ್ ಏನ, ಸ್ಲೋಪ್ ನೆಗೆಟಿವ್ ಐತಿ ಇದ್ರದ್ದು. ನೆಕ್ಸ್ಟ್ ಸೆಕೆಂಡ್ ಸ್ಟ್ರೇಟ್ ಲೈನ್ ಎಕ್ಸ್ ಎಕ್ಸಸ್ದಾಗ ಮುಂದೆ ಹೋದಂಗೆ ಅಂತರೂ ಇದು ತಳಗೆ ಹೊಂಟೈತಿ. ಇದ್ರ ಸ್ಲೋಪ್ ಏನಾಗ್ತೈತಿ, ಅದು ಕೂಡ ನೆಗೆಟಿವ್ ಐತಿ ಸ್ಲೋಪ್. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಏನಿರ್ತದ, ಒರಿಜಿನ್ ಹಿಡ್ದ ಪಾಸ್ ಆಗೈತಿ ಸ್ಟ್ರೇಟ್ ಲೈನ್. ಒರಿಜಿನ್ ಹಿಡ್ದ ಪಾಸ್ ಆಗೈತಂದ್ರೆ ಇದ್ರದ್ದು ಇಂಟರ್ಸೆಪ್ಟ್ ಏನಿರ್ತೈತಿ C = 0. y ಆಕ್ಸಿಸ್ ಮೇಲೆ ನೋಡ್ರಿ, ಒರಿಜಿನ್ದಾಗ ಎಕ್ಸ್ ಕೋಆರ್ಡಿನೇಟು 0 ಇರ್ತೈತೆ, y ಕೋಆರ್ಡಿನೇಟು 0 ಇರ್ತೈತೆ. y ಕೋಆರ್ಡಿನೇಟನ್ನು ನಾನು ರಿಪೋರ್ಟ್ ಮಾಡಬೇಕಿಲ್ಲಿ. ಒರಿಜಿನ್ ಹಿಡ್ದ ಪಾಸ್ ಆಗೈತಿ ಸ್ಟ್ರೇಟ್ ಲೈನ, ಅದರದ್ದು ಇಂಟರ್ಸೆಪ್ಟ್ ಎಷ್ಟು ಇರ್ತೈತಿ 0. ಈ ಸ್ಟ್ರೇಟ್ ಲೈನ್ ನೋಡ್ರಿ ಒರಿಜಿನ್ ಹಿಡ್ದ ತಳಕ್ಕೆ ಕಟ್ ಆಗೈತೆ, y ಆಕ್ಸಿಸನ್ನು ತಳಕ್ಕೆ ಕಟ್ ಮಾಡೈತೆ. ಅದು ಇದ್ರದ್ದು ಮೀನಿಂಗ್ ಏನ, ಇದ್ರದ್ದು ಇಂಟರ್ಸೆಪ್ಟ್ ಏನು ಬರ್ತೈತಿಲ್ಲ ಅದಂತರೂ ನೆಗೆಟಿವ್ದಾಗ ಬರ್ತೈತಿ. ಒರಿಜಿನ್ ಹಿಡ್ದ ತಳಗೆ ನೋಡ್ರಿ ಅಂತಂದ್ರೆ y ಕೋಆರ್ಡಿನೇಟ್ಸ್ ಎಲ್ಲಕ್ಕೆಲ್ಲ ನೆಗೆಟಿವ್ದಾಗ ಇರ್ತವೆ. -1 -2 -3 ಎಲ್ಲಿಯೂ ಕಟ್ ಮಾಡಿತ್ತಂದ್ರೆ ಒರಿಜಿನ್ ಹಿಡ್ದ ತಳಗೆ ಕಟ್ ಮಾಡಿತ್ತಂದ್ರೆ y ಆಕ್ಸಿಸನ್ನು ಸ್ಟ್ರೇಟ್ ಲೈನ್, ಅದರದ್ದು ಇಂಟರ್ಸೆಪ್ಟ್ ನೆಗೆಟಿವ್ದಾಗ ಬರ್ತೈತಿ.
ಮತ್ತು ಈ ಏನು ಸ್ಟ್ರೇಟ್ ಲೈನ್ ಐತ್ಲ ಇದ್ರದ್ದೇನು ಸ್ಲೋಪ್ ಐತ್ಲ ಅದು ನೆಗೆಟಿವ್ದಾಗ ಐತಿ. ಯಾಕೆ ಹೇಳ್ರಿ, ಎಕ್ಸ್ ಆಕ್ಸಸ್ದಾಗ ಮುಂದಕ್ಕೆ ಹೋದಂಗೆ ಈ ಸ್ಟ್ರೇಟ್ ಲೈನ್ದ ಸ್ಲೋಪ್ ಏನಾಗ್ತೈತಿ, ನೆಗೆಟಿವ್ ಬರ್ತೈತೆ. ಯಾಕೆ, ಸ್ಟ್ರೇಟ್ ಲೈನ್ ತೆಳಗೆ ಹೊಂಟೈತೆ, ಅದ್ರ ಸಂಬಂಧ. ಸ್ಟ್ರೇಟ್ ಲೈನ್ ಮ್ಯಾಗ ಹೋಯ್ತು ಪಾಸಿಟಿವ್ ಸ್ಲೋಪ್, ತೆಳಗೆ ಹೋಯ್ತು ನೆಗೆಟಿವ್ ಸ್ಲೋಪ್. ಒರಿಜಿನ್ ಹಿಡ್ದ ಮ್ಯಾಗ್ ಕಟ್ ಮಾಡಿತು, ಅದರದ್ದು ಇಂಟರ್ಸೆಪ್ಟ್ ಪಾಸಿಟಿವ್. ಒರಿಜಿನ್ ಹಿಡ್ದ ತೆಳಗೆ ಕಟ್ ಮಾಡಿತು, ಅದರದ್ದು ಇಂಟರ್ಸೆಪ್ಟ್ ಏನು ಬರ್ತೈತಿ, ನೆಗೆಟಿವ್ ಬರ್ತೈತೆ. ನೆಕ್ಸ್ಟ್ ಕಾನ್ಸೆಪ್ಟ್ ನಮ್ಮದ ಇಕ್ವೇಷನ್ ಆಫ್ ಅ ಸ್ಟ್ರೇಟ್ ಲೈನ್. ನೋಡಿರಿ, ಹಾದ ಕ್ಲಾಸ್ನಾಗ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ದ ಜನರಲ್ ಇಕ್ವೇಷನ್ ನೋಡಿದ್ದು, ax² + bx + c = 0. ಹಂಗೆ ನಾವು ನೋಡಲ್ದನ ಹೇಳ್ಬೋದು. ಸ್ಟ್ರೇಟ್ ಲೈನ್ನ ಒಂದು ಇಕ್ವೇಷನ ಸ್ಟ್ರೇಟ್ ಲೈನ್ ಬರೋದಿತ್ತು, ಇಲಿಪ್ಸ್ ಬರೋದಿತ್ತು, ಸರ್ಕಲ್ ಬರೋದಿತ್ತು, ಹೈಪರ್ಬೋಲಾ ಬರೋದಿತ್ತು, ಏನು ರೆಕ್ಟ್ಯಾಂಗಲ್ ಬರೋದಿತ್ತು, ನಾವು ಹೇಳ್ಬೋದು. ಇಕ್ವೇಷನನ್ನು ನೋಡ್ಕಿಸಿಂದ ನಾವು ಏನು ಮಾಡ್ಬೋದು, ಡಿಸೈಡ್ ಮಾಡ್ಬೋದು ನಮ್ಮದು ಗ್ರಾಫ್ ಯಾವ ರೀತಿ ಬರ್ಬೋದು ಅಂತ ಹೇಳಿ. ಅದ್ರಾಗ ನಮ್ಮದು ಫಸ್ಟ್ ಇಕ್ವೇಷನ್ ಯಾವ್ದು, ಸ್ಟ್ರೇಟ್ ಲೈನ್ದ ಜನರಲ್ ಇಕ್ವೇಷನ್ ನೋಡೋಣ. ಓಕೆ, ಜನರಲ್ ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್ ಯಾವ ರೀತಿ ಕಾಣ್ತದ, y = mx + c. ನೀವೆಲ್ಲರೇ ICC ಬೋರ್ಡ್ದಿಂದ ಬಂದಿರಿ ಅಂತಂದ್ರೆ, ICC ಬೋರ್ಡ್ದವ್ರು ಆಗಿದ್ರಿ ಅಂತಂದ್ರೆ ನಿಮ್ಗೆ ಈ ಸ್ಲೋಪ ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಕಲ್ತಿರ್ತೀರಿ ನೀವು, ಅವ್ರಿಗೆ ಈಸಿ ಆಗ್ತೈತೆ. ಬಟ್ ನಾವು ಎಲ್ಲರೇ ಸ್ಟೇಟ್ ಬೋರ್ಡ್ದು ಸ್ಟೂಡೆಂಟ್ಸ್ ನೋಡಿರಿ ಅಂತಂದ್ರೆ, ನಮ್ಮ ಕನ್ನಡ ಮೀಡಿಯಮ್ದಾಗಿರ್ಬೋದು, CBSE ಅವರಿಗೆಲ್ಲ ಸ್ಟ್ರೇಟ್ ಲೈನ್ದಾಗ ಈ ಸ್ಲೋಪ್ ಅದು ಕಲಿಸಿರಂಗಿಲ್ಲ 10th ಕ್ಲಾಸ್ದಾಗ. ICC ಬೋರ್ಡ್ದವ್ರಿಗೆ ಅಷ್ಟೇ ಕಲಿಸಿರ್ತಾರೆ. ಬಟ್ 11th ಕ್ಲಾಸ್ದಾಗ ನೀವು ಕಲಿಯಬೇಕಲ್ಲ ಎಲ್ಲರೂ, ಹೌದು. ಅದಕ್ಕಾಗಿ ನಾನು ಪ್ರತಿಯೊಂದು ಟರ್ಮನ್ನು ಡೀಟೇಲಾಗಿ ತೊಗೊಂಡು ಹೊಂಟೇನೆ ಈ ಥರ. ಓಕೆ, ನೆಕ್ಸ್ಟ್ ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್. ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್, equation of straight line. ನೋಡ್ರಿ, ಇಕ್ವೇಷನ್ ಆಫ್ ಜನರಲ್ ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್ ಹೆಂಗೆ ಬರ್ತದೆ ಅಂದ್ರೆ, y = mx + c, y = mx + c. ಯಾವುದೇ ಒಂದು ಸ್ಟ್ರೇಟ್ ಲೈನ್ದು ಇಕ್ವೇಷನ್ ನೋಡ್ರಿ ಅಂತಂದ್ರೆ ಇದೇ ಫಾರ್ಮ್ಯಾಟ್ದಾಗ ಕಾಣ್ತದೆ ನಿಮಗೆ. ಇದಂತರೂ y ಕೋಆರ್ಡಿನೇಟ್, ಇದಂತರೂ x ಕೋಆರ್ಡಿನೇಟ್. m ಅನ್ನೋದು ಏನಿಲ್ಲಿ ಸ್ಲೋಪ್ ಇದೆ, m ಅನ್ನೋದು ಏನಿದೆ ಸ್ಲೋಪ್. c ಅನ್ನೋದು y ಇಂಟರ್ಸೆಪ್ಟ್ ಅನ್ಬೋದು, ಅಥವಾ ಇಂಟರ್ಸೆಪ್ಟ್ ಕೂಡ ಅನ್ಬೋದು ನೀವು, y ಇಂಟರ್ಸೆಪ್ಟ್. ಜನರಲ್ ಆಗಿ ನೀವು ನೋಡ್ಬೋದು ಇಕ್ವೇಷನ್ಸ್ಗಳನ್ನು ಹೆಂಗೆ ಕಾಣ್ತಾವೆ. ಎಕ್ಸಾಂಪಲ್ ಆಗಿ y = 3x + 2. ಇದರ ಅರ್ಥ ಏನ, ನಮ್ಮ ಸ್ಲೋಪ್ ಎಷ್ಟೈತಿ 3 ಐತಿ, ಇಂಟರ್ಸೆಪ್ಟ್ ಎಷ್ಟೈತಿ ನಮ್ದು c + 2 ಐತಿ. ಸೊ ಎಕ್ಸಾಂಪಲ್ ಆಗಿ ಈ ರೀತಿ ನಿಮಗೆ ಸ್ಟ್ರೇಟ್ ಲೈನ್ದು ಇಕ್ವೇಷನ್ಸ್ಗಳು ಕಂಡು ಬರ್ತಾವೆ. ಆಮೇಲೆ 3y = 4x + 3 -3x + 2 = y, 4x - y = 0. ಸೊ ಈ ರೀತಿ ನಿಮ್ಗೆ ಸ್ಟ್ರೇಟ್ ಲೈನ್ದು ಇಕ್ವೇಷನ್ಸ್ ಏನಾಗ್ತಾವೋ ಕಂಡು ಬರ್ತಾವೆ. ಇನ್ನು ನಾವು ಏನು ಮಾಡೋಣ, ಜಸ್ಟ್ ಇಕ್ವೇಷನನ್ನು ನೋಡ್ಕಿಸಿಂದ ನಾವು ರಫ್ ಗ್ರಾಫ್ ತೆಗಿಯಕ್ಕೆ ಕಲಿಯೋಣ ಸ್ಟ್ರೇಟ್ ಲೈನ್. ಓಕೆ, 10th ಕ್ಲಾಸ್ದಾಗ ನೀವು ಇಲ್ಲಿ ಈ ರೀತಿ ಮಾಡ್ತಿದ್ರಿ. ಈ ಇಕ್ವೇಷನನ್ನು ತೊಗೊಂಡು ಅಂತ ನನ್ನ y = 3x + 2 ಈ ರೀತಿ ಇಕ್ವೇಷನ್ ಬರ್ತಂದ್ರೆ ನಿಮಗೆ ಎಲ್ಲರೂ ಗ್ರಾಫ್ ತೆಗಿ ಅಂತಂದ್ರೆ ಏನು ಮಾಡ್ತಿದ್ರಿ ಗೊತ್ತಾ, ನೀವು x = 0 ಹಾಕ್ತಿದ್ರಿ, ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ತಿದ್ರಿ, y 2 ಬರತ್ತೆ ಇಲ್ಲಿ. ಹೌದು, x = 1 ಹಾಕಿರಿ ಅಂತಂದ್ರೆ y ಎಷ್ಟು ಬರ್ತೈತಿ, 5 ಬರ್ತೈತಿ. x = 2 ಹಾಕಿರಿ ಅಂತಂದ್ರೆ ನಿಮಗೆ y ಎಷ್ಟು ಬರ್ತೈತಿ, 6, 8, y = 8. ಆಮೇಲೆ x = 3 ಹಾಕಿರಿ ಅಂತಂದ್ರೆ y = 11. ಈ ರೀತಿ ನೀವು ಕೋಆರ್ಡಿನೇಟ್ಸನ್ನು ತಕ್ಕೋತೀರಿ, ಆಮೇಲೆ ಪ್ಲಾಟ್ ಮಾಡ್ತಿದ್ರಿ ಈ ರೀತಿ. ಹೌದು, 0, 2, 0, 2 ಇಲ್ಲಿ ಬರ್ತೈತಿ. ಆಮೇಲೆ 1, 5, 1, 5. ನೆಕ್ಸ್ಟ್ 2, 8, 2, 8. ಸೊ ಈ ರೀತಿ ಪ್ಲಾಟ್ ಮಾಡ್ಕಿಸಿ ನೀವೇನು ಮಾಡ್ತಿದ್ರಿ ಅಂತಂದ್ರೆ 10th ಕ್ಲಾಸ್ದಾಗ ಸ್ಟ್ರೇಟ್ ಲೈನನ್ನು ತೆಗಿತಿದ್ರಿ. ಹೌದು, ನಾ ಏನು ಮಾಡ್ತೀನಿ ಅಂತಂದ್ರೆ ಡೈರೆಕ್ಟಾಗಿ ಜನರಲ್ ಆಗಿ ನಿಮ್ಗೆ ಸ್ಟ್ರೇಟ್ ಲೈನ್ಗಳನ್ನು ತೆಗಿಯಕ್ಕೆ ಕಲಿಸ್ತೀನಿ. ರಫ್ ಗ್ರಾಫ್ ಬೇಕು ನಮಗೆ, ಎಕ್ಯುರೇಟ್ ನೀವು ಪಾಯಿಂಟ್ಸ್ಗಳನ್ನು ಫೈಂಡ್ ಔಟ್ ಮಾಡಿ ಸ್ಟ್ರೇಟ್ ಲೈನ್ ತೆಗಿಯೋ ಅವಶ್ಯಕತೆ ಬೀಳಂಗಿಲ್ಲ. ನಮಗೆ ರಫ್ ಗ್ರಾಫ್ ಯಾವ ರೀತಿ ಬರೋದೈತೆ ಅಂತ ಹೇಳಿ ಗೊತ್ತಾಗಬೇಕು. ಒಂದು ಸ್ಲೋಪ್ ನಮ್ಮದು ಪಾಸಿಟಿವ್ ಇತ್ತಂದ್ರೆ ನಮ್ಮ ಸ್ಟ್ರೇಟ್ ಲೈನ್ ಏನಾಗಿರ್ತೈತಿ, ಮ್ಯಾಗ್ ಹೊಂಟಿರ್ತೈತಿ. ಮತ್ತು ಇಂಟರ್ಸೆಪ್ಟ್ ಪಾಸಿಟಿವ್ ಇತ್ತಂದ್ರೆ ಒರಿಜಿನ್ ಹಿಡ್ದ ಮ್ಯಾಗ್ ಕಟ್ ಮಾಡ್ತೈತಿ, ಇಂಟರ್ಸೆಪ್ಟ್ ನೆಗೆಟಿವ್ ಇತ್ತಂದ್ರೆ ಒರಿಜಿನ್ ಹಿಡ್ದ ತಳಗೆ ಕಟ್ ಮಾಡ್ತೈತಿ. ಅಷ್ಟು ಗೊತ್ತಿದ್ರೆ ಸಾಕು, ನಾವು ಸ್ಟ್ರೇಟ್ ಲೈನ್ದ ರಫ್ ಗ್ರಾಫನ್ನು ತೆಗಿಬೋದು.
ಇದ್ರ ಗ್ರಾಫ ಈ ರೀತಿ ಬಂದಿತ್ತು ಹೌದು. y = 3x + 2 ನೋಡ್ರಿ ಇಲ್ಲಿ y = 3x + 2. ಇದ್ರಾಗ 3 ಅನ್ನೋದ ಸ್ಲೋಪ್ ಐತಿ ಹೌದು. 3 ಅನ್ನೋದು ಏನು ಸ್ಲೋಪ್ ಪಾಸಿಟಿವ್ ಐತಿ. ಇದರ ಅರ್ಥ ಏನ ಸ್ಟ್ರೇಟ್ ಲೈನ್ ನಮ್ಮದು ಮ್ಯಾಗ ಹೋಗೋದೈತೆ ಅಂತೇಳಿ. ಇಲ್ಲಿ ಸಿನೂ ಏನೈತಿಲ್ಲ ಅದು ಪಾಸಿಟಿವ್ ಐತಿ. ಇದ್ರ ಮೀನಿಂಗ್ ಏನ ನಮ್ಮ ಸ್ಟ್ರೇಟ್ ಲೈನ್ ಇದ್ದದ y ಆಕ್ಸಿಸನ್ನು ಒರಿಜಿನ್ ಹಿಡ್ದ ಮ್ಯಾಗ್ ಕಟ್ ಮಾಡೋದೈತೆ. ನಾನು ರಫ್ ಗ್ರಾಫ್ ತೆಗೆದ್ನಿ ಅಂತಂದ್ರೆ ಈ ಸ್ಟ್ರೇಟ್ ಲೈನನ್ನು ನಾನು ಪಾಯಿಂಟ್ಸ್ಗಳನ್ನು ಫೈಂಡ್ ಔಟ್ ಮಾಡೋದಿಲ್ಲ. ಈಗ ಡೈರೆಕ್ಟಾಗಿ ತೆಗಿತ್ನ ನಮ್ಮ ಸ್ಟ್ರೇಟ್ ಲೈನ್ ಮ್ಯಾಗ್ ಹೊಂಟೈತಿ ಒರಿಜಿನ್ ಹಿಡ್ದ ಮ್ಯಾಗ್ ಕಟ್ ಮಾಡತ್ತೆ. ನಮ್ಮ ಸ್ಟ್ರೇಟ್ ಲೈನ್ ಮ್ಯಾಗ್ ಹೊಂಟೈತಿ ಒರಿಜಿನ್ ಹಿಡ್ದ ಮ್ಯಾಗ್ ಕಟ್ ಮಾಡತ್ತೆ ಅಂದ್ರೆ y ಆಕ್ಸಿಸ್ ಇಲ್ಲಿ ಎಲ್ಲೋ ಕಟ್ ಮಾಡತ್ತೆ ಮತ್ತು ಮ್ಯಾಗ್ ಹೊಂಟೈತಿ. ದಿಸ್ ಇಸ್ ರಫ್ ಗ್ರಾಫ್ ಆಫ್ ದಿಸ್ ಇಕ್ವೇಷನ್. ಡೈರೆಕ್ಟಾಗಿ ರಫ್ ಆಗಿ ತೆಗಿಬೋದು ನಾವು. ನೆಕ್ಸ್ಟ್ ನಾನು 3y = 4x + 3 ನೋಡಿ ಅಂತಂದ್ರೆ 3y = 4x + 3 ನೋಡಿ ಅಂತಂದ್ರೆ ನೆಕ್ಸ್ಟ್ ಗ್ರಾಫ್ ಹೆಂಗೆ ಬರ್ತದೆ ಹೇಳ್ರಿ ನೋಡಿ. ನೀವೇನು ಮಾಡಬೇಕು ಇದಕ್ಕೆ ಕಂಪೇರ್ ಮಾಡ್ಬೇಕು. ಅದನ್ನು ಫಸ್ಟ್ ಕಂಪೇರ್ ಮಾಡ್ಬೇಕಾದ್ರೆ ಈ ಫಾರ್ಮ್ಯಾಟ್ದಾಗ ತಂದು ಇಟ್ಕೋಬೇಕು ನೀವು. y = mx + c ಫಾರ್ಮ್ಯಾಟ್ದಾಗ ಖಾನ ಐತಿ ಇಲ್ಲಿದೆ. 3 ಏನು ಮಾಡಿರಿ ಹೆಚ್ಚು ಕಡೆ ಡಿವೈಡ್ ಕೊಡ್ರಿ. y = 4x/3 + 3/3 ಓಕೆ. y = 4/3x + 1 ಬರತ್ತೆ. ಸೊ ಇನ್ನು ಕಂಪೇರ್ ಮಾಡ್ಬೋದು ನೀವು. ಇಲ್ಲಿ 4/3 ಅನ್ನೋದೇನಿದೆ ಸ್ಲೋಪ್ ಇದೆ. ಸ್ಲೋಪ್ ನಮ್ದು ಪಾಸಿಟಿವ್ ಐತಿ. ಇಲ್ಲಿ ಪಾಸಿಟಿವ್ +4/3 ಐತಿ, ಇಲ್ಲಿ ನೆಗೆಟಿವ್ ಬರೋದಿಲ್ಲ. ಓಕೆ 4/3 ಅನ್ನೋದು ಪಾಸಿಟಿವ್. ಸಿ ಏನದ ಅದು ಕೂಡ ಪಾಸಿಟಿವ್ ಐತಿ. +1 ಐತಿ ಇಲ್ಲಿ ಸಿ ಪಾಸಿಟಿವ್ ಐತಿ. ಸ್ಲೋಪು ಪಾಸಿಟಿವ್ ನಮ್ಮದು y ಇಂಟರ್ಸೆಪ್ಟು ಅದು ಪಾಸಿಟಿವ್ ಐತಿ. ಈ ಥರ ಅರ್ಥ ಏನ ನಮ್ಮ ಸ್ಟ್ರೇಟ್ ಲೈನ್ ಇದ್ದದ್ದು ಮ್ಯಾಗ್ ಹೊಂಟೈತಿ ಮತ್ತು ಒರಿಜಿನ್ ಹಿಡ್ದ ಮ್ಯಾಗ್ ಕಟ್ ಮಾಡತ್ತೆ ನಮ್ಮ ಎಕ್ಸ್ ಆಕ್ಸಸ್ಸನ್ನು. ಸೊ ಸೇಮ್ ಟು ಸೇಮ್ ಸ್ಟ್ರೇಟ್ ಲೈನ್ ಬರ್ತೈತಿ. ಇದ್ರದ್ದು ನೀವು ಪಾಯಿಂಟ್ಸ್ಗಳನ್ನು ಹಾಕೊಂಡು ನೋಡ್ಬೋದು. ಈ ರೀತಿ ಕಾಣ್ತೈತೆ ಇದ್ರದ್ದು ಗ್ರಾಫ್. y = 4/3x + 1 ಗ್ರಾಫ್ ಹೆಂಗೆ ಕಾಣ್ತೈತಿ ಈ ರೀತಿ ಕಾಣ್ತೈತೆ. ರಫ್ ಗ್ರಾಫ್ ಬೇಕು ನಮಗೆ. ಓಕೆ ಎಕ್ಯುರೇಟ್ ಗ್ರಾಫ್ ತೆಗಿಯಕ್ಕೆ ಹೋಗ್ಬೇಡ್ರಿ, ಅಷ್ಟು ಟೈಮು ಇರಂಗಿಲ್ಲ ನಮ್ಮ ಕಡೆ. ನಾವು ಇಕ್ವೇಷನನ್ನು ನೋಡ್ಕಿಸಿಂದ ಡೈರೆಕ್ಟಾಗಿ ಸ್ಟ್ರೇಟ್ ಲೈನ್ ಯಾವ ರೀತಿ ಬರೋದು ಅಂತಂದೇಳಿ ಡಿಸೈಡ್ ಮಾಡ್ಬೋದು. ನಮಗೆ ಸ್ಲೋಪ್ ಗೊತ್ತಿರಬೇಕು ಮತ್ತು y ಇಂಟರ್ಸೆಪ್ಟ್ ಗೊತ್ತಿರಬೇಕು. ಈ ಕೇಸ್ದಾಗ y ಇಂಟರ್ಸೆಪ್ಟ ಪಾಸಿಟಿವ್ ಐತಿ, ಸ್ಲೋಪನು ಪಾಸಿಟಿವ್ ಐತಿ. ಸೊ ಸ್ಟ್ರೇಟ್ ಲೈನ್ ಮ್ಯಾಗ್ ಹೋಗೋದೈತಿ ಮತ್ತು ಒರಿಜಿನ್ ಹಿಡ್ದ ಮ್ಯಾಗ್ ಕಟ್ ಮಾಡೋದೈತಿ y ಆಕ್ಸಿಸನ್ನು. ಸೊ ಆ ರೀತಿ ನಾನು ರಫ್ ಗ್ರಾಫನ್ನು ತೆಗೆದ್ನಿ. ಸೊ ಇನ್ನೇನು ಮಾಡೋ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ಡಿಸ್ಕಷನ್ ಮಾಡೋ, ಅದ್ರಾಗ ನಾವು ರಫ್ ಗ್ರಾಫನ್ನು ತೆಗಿಯಕ್ಕೆ ಕಲೀನು ಅಂತ. ಇಲ್ಲಿ ನೋಡ್ಬೋದು ನಾವು ನಮ್ಮ ಕಡೆ 4 ಇಕ್ವೇಷನ್ ಅದಾವೆ ಗ್ರಾಫ್ ತೆಗಿಯಕ್ಕೆ. ಓಕೆ 4 ಇಕ್ವೇಷನ್ ನಾವು ಏನು ಮಾಡೋ ಗ್ರಾಫ್ ತೆಗಿನೋ. ಒಂದೇನು ನೆನಪಿಡ್ಬೇಕು ಗೊತ್ತಾ ನೀವು, ಫಸ್ಟ್ ನಾವು ಇಕ್ವೇಷನ್ ಸ್ಟ್ರೇಟ್ ಲೈನ್ ಐತಲೋ ನೋಡೋದು. ಫಸ್ಟ್ ಸ್ಟ್ರೇಟ್ ಲೈನ್ ಐತಿಲೋ ನೋಡ್ಬೇಕಾದ್ರೆ ಫಸ್ಟ್ ಏನು ಮಾಡ್ತೀರಿ, ಎಕ್ಸದ ಪವರ್ 1 ಇರ್ಬೇಕು, ವಾಯ್ದು ಪವರ್ 1 ಇರ್ಬೇಕು. ಅಂಥ ಕೇಸ್ದಾಗ ಆ ಇಕ್ವೇಷನ್ ಸ್ಟ್ರೇಟ್ ಲೈನ್ದಾಗ ಇರ್ತೈತಿ. ಇಲ್ಲಿ ನೋಡ್ರಿ ಎಕ್ಸದ ಪವರ್ 1 ಐತಿ ಮತ್ತು ವಾಯ್ದು ಪವರ್ 1 ಐತಿ. ಸೊ ವಾಯ್ದು ಪವರ್ 1 ಐತಿ ಮತ್ತು ಎಕ್ಸದ ಪವರ್ 1 ಐತಿ. ಇದ್ರದ್ದು ಅರ್ಥ ಏನ ಈ ಸ್ಟ್ರೇಟ್ ಲೈನ್ದನ ಇಕ್ವೇಷನ್ ಐತಿ. ಓಕೆ ನೆಕ್ಸ್ಟ್ ಏನು ನೆನ್ಪಿಡ್ತೀರಿ ಅಂತಂದ್ರೆ ಯಾವಾಗೂ ಇಕ್ವೇಷನನ್ನು ನೀವು ಏನು ಮಾಡಬೇಕು y = mx + c ಇದು ಫಾರ್ಮ್ಯಾಟ್ದಾಗ ತರಬೇಕು. ಅಲ್ಲಿ ಹಿಡ್ದ ನಿಮಗೆ ಈಸಿ ಆಗ್ತೈತಿ. ರಿಮೆಂಬರ್ ಒನ್ ಥಿಂಗ್ ಏನು ಮಾಡ್ತೀರಿ ನೆನ್ಪಿಟ್ಟು ಇಟ್ಕೋತೀರಿ, ಆಲ್ವೇಸ್ ಕನ್ವರ್ಟ್ ಇಕ್ವೇಷನ್ in form of y = mx + c. ಸೊ ಪ್ರತಿ ಯಾವಾಗಾರ ನಿಮ್ಗೆ ಇಕ್ವೇಷನ್ ಕಂಡು ಬತ್ತಂದ್ರೆ ಅವಾಗ ಏನು ನೆನ್ಪಿಟ್ಕೋಬೇಕು, ನೀವು y = mx + c ಫಾರ್ಮ್ಯಾಟ್ದಾಗ ಕನ್ವರ್ಟ್ ಮಾಡ್ಕೊರಿ. ಆಮೇಲೆ ಕಂಪೇರ್ ಮಾಡಿರಿ ಸ್ಲೋಪ್ ಏನೈತಿ ಇಂಟರ್ಸೆಪ್ಟ್ ಏನೈತಿ ಅಂಥೇಳಿ. ಇವಾಗ ನಾನು y = √3x + 4 ತೊಗೊಂಡು ಅಂತಂದ್ರೆ y = √3x + 4 ಐತೆನಾ. ಓಕೆ ಇವಾಗ ನಾನು ತೊಗೊಂಡು ಅಂತಂದ್ರೆ √3 ಎಮ್ಮಿಗೆ ಕಂಪೇರ್ ಮಾಡ್ಬೋದು. ನಾನಿಲ್ಲಿ +4 ಸಿ ಕಂಪೇರ್ ಮಾಡ್ಬೋದು. ಇದ್ರದ್ದು ಮೀನಿಂಗ್ ಏನು ಹೇಳ್ರಿ, ನಮ್ದು ಸ್ಲೋಪ್ ಏನೈತಿಲ್ಲ ಸ್ಲೋಪ ಪಾಸಿಟಿವ್ ಐತಿ. ಇದರ ಅರ್ಥ ಏನ ನಮ್ಮ ಸ್ಟ್ರೇಟ್ ಲೈನ್ ಮ್ಯಾಗ್ ಹೋಗೋದೈತಿ ಅಂತೇಳಿ. ಆಮೇಲೆ ಇಲ್ಲಿ ಇಂಟರ್ಸೆಪ್ಟೂ ಪಾಸಿಟಿವ್ ಐತಿ. ಸಿ ಏನೈತಿ ನಮ್ದು ಅದು ಕೂಡ ಪಾಸಿಟಿವ್ ಐತಿ. ಇದ್ರ ಮೀನಿಂಗ್ ಏನ ನಮ್ಮ ಸ್ಟ್ರೇಟ್ ಲೈನ್ ಇದ್ದದ ಒರಿಜಿನ್ ಹಿಡ್ದ ಮ್ಯಾಗ್ ಕಟ್ ಮಾಡೋದೈತಿ. ನೆಗೆಟಿವ್ ಇತ್ತಂದ್ರೆ ತಳಗೆ ಕಟ್ ಮಾಡ್ತಿತ್ತು, 0 ಇತ್ತಂದ್ರೆ ಒರಿಜಿನ್ ಹಿಡ್ದ ಪಾಸ್ ಆಗ್ತಿತ್ತು. ಮ್ಯಾಗ್ ಹೋಗೋದೈತಿ ಸ್ಟ್ರೇಟ್ ಲೈನ್ ನಮ್ಮದು ಮ್ಯಾಗ್ ಹೋಗೋದೈತಿ ಮತ್ತು ಅದರದ ಸ್ಲೋಪ್ ಪಾಸಿಟಿವ್ ಐತಿ. ಈ ರೀತಿ ಮ್ಯಾಗ್ ಕಟ್ ಮಾಡತೈತಿ y ಆಕ್ಸಸ್ಸನ್ನು ಒರಿಜಿನ್ ಹಿಡ್ದ ಏನು ಮಾಡೈತಿ ಮ್ಯಾಗ್ ಕಟ್ ಮಾಡೈತಿ. ಥರದ ಮೀನಿಂಗ್ ಏನ ಸಿ ನಮ್ದು ಪಾಸಿಟಿವ್ ಇತ್ತು, ಸ್ಲೋಪ್ ಕೂಡ ಏನಿತ್ತು ನಮ್ದು ಪಾಸಿಟಿವ್ ಇತ್ತು. ಸೊ ಅದ್ರ ಪ್ರಕಾರ ನಾನು ರಫ್ ಗ್ರಾಫ್ ಅಂತ ತೆಗೆದು ನಮ್ಗೆ ರಫ್ ಗ್ರಾಫ ಬೇಕಾಗೈತಿ ಇಲ್ಲಿ ಹೌದು. ನೆಕ್ಸ್ಟ್ y = -x, y =
ಎಕ್ಸ್. ಕಂಪೇರ್ ಮಾಡಿರಿ y ಈಕ್ವಲ್ಸ್ ಟು mx ಪ್ಲಸ್ ಸಿ ಕಂಪೇರ್ ಮಾಡಿರಿ. ಎಕ್ಸದು ಏನು ಕೊಯಿಫಿಷಿಯಂಟ್ ಇರ್ತೈತಿಲ್ಲ, ಕೊಯಿಫಿಷಿಯಂಟ್ ಅಂತಂದ್ರೆ ಎಕ್ಸದ ಮುಂದೆ ಬರ್ದಿರ್ತಾರೆ ಆದ ವೈದ ಮುಂದೆ ಬರ್ದಿರ್ತಾರೆ ಆದ ಕೊಯಿಫಿಷಿಯಂಟ್ ಅಂತ ಹೇಳಿ ಕರಿತೀವಿ. ಎಕ್ಸದ ಮುಂದೆ ನೋಡ್ಬೋದು ನೀವು -1 ಐತಿ ಇಲ್ಲಿ. -1 ಅನ್ನೋದು ಏನಿದೆ ನಮ್ಮದು ಸ್ಲೋಪ್ ಇದು, ಸ್ಲೋಪ್ ನಮ್ಮದು ನೆಗೆಟಿವ್ ಐತಿ ಇಲ್ಲಿ. ನೆಕ್ಸ್ಟ್ ಇದ್ರಾಗ ಇಂಟರ್ಸೆಪ್ಟನ್ನ ಇಲ್ಲ ನೋಡ್ಬೋದು ನೀವು y ಈಕ್ವಲ್ಸ್ ಟು mx ಪ್ಲಸ್ ಸಿ ಇದ್ದಾಗ ಪ್ಲಸ್ ಸಿ ಬರಬೇಕಾಗಿತ್ತ, ಇಲ್ಲಿ +0 ಐತಿ, ಏನೂ ಇರ್ಲಿಕ್ಕೆ 0 ಇರ್ತೈತಲ್ಲ. ಸೊ ನಮ್ಮದು y ಇಂಟರ್ಸೆಪ್ಟ್ ಏನೈತಿ 0. ಇದ್ರದ್ದು ಮೀನಿಂಗ್ ಏನ, ನಮ್ಮ ಸ್ಟ್ರೇಟ್ ಲೈನ್ ಇದ್ದು ಒರಿಜಿನ್ ಹಿಡ್ದ ಪಾಸ್ ಆಗೋದೈತಿ ಮತ್ತು ತಳಗೆ ಹೋಗೋದೈತಿ. ಸ್ಟ್ರೇಟ್ ಲೈನ್ ನಮ್ಮದ x ಆಕ್ಸಸ್ ಮೇಲೆ ಮುಂದೆ ಹೋದಂಗೆ ತಳಗೆ ಹೋಗೋದೈತಿ ಮತ್ತು ಒರಿಜಿನ್ ಹಿಡ್ದ ಪಾಸ್ ಆಗೋದೈತಿ. y ಈಕ್ವಲ್ಸ್ ಟು -x ಲುಕ್ಸ್ ಲೈಕ್ ದಿಸ್. ಸಾರಿ, ಒಂದು ಸ್ವಲ್ಪ ರಾಂಗ್ ಆಯ್ತು, ಒರಿಜಿನ್ ಹಿಡ್ದ ಪಾಸ್ ಆಗೋತ್ತದು. ನಾನು ಇದನ್ನ ತೊಗೋತೀನಿ, ನಮ್ಮ ಸ್ಕೇಲ್ ತೊಗೊಂಡು ಹೊಡಿಬೇಕಿನ್ನು ನಾವು. ಸೊ ಒರಿಜಿನ್ದಾಗ ಇಂಟರ್ಸೆಪ್ಟ್ 0 ಇರ್ತೈತಿ, ನಮ್ಮ ಸ್ಟ್ರೇಟ್ ಲೈನ್ ಏನು ಮಾಡೋದೈತಿ ತಳಗೆ ಹೋಗೋದೈತಿ, ಹೌದಿಲ್ಲ? ಈ ರೀತಿ ಕಾಣಾಯ್ತು ನಮ್ಮ ಸ್ಟ್ರೇಟ್ ಲೈನ, ಒರಿಜಿನ್ದಾಗ ಪಾಸ್ ಆಗತ್ತೆ, ತಳಗೆ ಹೊಂಟೈತಿ ಮತ್ತು ಇಂಟರ್ಸೆಪ್ಟ್ ಏನೈತಿ 0 ಐತಿ. ನೆಕ್ಸ್ಟ್ y ಈಕ್ವಲ್ಸ್ ಟು -x ಪ್ಲಸ್ 5. y ಈಕ್ವಲ್ಸ್ ಟು -x ಪ್ಲಸ್ 5 ಕಂಪೇರ್ ಮಾಡಿರಿ. y ಈಕ್ವಲ್ಸ್ ಟು mx ಪ್ಲಸ್ ಸಿ ಕಂಪೇರ್ ಮಾಡಿರಿ. ಇಲ್ಲಿ -1 ಅನ್ನೋದು ನಮ್ಮ ಸ್ಲೋಪ್ ಐತಿ, ಸ್ಲೋಪ್ ಏನೈತಿ ಇಲ್ಲಿ ನೆಗೆಟಿವ್ ಐತಿ. ಇದ್ರದ್ದು ಮೀನಿಂಗ್ ಏನ, ನಮ್ಮ ಸ್ಟ್ರೇಟ್ ಲೈನ್ x ಆಕ್ಸಸ್ದಾಗ ಮುಂದೆ ಹೋದಂಗೆ ತಳಗೆ ಹೋಗೋದೈತಿ. ಇಂಟರ್ಸೆಪ್ಟ್ y ಇಂಟರ್ಸೆಪ್ಟ್ ಪಾಸಿಟಿವ್ ಐತಿ ಇದು. ಇದ್ರದ್ದು ಮೀನಿಂಗ್ ಏನ, ನಮ್ಮ ಸ್ಟ್ರೇಟ್ ಲೈನ್ y ಆಕ್ಸಸ್ಸನ್ನು ಮ್ಯಾಕ್ ಕಟ್ ಮಾಡೋದೈತಿ, ಒರಿಜಿನ್ ಹಿಡ್ದ ಮ್ಯಾಕ್ ಕಟ್ ಮಾಡೋದೈತಿ ಮತ್ತು ತಳಗೆ ಬರೋದೈತಿ ಈ ರೀತಿ. ಐ ಥಿಂಕ್ ಇಟ್ ಲುಕ್ಸ್ ಲೈಕ್ ದಿಸ್. ಸ್ಟ್ರೇಟ್ ಲೈನ್ ತಳಗೆ ಹೋಗೋದಿತ್ತು ಮತ್ತು y ಆಕ್ಸಸ್ಸನ್ನು ಮ್ಯಾಕ್ ಕಟ್ ಮಾಡೋದಿತ್ತು ಒರಿಜಿನ್ ಹಿಡ್ದ. ನೆಕ್ಸ್ಟ್ y/8 1 - x/6. y/8 ನಾನು ಇಲ್ಲಿ ಹಿಡ್ದವರೆಗೆ ಸ್ಟಾರ್ಟ್ ಮಾಡ್ತೀನಿ. y/8 ಈಕ್ವಲ್ಸ್ ಟು 1 - x/6 ಕನ್ವರ್ಟ್ ಮಾಡ್ಕೊರಿ. ಮೊದಲು y ಈಕ್ವಲ್ಸ್ ಟು mx ಪ್ಲಸ್ ಸಿ ಫಾರ್ಮ್ಯಾಟ್ದಾಗ ಕನ್ವರ್ಟ್ ಮಾಡ್ಕೊರಿ, ಆಮೇಲೆ ಇಕ್ವೇಷನನ್ನು ರೀಡ್ ಮಾಡಿರಿ. y ಈಕ್ವಲ್ಸ್ ಟು mx ಪ್ಲಸ್ ಸಿ ಇದು ಫಾರ್ಮ್ಯಾಟ್ದಾಗ ಐತಿ, ಇದು ಇಲ್ಲ. 8 ಆ ಕಡೆ ಮಲ್ಟಿಪ್ಲೈ ಮಾಡಿರಿ, 8 ಆ ಕಡೆ ಮಲ್ಟಿಪ್ಲೈ ಮಾಡಿರಿ ಅಂತಂದ್ರೆ y ಈಕ್ವಲ್ಸ್ ಟು ಏನಾಗ್ತೈತಿ 8 - 8/6 ಇಂಟು ಎಕ್ಸ್. ಸೊ ಏನಾಯ್ತದ 2 4 2 3. ಸೊ ಇದು ನಾನು ಹೆಂಗೆ ಬರಿಬೋದು ಇದನ್ನು, y ಈಕ್ವಲ್ಸ್ ಟು -4/3 x ಪ್ಲಸ್ 8. ಈಗ ಕಂಪೇರ್ ಮಾಡಿ ಅಂತಂದ್ರೆ ಇದು ಏನು ನಮ್ಮದ y -4/3 ಅನ್ನೋದ ಸ್ಲೋಪ್ ನಮ್ಮದು. ಸ್ಲೋಪ್ ನಮ್ಮದು ನೆಗೆಟಿವ್ ಐತಿ, ಇಲ್ಲಿ ನೆಗೆಟಿವ್ ಐತಿ. ಅದ್ರದ್ದು ಮೀನಿಂಗ್ ಏನ, ನಮ್ಮ ಸ್ಟ್ರೇಟ್ ಲೈನ್ y x ಆಕ್ಸಸ್ದಾಗ ಮುಂದೆ ಹೋದಂಗೆ ತಳಗೆ ಹೋಗುತ್ತೆ. ಇಂಟರ್ಸೆಪ್ಟ್ ಏನೈತಿ ಇಲ್ಲಿ ಪಾಸಿಟಿವ್ ಐತಿ, ಸಿ ಪಾಸಿಟಿವ್. ಸ್ಟ್ರೇಟ್ ಲೈನ್ ಒರಿಜಿನ್ ಹಿಡ್ದ ಮ್ಯಾಕ್ ಕಟ್ ಆಗೋದೈತಿ ಮತ್ತು ತಳಗೆ ಹೋಗೋದೈತಿ. +8 ಒರಿಜಿನ್ ಹಿಡ್ದ +8 ಮೇಲೆ ಕಟ್ ಮಾಡೋದೈತಿ ಇದು ಈ ರೀತಿ, ಹೌದು. ಈ ಇಕ್ವೇಷನ್ದು ಸ್ಟ್ರೇಟ್ ಲೈನ್ ಇದೆ, ರಫ್ ಗ್ರಾಫ್ ಸಾಕು ನಮಗೆ. ಓಕೆ, ನಮಗೆ ಇಕ್ವೇಷನನ್ನು ಅನಲೈಸ್ ಮಾಡೋಕ್ಕೆ ಬರ್ಬೇಕು, ಈ ಇಕ್ವೇಷನ್ದು ಗ್ರಾಫ್ ಯಾವ ರೀತಿ ಬರೋದೈತೆ ಅಂತೇಳಿ. ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ ನೋಡೋಣ. ನಿಮ್ಮ ನೋಡ್ರಿ, ಫಸ್ಟ್ ನೀವೇನು ಮಾಡಿರಿ, ಗ್ರಾಫನ್ನು ಡ್ರಾ ಮಾಡಿರಿ, ನಿಮ್ಮಿಂದನೇ ಡ್ರಾ ಮಾಡಿರಿ ಫಸ್ಟ್, ಆಮೇಲೆ ಕಂಪೇರ್ ಮಾಡ್ಕೋರಿ ನಿಮ್ಮ ಆನ್ಸರಿಗೆ ಮತ್ತು ನನ್ನ ಆನ್ಸರಿಗೆ ಕರೆಕ್ಟ್ ಐತೋ ಇಲ್ಲೋ. ನಂದು ಏನಾರ ತಪ್ಪಾಗಿತ್ತು ಅಂದ್ರೆ ಮತ್ತು ನೀವು ಕಮೆಂಟ್ ಬಾಕ್ಸ್ದಾಗ ಹೇಳ್ಬೋದು ಅದನ್ನು. ಓಕೆ, ಇವಾಗ ನೀವೇನು ಮಾಡಿರಿ, ಫಸ್ಟ್ ನೋಟ್ ಮಾಡ್ಕೋರಿ ಅಥವಾ ಕಂಪೇರ್ ಮಾಡ್ಕೋರಿ ನೀವು. ಓಕೆ, ನೆಕ್ಸ್ಟ್ ನಮ್ಮ ಕಡೆ 4 ಇಕ್ವೇಷನ್ಸ್ ಆ್ಯಂಡ್ ಈಸಿಲಿ ನಾವು ಗ್ರಾಫನ್ನು ಡ್ರಾ ಮಾಡ್ಬೋದು ಇಲ್ಲಿ. ಓಕೆ, ಫಸ್ಟ್ ಏನು ಮಾಡಬೇಕು, ಇಕ್ವೇಷನ್ಸ್ಗಳನ್ನು y ಈಕ್ವಲ್ಸ್ ಟು mx ಪ್ಲಸ್ ಸಿ ಫಾರ್ಮೆಟ್ದಾಗ ಕನ್ವರ್ಟ್ ಮಾಡ್ಕೊರಿ. ಆಮೇಲೆ ನಾವು ಏನು ಮಾಡ್ಬೋದು, ರಫ್ ಗ್ರಾಫನ್ನು ತೆಗಿಬೋದು. ಸೊ ಇಲ್ಲಿ y ಈಕ್ವಲ್ಸ್ ಟು mx ಪ್ಲಸ್ ಸಿ ಫಾರ್ಮೆಟ್ದಾಗ ಐತಿದ, ಕಂಪೇರ್ ಮಾಡ್ರಿ ನೋಡು. y ಈಕ್ವಲ್ಸ್ ಟು ಏನೈತೆ ನಮಗೆ 2/3x ಪ್ಲಸ್ 8/3. ಇಲ್ಲಿ 2/3 ಅನ್ನೋದನ್ನ ನಮ್ಮ ಸ್ಲೋಪ್ ಇದೆ, ಹೌದು. ಕಂಪೇರ್ ಮಾಡ್ರಲ್ಲ ನೋಡು, ಇದು ನಮ್ದು ಸ್ಲೋಪ್ ಏನೈತಿ ಇಲ್ಲಿ ಪಾಸಿಟಿವ್. 8/3 ಅನ್ನೋದ ಇಂಟರ್ಸೆಪ್ಟ್, ಇದೇನು ನಮ್ಮದ ಇಂಟರ್ಸೆಪ್ಟ್, ಇದು ಕೂಡ ಏನೈತಿ ಪಾಸಿಟಿವ್ ಐತಿ. ಇದ್ರದ್ದು ಮೀನಿಂಗ್ ಏನ, ಸ್ಲೋಪನು ಪಾಸಿಟಿವ್ ಐತಿ, ಇಂಟರ್ಸೆಪ್ಟನು ಪಾಸಿಟಿವ್ ಐತಿ. ಅಂದ್ರೆ ಸ್ಟ್ರೇಟ್ ಲೈನ್ ಮ್ಯಾಗ ಹೋಗೋದೈತಿ ಮತ್ತು ಒರಿಜಿನ್ ಮೇಲೆ ಮ್ಯಾಗ್ ಕಟ್ ಮಾಡೋದೈತಿ. ಸ್ಟ್ರೇಟ್ ಲೈನ್ ಮೇ ಎಕ್ಸ್ ಆಕ್ಸಸ್ನ ಮುಂದೆ ಹೋದಂಗೆ ಮ್ಯಾಗ ಹೋಗೋದೈತಿ ಮತ್ತು ಮ್ಯಾಗ್ ಕಟ್ ಮಾಡೋದೈತಿ. y ಆಕ್ಸಸ್ಸನ್ನು ಒರಿಜಿನ್ ಮ್ಯಾಲೆ ಕಟ್ ಮಾಡೋದೈತಿ. ಸೊ ಐ ಥಿಂಕ್ ಇಟ್ ಲುಕ್ಸ್ ಲೈಕ್ ದಿಸ್. ದಿಸ್ ಇಸ್ ದ ಸ್ಟ್ರೇಟ್ ಲೈನ್, ರಫ್ ಸ್ಟ್ರೇಟ್ ಲೈನ್ ಆಫ್ ದಿಸ್ ಇಕ್ವೇಷನ್.
ನೆಕ್ಸ್ಟ್ y ಈಕ್ವಲ್ಸ್ ಟು 4x ಕಂಪ್ಯಾರಿಸನ್ y ಈಕ್ವಲ್ಸ್ ಟು 4x ಪ್ಲಸ್ 0 ಬರಿಬೋದಿಲ್ಲ ನಾನು. y ಈಕ್ವಲ್ಸ್ ಟು mx ಪ್ಲಸ್ c ಕಂಪೇರ್ ಮಾಡಿ ಅಂತಂದ್ರೆ ನಮ್ಮದು ಸ್ಲೋಪ್ ಏನೈತಿ ಇಲ್ಲಿ ಪ್ಲಸ್ 4 ಐತಿ, m ಏನೈತಿ ಪಾಸಿಟಿವ್, ಇಂಟರ್ಸೆಪ್ಟ 0, ಇಂಟರ್ಸೆಪ್ಟ್ 0 ಐತಿ. ಇದ್ರದ್ದು ಮೀನಿಂಗ್ ಏನ, y ಆಕ್ಸಸ್ಸನ್ನು ನಮ್ಮ ಸ್ಟ್ರೇಟ್ ಲೈನ್ ಏನು ಮಾಡೋದೈತಿ ಒರಿಜಿನ್ ಮೇಲೆ ಕಟ್ ಆಗೋದೈತಿ ಮತ್ತು ಸ್ಲೋಪ್ ಪಾಸಿಟಿವ್ ಐತಿ, ಸ್ಟ್ರೇಟ್ ಲೈನ್ ಮ್ಯಾಗ ಹೋಗೋದೈತಿ. ಎಕ್ಸ್ ಆಕ್ಸಸ್ದಾಗ ಮುಂದೆ ಹೋದಂಗೆ ನಮ್ಮ ಸ್ಟ್ರೇಟ್ ಲೈನ್ ಏನಾಗ್ತೈತಿ ಮ್ಯಾಗ ಹೋಗ್ತೈತಿ. ಐ ಥಿಂಕ್ ಓಕೆ, ದಿಸ್ ಇಸ್ ದ ಸ್ಟ್ರೇಟ್ ಲೈನ್. ನೆಕ್ಸ್ಟ್ y ಈಕ್ವಲ್ಸ್ ಟು x ಪ್ಲಸ್ 20, y ಈಕ್ವಲ್ಸ್ ಟು x ಪ್ಲಸ್ 20 ಕಂಪೇರ್ ಮಾಡಿರಿ. ಎಕ್ಸ್ದು ಏನು ಮುಂದೆ ಇಲ್ಲಿ ಸಂಖ್ಯೆ ಐತಿಲ್ಲ ಇದಕ್ಕೆ ಕೋಯಿಫಿಷಿಯಂಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಕೋಯಿಫಿಷಿಯಂಟ್ ಅನ್ನೋದು ಪ್ಲಸ್ 1 ಐತಿ. ಓಕೆ, ಎಮ್ ಏನೈತಿ ಪಾಸಿಟಿವ್ ಐತಿ, ಸಿ ಏನೈತಿ ಅದು ಕೂಡ ಪಾಸಿಟಿವ್ ಐತಿ. ಸ್ಟ್ರೇಟ್ ಲೈನ್ ಮ್ಯಾಗ ಹೋಗೋದೈತಿ ಮತ್ತು y ಆಕ್ಸಸ್ಸನ್ನು ಒರಿಜಿನ್ ಮ್ಯಾಲೆ ಕಟ್ ಮಾಡೋದೈತಿ. ಪ್ಲಸ್ 20 ಅಂದ್ರೆ ಭಾಳ ಮ್ಯಾಗ ಮನಗಂಡ ಮ್ಯಾಲೆ ನಾನು ಇಲ್ಲಿ ತಗೋತೀನಿ. ಓಕೆ, ಈ ರೀತಿ ಸ್ಟ್ರೇಟ್ ಲೈನ್ ಬರ್ತೈತೆ ಇದ್ರದ್ದು. ನೆಕ್ಸ್ಟ್ 8x ಈಕ್ವಲ್ಸ್ ಟು y ಮೈನಸ್ 1 ಫಸ್ಟ್ ಕನ್ವರ್ಟ್ ಮಾಡ್ಕೊಂಡು ಇನ್ನು 8x ಈಕ್ವಲ್ಸ್ ಟು y ಮೈನಸ್ 1 ಏನು ಮಾಡಿರಿ, ಮೈನಸ್ 1 ಈ ಕಡೆ ತೊಗೊಂಡ್ಬಿಡ್ರಿ. 8x ಪ್ಲಸ್ 1 ಈಕ್ವಲ್ಸ್ ಟು y ಆಗ್ತೈತಿ. ಮತ್ತು ಇದನ್ನ ಹಿಂಗೆ ಬರ್ಕೋರಿ, y ಈಕ್ವಲ್ಸ್ ಟು 8x ಪ್ಲಸ್ 1. ಇಲ್ಲಿ ಇಡೋದ ಕಂಪೇರ್ ಮಾಡ್ಬೋದು ನೀವು, ಇದು ಪ್ಲಸ್ 8 ಐತಿ, ಸ್ಲೋಪ್ ಪಾಸಿಟಿವ್ ಐತಿ, ಪ್ಲಸ್ 1 ಇಂಟರ್ಸೆಪ್ಟ್ ಕೂಡ ಏನೈತಿ ಇಲ್ಲಿ ಪಾಸಿಟಿವ್ ಐತಿ. ಇದರ ಅರ್ಥ ಏನ, ಸ್ಟ್ರೇಟ್ ಲೈನ್ ಮ್ಯಾಗ ಹೋಗೋದೈತಿ ಮತ್ತು ನಮ್ಮದು y ಆಕ್ಸಿಸನ್ನು ಪ್ಲಸ್ 1ದಾಗ ಕಟ್ ಮಾಡೋದೈತಿ ಸ್ಟ್ರೇಟ್ ಲೈನ್. ಓಕೆ, ಸೊ ಐ ಥಿಂಕ್ ಇಟ್ ವಿಲ್ ಲುಕ್ ಲೈಕ್ ದಿಸ್. ನಾನು ಹಿಂಗ್ಯಾಕೆ ತೆಗೆದು ಹೇಳ್ರಿ, ನಮ್ಮ ಸ್ಟ್ರೇಟ್ ಲೈನ್ ನಾವು y ಆಕ್ಸಿಸನ್ನು ಪ್ಲಸ್ 1ದಾಗ ಕಟ್ ಮಾಡೋದೈತೆ ಅಂದ್ರೆ 1 ಇಲ್ಲಿ ಬರ್ತೈತೆ ಹೌದಲ್ಲ, ಪ್ಲಸ್ 1. ಆಮೇಲೆ ಇಲ್ಲಿ ಸ್ಲೋಪ್ 8 ಐತಿ. 8 ಅಂದ್ರೆ ಸ್ಲೋಪ್ ಭಾಳ ಜಾಸ್ತಿ ಇದೆ, ಅಂತಾರೆ ಭಾಳ ಓರೆ ಆಗಿರ್ತೈತೆ ನಮ್ದು. ಸ್ಲೋಪ್ ಹೆಂಗೆ ಇನ್ಕ್ರೀಸ್ ಆಗ್ತೈತೆ ನಮ್ಮ ಸ್ಟ್ರೇಟ್ ಲೈನ್ ಏನಾಗ್ತೈತಿ ಓರೆ ಆಗ್ತೈತಿ, ಮೌಂಟೇನ್ ಏನಾಗ್ತೈತಿ ಭಾಳ ಓರೆಯಾಗಿ ಇಳಿಜಾರು ಜಾಸ್ತಿ ಆಗ್ತೈತೆ ಅದ್ರದ್ದು. ಅದಕ್ಕಾಗಿ ನಾನು ಈ ರೀತಿ ತೆಗೆದು ನನ್ನ ಸ್ಲೋಪ್ ಕಡಿಮೆ ಆಗೈತಂದ್ರೆ ನಮ್ಮ ಸ್ಟ್ರೇಟ್ ಲೈನ್ ಏನಾಗ್ತೈತಿ ಈ ರೀತಿ ಬರ್ತೈತಿ. ಸ್ಲೋಪ್ ಪಾಸಿಟಿವ್ ಐತಿ, ಇಲ್ಲಿ ಸ್ಟ್ರೇಟ್ ಲೈನ್ ಮ್ಯಾಗ ಹೊಂಟೈತಿ, ಎಕ್ಸ್ ಆಕ್ಸಸ್ದಾಗ ಮುಂದೆ ಹೋದಂಗೆ ಹೊಂಟೈತಿ ಮ್ಯಾಗ. ಸೊ ಈಸಿಯಾಗಿ ನೀವೇನು ಮಾಡ್ಬೋದು, ಇಕ್ವೇಷನನ್ನು ನೋಡಿ ಕಿಸಿಂದ ಅದ್ರಾಗ ಸ್ಲೋಪ್ ಪಾಸಿಟಿವ್ ಐತು ನೆಗೆಟಿವ್ ಐತು, ಇಂಟರ್ಸೆಪ್ಟ್ ಪಾಸಿಟಿವ್ ಐತು ನೆಗೆಟಿವ್ ಐತು, ಎಕ್ಸ್ದ ಪವರ್ ಏನೈತಿ ವೈದ ಪವರ್ ಏನೈತಿ ಎಲ್ಲಕ್ಕೆಲ್ಲ ಅನಲೈಸ್ ಮಾಡಿ ಒಂದು ರಫ್ ಗ್ರಾಫನ್ನು ನೀವು ರೆಡಿ ಮಾಡ್ಬೋದು. ಪಾಯಿಂಟ್ಸ್ಗಳನ್ನು ಪ್ಲಾಟ್ ಮಾಡಲ್ದನ. ನೀವು 10th ಕ್ಲಾಸ್ದಾಗ ಏನು ಮಾಡ್ತಿದ್ರಿ, ಹಾರ್ಡ್ ವರ್ಕ್ ಅಲ್ಲ ಅದು, ಇದು ಸ್ಮಾರ್ಟ್ ವರ್ಕ್ ಐತಿ. ನಿಮಗೆ ಗೊತ್ತಾಗಬೇಕು, ಇಕ್ವೇಷನನ್ನು ನೋಡಿ ಕಿಸಿಂದ ರಫ್ ಗ್ರಾಫ್ ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಹಾಂ, ಇದು y ಆಕ್ಸಸ್ಸನ್ನು ಇಲ್ಲಿ ಕಟ್ ಮಾಡ್ಬೋದು ಮತ್ತು ಮ್ಯಾಗ ಹೊಂಟೈತಿ ಇದು ಗ್ರಾಫ್. ಓಕೆ, ಈಸಿಲಿ ಅನಲೈಸ್ ಮಾಡ್ತೀರಿ. ಓಕೆ, ಸ್ಟ್ರೇಟ್ ಲೈನ್ದ ಇಷ್ಟು ನೋಡ್ಕೊರಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ನಾವು. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ರಿ ನಮ್ದು ಪ್ಯಾರಾಬೋಲಾ ಅಂತ ಹೇಳಿ. ಓಕೆ, ಎದ್ರ ಬೋಲಾ, ಪ್ಯಾರಾಬೋಲಾ. ಪ್ಯಾರಾಬೋಲಾ ಅನ್ನೋದೊಂದು ಗ್ರಾಫ್ ಐತಿ ಮತ್ತು ಇಕ್ವೇಷನ್ ಕೂಡ ಈ ಥರದ್ದು ಬರ್ತೈತಿ. ಇನ್ನು ಪ್ಯಾರಾಬೋಲಾದ ಇಕ್ವೇಷನ್ ಹೆಂಗೆ ಕಾಣ್ತೈತೆ ಅಂದ್ರೆ, ಒಂದು ಇಕ್ವೇಷನ್ದಾಗ ಎಕ್ಸ ಅಥವಾ y ಎರಡೂ ಥರದಾಗ ಒಂದು ಯಾವ ಥರದರೆ ಪವರ್ 2 ಇರಬೇಕು ಮ್ಯಾಕ್ಸಿಮಮ್ ಪವರ, ಮತ್ತು ಇನ್ನೊಂದ್ರದ 1 ಇರಬೇಕು. ಅಂಥ ಇಕ್ವೇಷನಿಗೆ ನಾವು ಪ್ಯಾರಾಬೋಲಾದ ಇಕ್ವೇಷನ್ ಅಂತ ಹೇಳಿ ಅನ್ಬೋದು. ಸ್ಟೇಟ್ಮೆಂಟ್ ಏನು ಬರೀತೀರಿ ಥರದ, ಐದರ್ ಎಕ್ಸ್ ಆರ್ y ಹ್ಯಾಸ್ maximum power 2 and other has 1. ಇದ್ರ ಮೀನಿಂಗ್ ಏನೈತೆ ಗೊತ್ತಾನೆ, ಒಂದು ಇಕ್ವೇಷನ್ದಾಗ ಎಕ್ಸ ಅಥವಾ y ಇದ್ರಾಗ ಎರಡೂದ್ರಾಗ ಒಂದು ಎತ್ತರದರೆ ಮ್ಯಾಕ್ಸಿಮಮ್ ಪವರ್ 2 ಆಗಿರಬೇಕು, ಇನ್ನೊಂದರದ 1 ಆಗಿರ್ಬೇಕು. ಎಕ್ಸಾಂಪಲ್ನಿಂದ ತಿಳ್ಕೊಂಡು ನೋಡ್ರಿ, ಇಲ್ಲಿ ಒಂದು ಇಕ್ವೇಷನ್ ಇದು ತಿಳ್ಕೊರಿ. ಯಾವುದಂತಂದ್ರೆ y ಈಕ್ವಲ್ಸ್ ಟು 3x² ಪ್ಲಸ್ 2x ಪ್ಲಸ್ 1 ಈ ರೀತಿ ಒಂದು ಇಕ್ವೇಷನ್ ಐತಿ. ಇದ್ರಾಗ ಎಕ್ಸದ ಮ್ಯಾಕ್ಸಿಮಮ್ ಪವರ್ ಎಷ್ಟೈತಿ 2, ಎಕ್ಸದ ಮ್ಯಾಕ್ಸಿಮಮ್ ಪವರ್ 2 ಐತಿ, ಇಲ್ಲಿ 1 ಐತಿ, ಮತ್ತು ವೈದ ಮ್ಯಾಕ್ಸಿಮಮ್ ಪವರ್ 1 ಐತಿ. ಎಕ್ಸ ಅಥವಾ y ಎರಡೂ ಥರಾಗ ಒಂದು ಥರದ ಮ್ಯಾಕ್ಸಿಮಮ್ ಪವರ್ 2 ಇರಬೇಕು ಮತ್ತು ಇನ್ನೊಂದು ಥರದ 1 ಇರಬೇಕು. ಇಲ್ಲಿ ಎಕ್ಸದ 2 ಐತಿ, ವೈದ 1 ಐತಿ. ಸೊ ಈ ಒಂದು ಇಕ್ವೇಷನ ಪ್ಯಾರಾಬೋಲಾದ ಇಕ್ವೇಷನ್ ಅಂತ ಹೇಳಿ ಅನ್ಬೋದು ನಾವು. ಇನ್ನೊಂದು ಎಕ್ಸಾಂಪಲ್, ಎಕ್ಸ್ ಈಕ್ವಲ್ಸ್ ಟು 3y² ಪ್ಲಸ್ 2.
ಇದ್ರಾಗ y ಥರದ ಮ್ಯಾಕ್ಸಿಮಮ್ ಪವರ್ 2 ಐತಿ, ಎಕ್ಸ್ದು 1 ಐತಿ. ಓಕೆ, ಎರಡು ಥರದಾಗ ಒಂದು ಥರದ ಮ್ಯಾಕ್ಸಿಮಮ್ ಪವರ್ 2 ಇರಬೇಕು, ಇನ್ನೊಂದು ಥರದ ಮ್ಯಾಕ್ಸಿಮಮ್ ಪವರ್ 1 ಇರಬೇಕು. ಅಂಥ ಇಕ್ವೇಷನಿಗೆ ನಾವು ಪ್ಯಾರಾಬೋಲಾದ ಇಕ್ವೇಷನ್ ಅಂತ ಹೇಳಿ ಕರಿಬೋದು. ಮತ್ತೊಂದಿಷ್ಟು ಎಕ್ಸಾಂಪಲ್ ನೋಡೋಣ. y ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್, y ಈಕ್ವಲ್ಸ್ ಟು ಮೈನಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಈಕ್ವಲ್ಸ್ ಟು ವೈ ಸ್ಕ್ವೇರ್, ಎಕ್ಸ್ ಈಕ್ವಲ್ಸ್ ಟು ಮೈನಸ್ ವೈ ಸ್ಕ್ವೇರ್. ದೀಸ್ ಆರ್ ಆಲ್ ಇಕ್ವೇಷನ್ಸ್ ಬಿಲಾಂಗ್ಸ್ ಟು ಪ್ಯಾರಾಬೋಲಾ. ಇವೆಲ್ಲಕ್ಕೆಲ್ಲ ನಮ್ದು ಏನ ಪ್ಯಾರಾಬೋಲಿಕ್ ಇಕ್ವೇಷನ್ಸ್. ಇವು ಪ್ಯಾರಾಬೋಲಾನ ರೆಡಿ ಆಗ್ತದೆ ಇದರಲ್ಲಿ. ಸರಿ, ಪ್ಯಾರಾಬೋಲಾ ಎಲ್ಲಿ ಯೂಸ್ ಆಗೋದೈತಿ ರೀ? ಈ ಪ್ಯಾರಾಬೋಲಾ ಮೋಷನ್ನ ಪ್ಲೇನ್ ಚಾಪ್ಟರ್ದಾಗ ಒಂದು ಕಾನ್ಸೆಪ್ಟ್ ಬರ್ತೈತಿ. ಆ ಒಂದು ಚಾಪ್ಟರ್ದಾಗ ಈ ಪ್ಯಾರಾಬೋಲಾ ಇಕ್ವೇಷನ್ಸ್ ಯೂಸ್ ಆಗ್ತಾವೆ. ಅದ್ರ ಸಂಬಂಧ ಈಗ ಡಿಸ್ಕಷನ್ ಮಾಡತ್ತೀವಿ. ಜನರಲ್ ಆಗಿ ಪ್ಯಾರಾಬೋಲಾದ ಇಕ್ವೇಷನ್ ಹೆಂಗೆ ಕಾಣ್ತದೆ ಗೊತ್ತ ನೋಡಾಕ, y ಈಕ್ವಲ್ಸ್ ಟು ಎ ಎಕ್ಸ್ ಸ್ಕ್ವೇರ್. ಓಕೆ, ಈ ರೀತಿ ಜನರಲ್ ಈ ಥರದ ಇಕ್ವೇಷನ್ ಕಂಡು ಬರ್ತೈತಿ. ಒಟ್ಟು ನಿಮಗೇನ ಎಕ್ಸ್ ದರೆ ಪವರ್ 2 ಆಗಿರ್ಬೇಕಾ ಅಥವಾ y ದರೆ ಪವರ್ 2 ಆಗಿರ್ಬೇಕಾ? ಒಂದು ಥರದ ಪವರ್ 2 ಆಯ್ತಂದ್ರೆ ಇನ್ನೊಂದು ಥರದ ಪವರ್ ಏನಾಗಿರ್ಬೇಕು? 1 ಆಗಿರ್ಬೇಕು ಮ್ಯಾಕ್ಸಿಮಮ್ ಪವರ್. ಅಂಥ ಒಂದು ಇಕ್ವೇಷನಿಗೆ ನಾವು ಪ್ಯಾರಾಬೋಲಿಕ್ ಇಕ್ವೇಷನ್ ಅಂತ ಹೇಳಿ ಕರಿತೀವಿ. ಅದ್ರಾಗ ನಮ್ಮದು ಫಸ್ಟ್ y ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಕೇಸ್ಗಳು ನೋಡು. ಫಸ್ಟ್ ಕೇಸ್ ಹತ್ರಾಗ y ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅನ್ನೋದ. ಸೊ ಇದ್ರಾಗ ನೋಡ್ರಿ, ಗ್ರಾಫ್ ತೆಗಿರಿ ನಾವೀಗ y ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ದ. ಇದ್ರ ಗ್ರಾಫ್ ಯಾವ ರೀತಿ ಕಂಡು ಬರ್ತೈತಂದ್ರೆ, ಫಸ್ಟ್ ನಾವೇನು ಮಾಡೋಣ, ನಮ್ಮದು ಎಕ್ಸ್ ಎಕ್ಸಸ್ಸ ಮತ್ತು y ಎಕ್ಸಸ್ ತಗೊಂಡು ಇಲ್ಲಿ, ಆಮೇಲೆ ಇದನ್ನ ಗ್ರಾಫ್ ರೆಡಿ ಮಾಡೋಕ್ಕೆ ಬರ್ತೈತಿ. ಓಕೆ, ಇದು ಎಕ್ಸ, ಇದು y. ಓಕೆ, ನೆಕ್ಸ್ಟ್ ನೋಡ್ರಿ ಇಲ್ಲಿ y ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ದೇನು ಗ್ರಾಫ್ ಬರ್ತದಲ್ಲ, ನಾವು ಪಾಯಿಂಟ್ಸ್ಗಳನ್ನ ಹಾಕಿ ಚೆಕ್ ಮಾಡಿ ನೋಡ್ರಿ. y ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ದು ಗ್ರಾಫ್ ಐತಿ, ಹೌದು. ನಾನು ಎಕ್ಸ್ ಈಕ್ವಲ್ಸ್ ಟು 0 ತೊಗೊನಿ ಅಂತಂದ್ರೆ, ಎಕ್ಸ್ ಈಕ್ವಲ್ಸ್ ಟು 0 ತೊಗೊನಿ ಅಂತಂದ್ರೆ ಇಲ್ಲಿ y ಏನು ಬರ್ತೈತೆ ನಮ್ದು, ಅದು ಕೂಡ 0 ಬರ್ತೈತೆ. ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ 1 ತೊಗೊನಿ ಅಂತಂದ್ರೆ y ಏನಾಗ್ತೈತಿ, ಪ್ಲಸ್ 1 ಹೋಲ್ ಸ್ಕ್ವೇರ್ ಏನಾಗ್ತೈತಿ 1. ಸೊ y ಎಷ್ಟು ಬತ್ತು? 1, ಹೌದು. ಎಕ್ಸ್ ಈಕ್ವಲ್ಸ್ ಟು ಮೈನಸ್ 1 ತೊಗೊನಿ ಅಂತಂದ್ರೆ y ಏನು ಬತ್ತು? ಪ್ಲಸ್ 1. ಸೊ ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ 2 ತೊಗೊನಿ ಅಂತಂದ್ರೆ y ಏನು ಬರ್ತೈತಿ? ಪ್ಲಸ್ 2 ಹೋಲ್ ಸ್ಕ್ವೇರ್ ಏನಾಗ್ತೈತಿ? ಪ್ಲಸ್ 4. ಸೊ y ಪ್ಲಸ್ 4. ಎಕ್ಸ್ ಈಕ್ವಲ್ಸ್ ಟು ಮೈನಸ್ 2 ತೊಗೊನಿ ಅಂತಂದ್ರೆ y ಏನು ಬರ್ತೈತಿ ನಮ್ಮದ? ಅದು ಪ್ಲಸ್ 4. ನೀವು ಒಟ್ಟಾರೆಯಾಗಿ ಎಕ್ಸ್ 0 ತೊಗೋರಿ, ಪ್ಲಸ್ ತೊಗೋರಿ, ಮೈನಸ್ ತೊಗೋರಿ, ನಿಮ್ಮದು y ಯಾವನತ್ತು ಏನೈತಿ ಇಲ್ಲಿ? y ಆಲ್ವೇಸ್ ಪಾಸಿಟಿವ್ ಐತಿ ಇಲ್ಲಿ. y ಆಲ್ವೇಸ್ ಪಾಸಿಟಿವ್. ಥರ್ಡ್ ಏನ, ನೀವು ಎಕ್ಸಸ್ ಮೇಲೆ ಯಾವ ಬೇಕಾದ ಎಕ್ಸನ್ನು ಹಾಕ್ರಿ, ಮೈನಸ್ದಾಗ ಹಾಕ್ರಿ ಅಥವಾ ಪ್ಲಸ್ದಾಗ ಹಾಕ್ರಿ, ನಿಮ್ಮದು y ಕೋಆರ್ಡಿನೇಟ್ ಯಾವನತ್ತು ಪಾಸಿಟಿವ್ದಾಗ ಬರ್ತೈತಿ. ಸೊ ಗ್ರಾಫನ್ನು ಪಾಯಿಂಟ್ ಮಾಡೋ ಏನ, ಎಕ್ಸ್ ಈಕ್ವಲ್ಸ್ ಟು 0, y ಈಕ್ವಲ್ಸ್ ಟು 0. ಸೊ ಈ 0,0 ಇಲ್ಲಿ ಬಂತು. ನೆಕ್ಸ್ಟ್ 1,1 ಇಲ್ಲಿ 1 ಬರ್ತೈತಿ, ಎಕ್ಸ್ ಈಕ್ವಲ್ಸ್ ಟು 1, y ಈಕ್ವಲ್ಸ್ ಟು 1. ನೆಕ್ಸ್ಟ್ ಎಕ್ಸ್ ಈಕ್ವಲ್ಸ್ ಟು ಮೈನಸ್ 1, y ಈಕ್ವಲ್ಸ್ ಟು ಪ್ಲಸ್ 1. ಮೈನಸ್ 1 ಎಕ್ಸ್ ಹಾಕಿದಾಗ ಅವಾಗೂ ಪ್ಲಸ್ 1 ಬರತ್ತೆ. ಪ್ಲಸ್ 2 ಹಾಕಿದಾಗ 4 ಅಂದ್ರೆ ಇಲ್ಲಿ ಬರ್ತೈತಿ ಇದು. ನೆಕ್ಸ್ಟ್ ಮೈನಸ್ 2 ಹಾಕಿದಾಗ ಅದು 4 ಇಲ್ಲಿ ಬರತ್ತೆ. ಸೊ ನೋಡ್ಬೋದು ನೀವು, ಎಕ್ಸ್ ನೀವು ನೆಗೆಟಿವ್ದಾಗೂ ವ್ಯಾಲ್ಯೂಗಳನ್ನ ಹಾಕ್ರಿ, ಪಾಸಿಟಿವ್ದಾಗೂ ವ್ಯಾಲ್ಯೂ ಹಾಕ್ರಿ, y ಯಾವನತ್ತು ಪಾಸಿಟಿವ್ ಆನ್ಸರ್ ಕೂಡ ಆಯ್ತು. ಈ ಗ್ರಾಫ್ y ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಗ್ರಾಫ್ ಹೆಂಗೆ ಬರ್ತೈತೆ ಅಂದ್ರೆ ಈ ರೀತಿ ನಿಮ್ದು ಏನಾಗ್ತೈತಿ, ಗ್ರಾಫ್ ಕಂಡು ಬರ್ತೈತಿ ಇದು. ಓಕೆ, ಸೊ ದಿಸ್ ಇಸ್ ದ ಪ್ಯಾರಾಬೋಲಾ. ಪ್ಯಾರಾಬೋಲಾ ಈ ರೀತಿ ಕಂಡು ಬರ್ತೈತೆ ನಿಮ್ಗೆ. ದಿಸ್ ಇಸ್ ದ ಫಸ್ಟ್ ಕೇಸ್. y ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ದ ಗ್ರಾಫ್ ಈ ರೀತಿ ಐತೆ. ಭಾಳಷ್ಟು ಗ್ರಾಫ್ಸ್ಗಳು ಬರ್ತಾವೆ, ಅದರಲ್ಲಿ ಜನರಲ್ ಗ್ರಾಫ್ಸ್ಗಳನ್ನು ನಾವೇನು ಮಾಡೋಣ, ಡಿಸ್ಕಷನ್ ಮಾಡೋಣ ಇದ್ರಾಗ. ಓಕೆ, ನೆಕ್ಸ್ಟ್ y ಈಕ್ವಲ್ಸ್ ಟು ಮೈನಸ್ ಎಕ್ಸ್ ಸ್ಕ್ವೇರ್ ಗ್ರಾಫ್ ಬರ್ತಂದ್ರೆ, ನೆಕ್ಸ್ಟ್ y ಈಕ್ವಲ್ಸ್ ಟು ಮೈನಸ್ ಎಕ್ಸ್ ಸ್ಕ್ವೇರ್. ಒಂದು 4 ಕೇಸನ್ನು ನಾನು ಡಿಸ್ಕಷನ್ ಮಾಡಿಬಿಡ್ತೀನಿ ಜನರಲ್. ಆಮೇಲೆ ನೀವು ಮ್ಯಾಥಮೆಟಿಕ್ಸ್ದಾಗ ಎಲ್ಲ ಕಲಿಯತ್ತೀರಿ, ಬಟ್ ನಮ್ಮ ಫಿಸಿಕ್ಸಿಗೆ ಏನು ಯೂಸ್ ಆಗೋದಿತ್ಲ ಅದ್ರ ಪ್ರಕಾರ ನೋಡೋಣ. ನೆಕ್ಸ್ಟ್ b ಈಕ್ವಲ್ಸ್ ಟು y ಈಕ್ವಲ್ಸ್ ಟು ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ y ಪವರ್ 1 ಐತಿ, ಎಕ್ಸ್ದ ಹೈಯೆಸ್ಟ್ ಪವರ್ 2 ಐತಿ. ಒಂದು ಥರದ 2 ಆದರೆ ಇನ್ನೊಂದು ಥರ 1 ಆಗಿರ್ಬೇಕು. ಅಂಥ ಒಂದು ಇಕ್ವೇಷನ ಪ್ಯಾರಾಬೋಲಿಕ್ ಇಕ್ವೇಷನ್ ಆಗಿರ್ತೈತಿ. ಗ್ರಾಫ್ ನೋಡೋಣ ಈ ಥರದ ನೋಡ್ರಿ. ನೆಕ್ಸ್ಟ್ ಗ್ರಾಫ್. ಓಕೆ, ನನಗೆ ಗೊತ್ತೈತೆ ಗ್ರಾಫ್ ಹೆಂಗೆ ಬರೋದೈತಿ. ಮೊದಲು ನಾವು ವ್ಯಾಲ್ಯೂಗಳನ್ನ ಹಾಕಿ ತೋರಿಸ್ತೀನಿ ಫಸ್ಟ್. ನೀವು ಎಕ್ಸ್ 0 ಹಾಕ್ರಿ ನೋಡು. ಎಕ್ಸ್ 0 ಹಾಕ್ರಿ ಅಂತಂದ್ರೆ
ಏನಂತ ಇಕ್ವೇಷನ್ y ಈಕ್ವಸ್ ಟು ಮೈನಸ್ ಎಕ್ಸ್ ಸ್ಕ್ವೇರ್ ಹೌದಿಲ್ಲ. ಎಕ್ಸ್ 0 ಹಾಕ್ರಿ ಅಂತಂದ್ರೆ y ಏನಾಗ್ತೈತಿ ಅದು ಕೂಡ 0 ಬರ್ತೈತಿ. ಎಕ್ಸ್ ಪ್ಲಸ್ 1 ಹಾಕ್ರಿ ನಿಮಗೆ ಏನಾಗ್ತೈತಿ y ಏನಾಗ್ತೈತಿ ಎಕ್ಸ್ ಜಾಗದಾಗ 1 ಹಾಕಿದ್ರೆ 1 ಸ್ಕ್ವೇರ್ 1 ಇಂಟು ಮೈನಸ್ -1. ಸೊ ಇಫ್ ಯು ಎಕ್ಸ್ ಈಕ್ವಸ್ ಟು -1 y ಈಕ್ವಸ್ ಟು -1 ಹಾಕಿದ್ರೆ -1 ಸ್ಕ್ವೇರ್ ವಿಚ್ ಇಸ್ +1 ಬಟ್ +1 ಇಂಟು -1. ಸೊ ಎಕ್ಸ್ ಈಕ್ವಸ್ ಟು +2 ಹಾಕ್ರಿ ಆಮೇಲೆ ನಿಮ್ಮ y ಈಕ್ವಸ್ ಟು ಏನಾಗ್ತದೆ -4 ಸಿಗ್ತೈತೆ. +2 ಹಾಕಿರಿ ಅಂದ್ರೆ 2 ಸ್ಕ್ವೇರ್ 4 ಇಂಟು -1 -4. ಎಕ್ಸ್ ಈಕ್ವಸ್ ಟು -2 y ಈಕ್ವಸ್ ಟು ಏನಾಗ್ತೈತಿ -2 ಹೋಲ್ ಸ್ಕ್ವೇರ್ +4 ಇಂಟು -1 -4. ಒಟ್ಟಾರೆಯಾಗಿ ನೀವು ಎಕ್ಸ್ ಆಕ್ಸಸ್ ಮೇಲೆ ಇದು ಎಕ್ಸ್ ಆಕ್ಸಸ್ ಇದು y ಆಕ್ಸಸ್ ಹೌದಿಲ್ಲ. ಇದು ಎಕ್ಸ್ ಆಕ್ಸಸ್ ಇದು y ಆಕ್ಸಸ್. ನೀವು ಎಕ್ಸ್ ಆಕ್ಸಸ್ ಮೇಲೆ ನೆಗೆಟಿವ್ ವ್ಯಾಲ್ಯೂಗಳನ್ನು ಹಾಕ್ರಿ ಅಥವಾ ಪಾಸಿಟಿವ್ ವ್ಯಾಲ್ಯೂಗಳನ್ನು ಹಾಕ್ರಿ ನಿಮ್ಮದು y ಆಲ್ವೇಸ್ ನೆಗೆಟಿವ್ ಐತಿ. y ಏನತ್ತು ಏನೈತಿ ಆಲ್ವೇಸ್ ನೆಗೆಟಿವ್ ವ್ಯಾಲ್ಯೂಗಳನ್ನು ಕೂಡ ಆಯ್ತು y. ಇದ್ರ ಮೀನಿಂಗ ಗ್ರಾಫ್ ಹೆಂಗೆ ಕಾಣ್ತೈತೆ ಗೊತ್ತಾ ಪ್ಲಾಟ್ ಮಾಡೋಣ ಪಾಯಿಂಟ್ಸ್ಗಳನ್ನ ಎಕ್ಸ್ 0 ಇದ್ದಾಗ y 0, ಎಕ್ಸ್ +1 ಇದ್ದಾಗ y -1. +1 ಅಂದರೆ ಇಲ್ಲಿ -1 ಅಂದರೆ ಇಲ್ಲಿ ಬರ್ತೈತಿ ಹೌದು. ಎಕ್ಸ್ +1 ಇದ್ದಾಗ y -1 ಐತಿ. ಎಕ್ಸ್ -1 ಇದ್ದಾಗ y ಯಾವಾಗೂ -1 ಐತಿ. ಎಕ್ಸ್ -1 ಇದ್ದಾಗ y ಯಾವಾಗೂ -1 ಐತಿ. ನೆಕ್ಸ್ಟ್ ಎಕ್ಸ್ +2 ಇದ್ದಾಗ y -4 ಐತಿ. ಎಕ್ಸ್ +2 ಇದ್ದಾಗ y ಏನೈತಿ ನಮ್ಮದ -4. ಓಕೆ ನೆಕ್ಸ್ಟ್ ಎಕ್ಸ್ -2 ಇದ್ದಾಗ ಇಲ್ಲಿ ಬರ್ತೈತಿ y -4 ಐತಿ ಅವಾಗ ಹೌದು. ಇದರ ಅರ್ಥ ಗ್ರಾಫ್ ಹೆಂಗೆ ಬರೋದೈತಿ ಗೊತ್ತಾ ಹಿಂಗೆ ತಳಗೆ ಬರೋದೈತಿ ಇದು ಉಲ್ಟಾ ಪ್ಯಾರಾಬೋಲಾ ಹೌದು ಹಂಗೆ ಕಾಣತೈತಿ. ಸೊ ನೀವು ನೋಡ್ಬೋದು ಯಾವಾಗ y ಈಕ್ವಸ್ ಟು -x ಸ್ಕ್ವೇರ್ ಬರ್ತೈತ್ಲ ಅವಾಗ ಗ್ರಾಫ್ ನಿಮ್ದು ಏನಾಗ್ತೈತಿ ತಳಗೆ ಬರ್ತೈತಿ. ಇನ್ನು ಗ್ರಾಫ್ ಮ್ಯಾಗ ಹಿಂಗೆ ಅಪ್ವರ್ಡ್ ಡೈರೆಕ್ಷನ್ದಾಗ ಬರೋದತ್ತು ಏನು ಡೌನ್ವರ್ಡ್ ಡೈರೆಕ್ಷನ್ದಾಗ ಬರೋದತ್ತು ಹೆಂಗೆ ಗೊತ್ತಾಗ್ತೈತಿ. ಜನರಲ್ ಆಗಿ ನಮ್ಮದು ಇಕ್ವೇಷನ್ ಹೆಂಗೆ ಇರ್ತೈತಿ ಪ್ಯಾರಾಬೋಲಾದ y ಈಕ್ವಸ್ ಟು ax ಸ್ಕ್ವೇರ್ ಫಾರ್ಮ್ಯಾಟ್ದಾಗ ಇರ್ತೈತಿ. ಎ ಎಲ್ಲರೇ ಗ್ರೇಟರ್ ದೆನ್ 0 ಆತಂದ್ರೆ ನಮ್ಮ ಪ್ಯಾರಾಬೋಲಾ ಮ್ಯಾಗ್ ಓಪನ್ ಆಗ್ತೈತಿ. ಇನ್ನು ಕಡೆ ಓಪನ್ ಆಗಿತ್ತಲ್ಲ ಅಂದ್ರೆ ಏದು ವ್ಯಾಲ್ಯೂ ಎಲ್ಲರಿ 0ಕ್ಕಿಂತ ದೊಡ್ಡದಿತ್ತಂದ್ರೆ ಅಂಥ ಕೇಸ್ದಾಗ ನಮ್ಮ ಪ್ಯಾರಾಬೋಲಾ ಏನಾಗ್ತೈತಿ ಅಪ್ವರ್ಡ್ ಓಪನ್ ಆಗ್ತೈತಿ. ಓಪನ್ ಅಪ್ ಏದು ವ್ಯಾಲ್ಯೂ 0ಕ್ಕಿಂತ ಸಣ್ಣದಾಯ್ತಂದ್ರೆ ಎ ಇಸ್ ಗ್ರೇಟರ್ ದೆನ್ 0, ಎ ಇಸ್ ಸ್ಮಾಲರ್ ದೆನ್ 0. ಎ ಸಣ್ಣದಾತಂದ್ರೆ ಏನಾಗ್ತೈತಿ ಡೌನ್ವರ್ಡ್ ಓಪನ್ ಆಗ್ತೈತಿ. ಡೌನ್ವರ್ಡ್ ಓಕೆ ಓಪನ್ ಓಕೆ ಡೌನ್ವರ್ಡ್ ನಾನು ಡೈರೆಕ್ಟ್ ಡೌನ್ವರ್ಡ್ ಬರ್ದಿರ್ತೀನಿ. ಸೊ ನೀವೇನು ನೆನ್ಪಿಡ್ರಿ ಜನರಲ್ ಆಗಿ y ಈಕ್ವಸ್ ಟು ಎಕ್ಸ್ ಸ್ಕ್ವೇರ್ ಅನ್ನೋದು y ಈಕ್ವಸ್ ಟು ax ಸ್ಕ್ವೇರ್ ಅನ್ನೋದು ಇಕ್ವೇಷನ್ದಾಗ ಏದು ವ್ಯಾಲ್ಯೂ 0ಕ್ಕಿಂತ ದೊಡ್ಡದಾಯಿತು ಮ್ಯಾಗ್ ಓಪನ್ ಆಗ್ತೈತೆ ಪ್ಯಾರಾಬೋಲಾ. ಏದು ವ್ಯಾಲ್ಯೂ 0ಕ್ಕಿಂತ ಸಣ್ಣದಾತಂದ್ರೆ ನೆಗೆಟಿವ್ ಇತ್ತಂದ್ರೆ ಅವಾಗ ಡೌನ್ವರ್ಡ್ದಾಗ ಓಪನ್ ಆಗ್ತೈತಿ. ಇಲ್ಲಿ ನೋಡ್ರಿ y ಈಕ್ವಸ್ ಟು -x ಸ್ಕ್ವೇರ್ ಐತಿ. ಎ ಜಾಗದಾಗ ಇಲ್ಲಿ -1 ಐತಿ. -1 ಅನ್ನೋದ 0ಕ್ಕಿಂತ ಏನ ಸಣ್ಣದ ವ್ಯಾಲ್ಯೂ. ಎ 0ಕ್ಕಿಂತ ಸಣ್ಣದಾಗ ಡೌನ್ವರ್ಡ್ ಓಪನ್ ಆಗ್ತೈತಿ. ನೋಡ್ರಿ ಎ ಇಲ್ಲಿ -1 ಐತಿ ಡೌನ್ವರ್ಡ್ ಓಪನ್ ಆಗೈತಿ. ಸೊ ಜನರಲ್ ಆಗಿ ನೀವು ಆ ರೀತಿ ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಕೇಸ್ ನೋಡ್ನು ಪ್ಯಾರಾಬೋಲಾದ ಇದು ಕೇಸ. ನೆಕ್ಸ್ಟ್ ನೋಡ್ರಿ ನಮ್ಮ ಕಡೆ ನೆಕ್ಸ್ಟ್ ಥರ್ಡ್ ಟೈಪ್ ಆಫ್ ಗ್ರಾಫ್ ಎಲ್ಲ ಇದೆ. ನಾ y ಈಕ್ವಸ್ ಟು ಎಕ್ಸ್ ಸ್ಕ್ವೇರ್, y ಈಕ್ವಸ್ ಟು -x ಸ್ಕ್ವೇರ್, ನೆಕ್ಸ್ಟ್ x ಈಕ್ವಸ್ ಟು y ಸ್ಕ್ವೇರ್. ಇಲ್ಲಿ ನೋಡ್ಬೋದು y ಇದ್ರದ ಪವರ್ 2 ಐತಿ, ಎಕ್ಸ್ದ ಪವರ್ 1 ಐತಿ. ಒಂದು ಥರದ 2 ಇತ್ತಂದ್ರೆ ಇನ್ನೊಂದು ಥರದ 1 ಇರ್ಬೇಕು. ಅಂಥ ಇಕ್ವೇಷನ್ ಇರಬೇಕು, ಆವಾಗ ಅದಕ್ಕೆ ಪ್ಯಾರಾಬೋಲಿಕ್ ಈ ಪಾತ್ ಅಂತ ಹೇಳಿ ಕರಿಬೋದು ನಾವು. ಸೊ ಇದ್ರ ಗ್ರಾಫ್ ಹೆಂಗೆ ಬರ್ತೈತಿ ಪಾಯಿಂಟ್ಸ್ಗಳನ್ನ ಹಾಕಿ ಚೆಕ್ ಮಾಡೋಣ ನಾವು. ಪಾಯಿಂಟ್ಗಳು ಹಾಕಿ ಚೆಕ್ ಮಾಡೋಣ ಆಮೇಲೆ ಈಸಿಲಿ ತೆಗಿಬೋದು. ಸೊ ಇದು ನಮ್ಮದು ಗ್ರಾಫ ಓಕೆ ಪಾಯಿಂಟ್ಸ್ ಹಾಕಿ ಚೆಕ್ ಮಾಡೋಣ. ನಾನು ಎಲ್ಲಿ ನೋಡ್ರಿ y ಈಕ್ವಸ್ ಟು 0 ತೊಗೊಂಡು ಅಂತಂದ್ರೆ ಎಕ್ಸ್ ಈಕ್ವಸ್ ಟು ಏನು ಬರ್ತೈತೆ ನಮ್ದು 0. y ಈಕ್ವಸ್ ಟು -1 ತೊಗೊಂಡು ಅಂತಂದ್ರೆ ಎಕ್ಸ್ ಏನು ಬರ್ತೈತಿ -1 ಹಾಕ್ರಿ y ಜಾಗದಾಗ -1 ಸ್ಕ್ವೇರ +1. ಸೊ ಎಕ್ಸ್ ಏನು ಬತ್ತು ನಮ್ದು +1. ನಾನು y -2 ತೊಗೊಂಡು ಅಂತಂದ್ರೆ +1 ತೊಗೊರಿ. y +1 ತೊಗೊಂಡ್ರೆ +1 ಹೋಲ್ ಸ್ಕ್ವೇರ್ ಎಕ್ಸ್ ಈಕ್ವಸ್ ಟು 1 ಬರ್ತೈತೆ. ಎಕ್ಸ್ ಈಕ್ವಸ್ ಟು ಅದು +1 ಬತ್ತು. ನೆಕ್ಸ್ಟ್
y ಈಕ್ವಸ್ ಟು +2 ತಗೋರಿ. +2 ತೊಗೊಂಡ್ರೆ +2 ಹೋಲ್ ಸ್ಕ್ವೇರ್ ಏನಾಗ್ತೈತಿ 4. x ಈಕ್ವಸ್ ಟು 4 ಬರಾಯ್ತು. y ಈಕ್ವಸ್ ಟು -2 ತಗೋರಿ. x ಈಕ್ವಸ್ ಟು ಏನು ಬರ್ತೈತೆ ನೋಡು, -2 ಹೋಲ್ ಸ್ಕ್ವೇರ +4, x ಈಕ್ವಸ್ ಟು +4. ಯಾವತ್ತೂ ಎಕ್ಸ್ ಏನೈತಿ ಪಾಸಿಟಿವ್ದಾಗ ಐತಿ ಅಂದ್ರೆ 0ಕ್ಕಿಂತ ಈ ಕಡೆನ ವ್ಯಾಲ್ಯೂಗಳು ಹಾಕ್ಬೇಕು ನಾವು. ಈ ಕಡೆಯಿಂದ ವ್ಯಾಲ್ಯೂಗಳು ಹಾಕಕ್ಕೆ ನಡೀದಿಲ್ಲ. ಓಕೆ, ಈ ಕಡೆಯಿಂದ ವ್ಯಾಲ್ಯೂಗಳು ಹಾಕಂಗಿಲ್ಲ, ಬರೀ x ಈಕ್ವಸ್ ಟು ಪಾಸಿಟಿವ್ದಾಗ ಅದಾವ ನೋಡ್ರಿ. ಇದ್ರ ಮೀನಿಂಗ ಒರಿಜಿನೇಟ್ದ ಬಲಗಡೆ ಸೈಡ್ದಾಗ ಅಷ್ಟ ಗ್ರಾಫ್ ಇರ್ತೈತಿ ಇದ್ರದ್ದು ನೋಡ್ರಿ. y0 x0 x0 y0. x1 ಇದ್ದಾಗ y -1 ಐತಿ ಅಂದರೆ x +1 ಇದ್ದಾಗ y ಏನೈತಿ -1 ಅಂದರೆ ಇಲ್ಲಿ ಪ್ಲಾಟ್ ಮಾಡ್ಬೇಕು ನಾವು. ಓಕೆ, ನೆಕ್ಸ್ಟ್ x +1 ಇದ್ದಾಗ y +1 ಐತಿ ಅಂದರೆ x +1 ಇದ್ದಾಗ y +1 ಐತಿ. ನೆಕ್ಸ್ಟ್ x +4 ಇದ್ದಾಗ y +2 ಐತಿ ಅಂದರೆ 4x +4 ಇಲ್ಲಿ ಬರ್ತೈತಿ, y ಎಷ್ಟೈತಿ +2 ಅಂದರೆ ನೆಕ್ಸ್ಟ್ ಇಲ್ಲಿ ಬರತ್ತೆ. ಓಕೆ, x +4 ಇದ್ದಾಗ y -2, 4 ಇದ್ದಾಗ -2 ಅಂದ್ರೆ ಐ ಥಿಂಕ್ ಇಲ್ಲಿ ಇದ್ರದ್ದು ಹೇಳ್ತೀನಿ ಗೊತ್ತಾನ, ಎಕ್ಸ್ದು ಒಂದೇ ವ್ಯಾಲ್ಯೂಗೆ ವಾಯ್ದು ಎರಡೆರಡು ಆನ್ಸರ್ ಅದಾವೆ. ಇಲ್ಲಿ ಎಕ್ಸ್ದು ಒಂದೇ ವ್ಯಾಲ್ಯೂ ಐತೆ ನೋಡ್ರಿ, 1 1, ವಾಯ್ದು 2, -1 +1. ಗ್ರಾಫ್ ಹೆಂಗೆ ಬರ್ತೈತೆ ಅಂದ್ರೆ x ಈಕ್ವಸ್ ಟು y² ಈ ರೀತಿ ಗ್ರಾಫ್ ಬರ್ತೈತಿ. ಓಕೆ, ಗ್ರಾಫ್ ಹೆಂಗೆ ಕಾಣ್ತೈತಿ, ಹಿಂಗೆ ಕಾಣ್ತೈತಿ ಇದು. ಇಫ್ ಯು ಲುಕ್ ದಿಸ್, ಇಟ್ ಲುಕ್ಸ್ ಲೈಕ್ ದಿಸ್. ಸೊ x ಈಕ್ವಸ್ ಟು y² ಗ್ರಾಫ್ ಹೆಂಗೆ ಕಾಣ್ತೈತಿ, ಈ ರೀತಿ ಒಂದು ಪ್ಯಾರಾಬೋಲಾ ಕಂಡು ಬರ್ತೈತಿ ನಿಮಗೆ. ನೆಕ್ಸ್ಟ್ ಕೇಸ್ ನೋಡೋಣ ನಾವು, x ಈಕ್ವಸ್ ಟು -y², x ಈಕ್ವಸ್ ಟು -y², x ಈಕ್ವಸ್ ಟು -y². ವ್ಯಾಲ್ಯೂಸ್ ಹಾಕೋನು ಆಮೇಲೆ ಚೆಕ್ ಮಾಡೋಣ. ಫೋರ್ತ್ ಟೈಪ್ ಆಫ್ ಗ್ರಾಫ್ x ಈಕ್ವಸ್ ಟು -y². ಎಕ್ಸ್ದ ಪವರ್ 1 ಐತಿ, y ದ ಪವರ್ 2 ಐತಿ ಅಂದ್ರೆ ಪ್ಯಾರಾಬೋಲಿಕ್ ಗ್ರಾಫ್ ಐತಿ ಇದು. ನೆಕ್ಸ್ಟ್ ವ್ಯಾಲ್ಯೂಗಳು ಹಾಕೋನು ನೋಡ್ರಿ, y0 ಹಾಕ್ರಿ. y0 ಹಾಕ್ರಿ ಅಂತಂದ್ರೆ ಎಕ್ಸು ಕೂಡ ಏನು ಬರ್ತೈತೆ ನಮ್ದು 0 ಅಂದ್ರೆ ನಮ್ಮದು ಫಸ್ಟ್ ಪಾಯಿಂಟ್ ರೆಡಿ ಆತಲ್ಲ. x ಈಕ್ವಸ್ ಟು 0 ಇದ್ದಾಗ y ಈಕ್ವಸ್ ಟು 0 ಐತಿ. y -1 ಹಾಕ್ರಿ, -1 ಹೋಲ್ ಸ್ಕ್ವೇರ್ +1, +1 ಇಂಟು -1 -1, x -1 ಬಂತು. y ಈಕ್ವಸ್ ಟು +1 ಹಾಕ್ರಿ, +1 ಸ್ಕ್ವೇರ್ +1, +1 ಇಂಟು -1, ಸೊ x ಏನು ಬಂತು -1. y ನೀವು -1 ಹಾಕ್ರಿ, +1 ಹಾಕ್ರಿ, x ಅಂತೂ -1 ಬರೈತಿ. ನೆಕ್ಸ್ಟ್ y ಈಕ್ವಸ್ ಟು +2 ಹಾಕ್ರಿ, +2 ಹೋಲ್ ಸ್ಕ್ವೇರ್ +4, 4 ಇಂಟು -1 -4, x ಈಕ್ವಸ್ ಟು -4. ನೆಕ್ಸ್ಟ್ y ಈಕ್ವಸ್ ಟು -2 ಹಾಕಿದಾಗ -2 ಹೋಲ್ ಸ್ಕ್ವೇರ್ +4, +4 ಇಂಟು -1 -4 ನೋಡ್ರಿ. ಇಲ್ಲಿ x 0 ಇದ್ದಾಗ y 0 ಐತಿ, ಹೌದು. x -1 ಇದ್ದಾಗ ನೋಡ್ರಿ, x -1 ಇದ್ದಾಗ y -1 ಐತಿ, x -1 ಇದ್ದಾಗ y ಏನೈತಿ -1 ಐತಿ ಅಂದರೆ ಇಲ್ಲಿ x -1 ಇದ್ದಾಗ y -1 ಐತಿ, x ಮತ್ತು -1 ಇದ್ದಾಗ y +1 ಐತಿ ಅಂದರೆ ಎಕ್ಸ್ದು ಒಂದೇ ವ್ಯಾಲ್ಯೂಗೆ yದು ಎರಡೆರಡು ವ್ಯಾಲ್ಯೂಗಳು ಬಂದಾವೆ. ಇಲ್ಲಿ ಎಕ್ಸ್ದು ಒಂದೇ ವ್ಯಾಲ್ಯೂಗೆ yದು ಎರಡೆರಡು ವ್ಯಾಲ್ಯೂಗಳು ಕಂಡು ಬರತ್ತಾವೆ. ಈ ಕಡೆ ಓಪನ್ ಆಗಿತ್ತಲ್ಲ, ಈ ಸಲ ಈಚೆ ಕಡೆ ಓಪನ್ ಆಗ್ತದೆ ಗ್ರಾಫ್. x -4 ಇದ್ದಾಗ ಎರಡು ವ್ಯಾಲ್ಯೂಸ್ ಇದಾವೆ, yದು +2 ಮತ್ತು -2 ಅಂದ್ರೆ x -4 ಇದ್ದಾಗ ಇದು -1 ಅಂದ್ರೆ x -4 ಇದ್ದಾಗ +2 ಬರೈತಿ, ಆಮೇಲೆ ನೆಕ್ಸ್ಟ್ -2 ಬರೈತಿ. ಸೊ ಇಫ್ ಯು ಥಿಂಕ್ ಇಟ್ ಲುಕ್ಸ್ ಲೈಕ್ ದಿಸ್. ಒಂದು ಸ್ವಲ್ಪ ಬೋರ್ಡ್ದಾಗ ತೆಗೆದಿದ್ಲಿ, ನನ್ನ ಬೋರ್ಡ್ ಮೇಲೆ ತೆಗೆದಾದ್ರೆ ಹಿಂಗೆ ಕಾಣ್ತೈತೆ ನೋಡೋಕೆ. ನೀವು ಬುಕ್ದಾಗ ಇನ್ನೂ ಎಕ್ಯುರೇಟಾಗಿ ತೆಗಿಬೋದು. ಸೊ x ಈಕ್ವಸ್ ಟು -y² ಗ್ರಾಫ್ ಏನೈತೆ ಈ ರೀತಿ ಕಂಡು ಬರ್ತೈತೆ. ನಾವು ಪ್ಯಾರಾಬೋಲಾದಾಗ 4 ಟೈಪ್ ಆಫ್ ಇಕ್ವೇಷನ್ಸ್ ನೋಡಿದ್ದು, ಅದ್ರಾಗ y ಈಕ್ವಸ್ ಟು ax² ಅನ್ನೋದೇನ ಜನರಲ್ ಇಕ್ವೇಷನ್ ಆಫ್ ಪ್ಯಾರಾಬೋಲಾ, y ಈಕ್ವಸ್ ಟು ax². ಈ a ಎಲ್ಲರೇ 0ಕ್ಕಿಂತ ದೊಡ್ಡದಾತಂದ್ರೆ ಪಾಸಿಟಿವ್ ನಂಬರ್ ಇತ್ತಂದ್ರೆ ಪ್ಯಾರಾಬೋಲಾ ಅಪೋರ್ಡ್ ಓಪನಿಂಗ್ ಆಗ್ತೈತಿ, ಅಪೋರ್ಡ್ ಡೈರೆಕ್ಷನ್ದಾಗ ಓಪನ್ ಆಗ್ತೈತಿ. ಎ ಎಲ್ಲರೇ 0ಕ್ಕಿಂತ ಸಣ್ಣದಿತ್ತಂದ್ರೆ ನೆಗೆಟಿವ್ ವ್ಯಾಲ್ಯೂ ಇತ್ತಂದ್ರೆ ಡೌನ್ವರ್ಡ್ ಡೈರೆಕ್ಷನ್ದಾಗ ಪ್ಯಾರಾಬೋಲಾ ಓಪನ್ ಆಗ್ತೈತಿ. ಜನರಲ್ ಆಗಿ y ಈಕ್ವಸ್ ಟು x² ಗ್ರಾಫ್ಸ ಮೋಸ್ಟ್ ಕೇಸಸ್ದಾಗ ಏನಾಗ್ತಾವೆ ಕಂಡು ಬರ್ತಾವೆ. ಸೊ ದೀಸ್ ಆರ್ 4 ಜನರಲ್ ಗ್ರಾಫ್ಸ್ ಆಫ್ ಅವರ್ ಪ್ಯಾರಾಬೋಲಾ. ನೆಕ್ಸ್ಟ್ ನೋಡೋಣ ನಾವು ಇನ್ನು ನೆಕ್ಸ್ಟ್ ಟೈಪ್ ಆಫ್ ಗ್ರಾಫ್ ಯಾವುದಂತಾರೆ ಇಲಿಪ್ಸ್. ಓಕೆ, ಇಲಿಪ್ಸ್ ಭಾಳ ಯೂಸ್ಫುಲ್ ಐತೆ ನಮಗೆ. ಇಲಿಪ್ಸ್
ನೋಡ್ರಿ ಇಲಿಪ್ಸದ ಏನು ಇಕ್ವೇಷನ್ ಐತ್ಲ ಅದು ಯಾವ ರೀತಿ ಕಂಡು ಬರ್ತೈತೆ ಅಂದ್ರೆ ನೋಡಾಕ ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ 2 ಇರ್ಬೇಕಾ ಮತ್ತು ವೈದು ಮ್ಯಾಕ್ಸಿಮಮ್ ಪವರ್ 2 ಇರ್ಬೇಕಾ ಅಂತ ಒಂದು ಇಕ್ವೇಷನಿಗೆ ನಾವು ಇಲಿಪ್ಸದ ಇಕ್ವೇಷನ್ ಅಂತ ಹೇಳಿ ಕರಿಬೋದು. ಎಲಿಪ್ಟಿಕಲ್ ಪಾತ್ ಯಾವ ರೀತಿ ಕಂಡು ಬರ್ತೈತಿ ನಾನು ತೋರಿಸ್ತೀನಿ ಈಗ. ಬೋತ್ ಮ್ಯಾಕ್ಸಿಮಮ್ ಪವರ್ of x and y are 2 ಅಂತಂದ್ರೆ ಒಂದು ಇಕ್ವೇಷನ್ದ ಎಕ್ಸ್ದು ಮ್ಯಾಕ್ಸಿಮಮ್ ಪವರ್ 2 ಇರಬೇಕಾ ಮತ್ತು ವೈದು ಮ್ಯಾಕ್ಸಿಮಮ್ ಪವರ್ 2 ಇರಬೇಕಾ ಅಂತ ಒಂದು ಇಕ್ವೇಷನಿಗೆ ನಾವು ಇಲಿಪ್ಸ್ ಇಕ್ವೇಷನ್ ಅನ್ಬೋದು. ಹೆಂಗಂತಂದ್ರೆ ಇವಾಗ ಜನರಲ್ ಇಕ್ವೇಷನ್ ಆಫ್ ಇಲಿಪ್ಸ್ ಹೆಂಗೆ ಇರ್ತೈತೆ ಅಂದ್ರೆ ನೋಡೋಕೆ ಜನರಲ್ ಇಕ್ವೇಷನ್ ಇದೆ x² / a² + y² / b² = 1. ಆ್ಯಕ್ಚುಲಿ ಇಲಿಪ್ಸ್ ಏನೈತ್ಲ ಇಲಿಪ್ಸ್ ಅನ್ನೋದು ಏನೈತ್ಲ ಸರ್ಕಲ್ ನೋಡಿರಿ ನೀವು, ಸರ್ಕಲ್ ರೌಂಡ್ ಶೇಪ್ದಾಗ ಇರ್ತೈತೆ. ಬಟ್ ಸರ್ಕಲನ್ನು ಒಂದು ಸ್ವಲ್ಪ ಚಪ್ಪಟೆ ಮಾಡಿರಿ ಅಂತಂದ್ರೆ ಅದು ಏನು ಫಿಗರ್ ಕಾಣ್ತಿತ್ಲ ನಿಮ್ಗೆ ಅದ ಇಲಿಪ್ಸ್. ಓಕೆ, ಸರ್ಕಲ್ದಾಗ ಎಲ್ಲ ಕಡೆ ರೇಡಿಯಸ್ ಸೇಮ್ ಇರ್ತೈತಿ, ಬಟ್ ಇಲಿಪ್ಸ್ದಾಗ ಹಂಗಿಲ್ಲ, ಇದ್ರಾಗ ಡಿಫ್ರೆಂಟ್ ರೇಡಿಯಸ್ ಕಂಡು ಬರ್ತಾವೆ ನಿಮಗೆ. ಸೊ ಇಲಿಪ್ಸನ್ನು ತೆಗೆದು ತೋರಿಸ್ತೀನಿ ನಾನೀಗ. ಚಪ್ಪಟೆಯಾದ ಸರ್ಕಲ್ ಗತೆ ಕಾಂಡು ಬರ್ತೈತೆ. ಓಕೆ, ಸೊ ಓಕೆ, ನೋಡ್ರಿ ಇದು ಎಕ್ಸ್ ಆಕ್ಸಿಸ್, ಇದು ನಮ್ಮದೇನ ವೈ ಆಕ್ಸಿಸ್. ಇಲಿಪ್ಸ್ ನೋಡಕ್ಕೆ ಹೆಂಗೆ ಕಾಣ್ತದಂದ್ರೆ ನೋಡಿರಿ, ಗೊತ್ತಿಲ್ಲ ನೀವು ನೋಡಿರ್ತೀರಿ, ಎಲ್ಲರೂ ನೋಡಿರ್ತೀರಿ. ಸೊ ಇಲಿಪ್ಸ್ ನೋಡೋಕೆ ಫಸ್ಟ್ ಮಾರ್ಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾ. ಇಲ್ಲಿ ಹೊತ್ತು ನೆಕ್ಸ್ಟ್ ಈ ಕಡೆ ಇಲ್ಲಿ ಬಂತು ಅಲ್ಲ. ಓಕೆ, ಸೊ ಐ ಥಿಂಕ್ ಈಗ ಬರೋಬ್ಬರ ಕಾಣತ್ತೆ, ಹೌದು? ಐ ಡೋಂಟ್ ನೋ ಇಟ್ ಈಸ್ ಕರೆಕ್ಟ್ ಆರ್ ನಾಟ್, ಬಟ್ ಇಲಿಪ್ಸ್ ಹಿಂಗೆ ಕಾಣ್ತೈತೆ ನೋಡೋಕೆ, ಚಪ್ಪಟೆಯಾದ ಒಂದು ಸರ್ಕಲ್. ಕಾರಣ ಭಾಳ ಕೆಟ್ಟ ಕಾಣಕ್ಕಿತ್ತಲ್ಲ, ಅಡ್ಜಸ್ಟ್ ಮಾಡ್ಕೊರಿ ಒಂದಿಟ್ಟು. ಬೋರ್ಡ್ ಮೇಲೆ ಹಂಗೆ ಕಾಣ್ತೈತೆ ನೋಡೋಕೆ, ನೀವು ಬುಕ್ಸ್ದಾಗ ಇನ್ನೊಂದು ಸ್ವಲ್ಪ ಕರೆಕ್ಟಾಗಿ ತೆಗಿಬೋದು. ಎಗ್ ನೋಡಿರಿ, ಎಗ್ ಗತೆ ಇರ್ತೈತಿ ನೋಡಕ್ಕೆ, ಹೌದು? ಸರ್ಕಲನ್ನು ಒಂದು ಸ್ವಲ್ಪ ಚಪ್ಪಟೆ ಮಾಡಿರಿ, ಅದೇ ರೀತಿ ಇದು ಕಂಡು ಬರ್ತೈತಿ. ಸರ್ಕಲ್ದಾಗ ರೇಡಿಯಸ್ ಎಲ್ಲ ಕಡೆ ಸೇಮ್ ಇರ್ತೈತಿ, ಬಟ್ ಇಲಿಪ್ಸ್ದಾಗ ಹಂಗಿಲ್ಲ. ಇಲಿಪ್ಸ್ದಾಗ ರೇಡಿಯಸ್ ಸೇಮ್ ಇರೋಂಗಿಲ್ಲ. ನೋಡ್ರಿ ಇಲ್ಲಿ ಎಕ್ಸ್ ಆಕ್ಸಿಸ್ ಮೇಲೆ ಯಾವುದೇ ಒಂದು ಪಾಯಿಂಟ್ ತೊಗೊಂಡ್ರಿ ಅಂತಂದ್ರೆ ಅದ್ರಾಗ ವೈ ಕೋಆರ್ಡಿನೇಟ್ 0 ಇರ್ತೈತಿ. ಎಕ್ಸ್ ಆಕ್ಸಿಸ್ ಮೇಲೆ ಇದು ಪಾಯಿಂಟ್ ಅಂತ ತಿಳ್ಕೊರಿ, ಇದೇನೋ ಎಕ್ಸ್ ಇರ್ತೈತಿ, ಬಟ್ ವೈ ಏನಿರ್ತೈತಿ, ವೈ ಕೋಆರ್ಡಿನೇಟ್ ಎಕ್ಸ್ ಆಕ್ಸಿಸ್ ಮೇಲೆ 0 ಇರ್ತೈತಿ. ಹಂಗೆ ವೈ ಆಕ್ಸಿಸ್ ಮೇಲೆ ಎಕ್ಸ್ ಕೋಆರ್ಡಿನೇಟ್ 0 ಇರ್ತೈತಿ ಮತ್ತು ವೈ ಕೋಆರ್ಡಿನೇಟ್ ಏನೋ ಇರ್ತೈತಿ. ಇದನ್ನು ಜನರಲ್ ಆಗಿ ನೋಡಿರ್ಬೇಕು ನೀವು. ಎಕ್ಸ್ ಆಕ್ಸಿಸ್ ಮೇಲೆ ವೈ ಕೋಆರ್ಡಿನೇಟ್ 0 ಇರ್ತೈತಿ, ವೈ ಆಕ್ಸಿಸ್ ಮೇಲೆ ಎಕ್ಸ್ ಕೋಆರ್ಡಿನೇಟ್ 0 ಇರ್ತೈತಿ. ಡೈಜೆಸ್ಟ್ ಆಗೋದಿಲ್ಲ ನಾನು ಏನು ಹೇಳತ್ತೀನಿ ಅಂತೇಳಿ. ಇವಾಗ ಯಾವುದೇ ಒಂದು ಪಾಯಿಂಟ್ ತೊಗೊರಿಲ್ಲ, ಇದು ನಾನು 2,0 ಬರ್ತೈತಿ ಇದ್ರದ್ದು, ಇದು 1,0. ಈಗ ಒಂದು ಪಾಯಿಂಟ್ ತೊಗೊಂಡಿ 2,0. ಇಲ್ಲಿ ಯಾವುದೇ ಒಂದು ಪಾಯಿಂಟ್ ತೊಗೊಂಡು ಅಂದ್ರೆ 0,1 ಆಗ್ತೈತಿ. ವೈ ಆಕ್ಸಿಸ್ ಮೇಲೆ ಎಕ್ಸ್ ಕೋಆರ್ಡಿನೇಟ್ 0 ಇರ್ತೈತಿ, ಎಕ್ಸ್ ಆಕ್ಸಿಸ್ ಮೇಲೆ ವೈ ಕೋಆರ್ಡಿನೇಟ್ 0 ಇರ್ತೈತಿ. ಡೈಜೆಸ್ಟ್ ಆಗತ್ತೈತಿ ನಾ ಏನು ಹೇಳತ್ತೀನಿ ಅಂತೇಳಿ. ಓಕೆ, ಒಂದು ಸ್ವಲ್ಪ ಮೈಂಡ್ ಯೂಸ್ ಮಾಡ್ಬೇಕಾಗ್ತೈತಿ. ನಿಮ್ಮ ಬ್ರೈನ್ ಇತ್ತಂದ್ರೆ ಯೂಸ್ ಮಾಡ್ತೀರಿ. ಸೊ ಇಲಿಪ್ಸ್ದಾಗ ಏನಾಗ್ತೈತಿ, ಇಲ್ಲಿ ಏನಾಗೈತಂದ್ರೆ ಎಕ್ಸ್ ಆಕ್ಸಿಸ್ನಾಗ ಈ ಪಾಯಿಂಟಿಗೆ ಬಂದೈತಿದ, ಎಕ್ಸ್ ಆಕ್ಸಿಸ್ ಮೇಲೆ ಈ ಪಾಯಿಂಟ್ಲಿ ಹಾದು ಹೊಂಟೈತಿ ಇಲಿಪ್ಸ್. ಹಾಗಾದ್ರೆ ಇಲ್ಲಿ ನಮ್ಮದು ವೈ ಕೋಆರ್ಡಿನೇಟ್ ಏನಿರಬೇಕು, 0 ಇರಬೇಕು. ಎಕ್ಸ್ ಆಕ್ಸಿಸ್ ಮೇಲೆ ವೈ ಕೋಆರ್ಡಿನೇಟ್ 0 ಇರ್ತೈತಿ. ಇಲ್ಲಿ ಏನು ಮಾಡೋಣ ಗೊತ್ತಾನೀಗ, ಒಂದ್ಸಲ ಏನು ಮಾಡೋಣ, ವೈ = 0 ಹಾಕೋನು ಮತ್ತು ಒಂದ್ಸಲ ಎಕ್ಸ್ = 0 ಹಾಕೋನು. ಅದರಿಂದ ನಮ್ಗೆ ರೇಡಿಯಸ್ ಆಫ್ ಇಲಿಪ್ಸ್ ಸಿಗ್ತಾವೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಫಸ್ಟ್ ವೈ = 0 ಹಾಕ್ರಿ. ವೈ = 0 ಹಾಕ್ರಿ ಅಂತಂದರೆ ಈ ಟರ್ಮ್ ಅಂತೂ 0 ಆಯ್ತು. ಉಳಿತೇನ x² / a² = 1. ಇಲ್ಲಿ ಹಿಡ್ದ ಎಕ್ಸ್ = +or - a ಅಂಥೇಳಿ ನಾನು ಅನ್ಬೋದು. a² ಈ ಕಡೆ ಹೋಯ್ತು, ಸ್ಕ್ವೇರ್ ಕ್ಯಾನ್ಸಲ್ ಆತಂದ್ರೆ +or - a ಆಗ್ತದೆ. ನೆಕ್ಸ್ಟ್ y² / b² = 1. b² ಆ ಕಡೆ ಮಲ್ಟಿಪ್ಲೈ ಮಾಡಿರಿ, y² = b² ಆಯಿತು. ಇನ್ನು ಈ ಸ್ಕ್ವೇರನ್ನು ಆ ಕಡೆ ಕಳಿಸ್ರಿ ಅಂತಂದ್ರೆ ಅದು ರೂಟ್ ಆಗ್ತತಿ. y = √b². ಸೊ ಇಲ್ಲಿ ಹಿಡ್ದ y = +or - b ಬರ್ಬೋದು. ಓಕೆ, ಸೊ ಇಲ್ಲಿ ಈ ಎ ಮತ್ತು ಬಿ ಏನಿವ, ಇವು ರೇಡಿಯಸ್ ಆಫ್
ಇಲಿಪ್ಸ್ ಅನ್ಸ್ಕೋತಾವೆ. ಸರ್ಕಲ್ದಾಗ ರೇಡಿಯಸ್ ಒಂದೇ ಇರ್ತೈತೆ, ಬಟ್ ಇಲಿಪ್ಸ್ ಕಡೆ ಏನಿರ್ತಾವೆ ಎರಡೆರಡು ರೇಡಿಯಸ್ ಅದಾವ ಇಲ್ಲಿ. ಹೌದು, ಎ ಮತ್ತು ಬಿ ಏನಿವ, ಎ ಅನ್ನೋದ ರೇಡಿಯಸ್ ಆಫ್ ಇಲಿಪ್ಸ್, ರೇಡಿಯಸ್ ಆಫ್ ಇಲಿಪ್ಸ್, ಇಲಿಪ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಬಿ ಅನ್ನೋದೇನಿಲ್ಲಿ ರೇಡಿಯಸ್ ಆಫ್ ಇಲಿಪ್ಸ್, ರೇಡಿಯಸ್ ಆಫ್ ಇಲಿಪ್ಸ್ ಅಲಾಂಗ್ ವೈ ಆಕ್ಸಿಸ್. ಆ್ಯಕ್ಚುಲಿ ಎ ಮತ್ತು ಬಿ ಇಲಿಪ್ಸದ ರೇಡಿಯಸ್ ಇವು. ಎ ಅನ್ನೋದ ರೇಡಿಯಸ್ ಆಫ್ ಇಲಿಪ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ದಾಗ ಈ ಪಾಯಿಂಟ್ ಏನೈತ್ಲ ಇದು ಪ್ಲಸ್ ಎ ಐತದು, ಇದು ಏನಿದೆ ಪ್ಲಸ್ ಎ. ಒರಿಜಿನ್ ಹಿಡ್ದ ಪ್ಲಸ್ ಎ ಲೆಂತ್ ಐತಿ, ಒರಿಜಿನ್ ಹಿಡ್ದ ಈ ಕಡೆ ಬಂದ್ರೆ ಅಂತಂದ್ರೆ ಇದೇನಾಗ್ತೈತಿ ಮೈನಸ್ ಎ ಇದು. ಅದಕ್ಕೆ ನೀವು ನೋಡ್ಬೋದು ಈ ಪಾಯಿಂಟ್ಸ್ಗಳನ್ನು ತೆಗಿಯೋ ಸಂಬಂಧ ನಾನು ಏನು ಮಾಡೀನಿ, ಇಲ್ಲಿ y0 ಹಾಕಿನಿ. ಈ ಪಾಯಿಂಟ್ದಾಗ y0 ಇರ್ತೈತಿ, ಇಲ್ಲಿ ಎಕ್ಸ್ ಆಕ್ಸಿಸ್ ಮೇಲೆ y ಕೋಆರ್ಡಿನೇಟ್ 0 ಇರ್ತೈತಿ. ಹಂಗಂದ್ರೆ 0 ಹಾಕಿರಿದಾಗ ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ ಎ ಮೈನಸ್ ಎ ಬರ ಆಯ್ತು ನಿಮಗೆ. ಈ ಪಾಯಿಂಟನ್ನು ತೆಗಿಯೋ ಸಂಬಂಧ ನಾನು ಇಲ್ಲಿ y ಈಕ್ವಲ್ಸ್ ಟು 0 ತೊಗೊಂಡಿನಿ. ಎಕ್ಸ್ ಆಕ್ಸಿಸ್ ಮೇಲೆ y ಕೋಆರ್ಡಿನೇಟ್ 0 ಇರ್ತೈತಿ. ಸೊ ಎ ಮತ್ತು ಬಿ ರೇಡಿಯಸ್ ಆಫ್ ಇಲಿಪ್ಸ್ ಅದಾವು. ಎ ಅನ್ನೋದ ಎಕ್ಸ್ ಆಕ್ಸಿಸ್ ಮೇಲೆ ಇಲಿಪ್ಸದ ರೇಡಿಯಸ, ಬಿ ಅನ್ನೋದ ವೈ ಆಕ್ಸಿಸ್ ಮೇಲೆ ಇಲಿಪ್ಸದ ರೇಡಿಯಸ್. ಇಲ್ಲಿ ನೋಡ್ರಿ, ಇದು ಏನಿದೆ ಪ್ಲಸ್ ಬಿ, ಇದು ಪ್ಲಸ್ ಬಿ, ಇದೇನಿದೆ ಮೈನಸ್ ಬಿ ಪಾಯಿಂಟ್. ಇವು ಪಾಯಿಂಟ್ಸ್ ಪ್ಲಸ್ ಬಿ ಮೈನಸ್ ಬಿ. ಬಿ ಏನಿಲ್ಲಿ ರೇಡಿಯಸ್ ಆಫ್ ಇಲಿಪ್ಸ್ ಅಲಾಂಗ್ ವೈ ಆಕ್ಸಿಸ್. ವೈ ಆಕ್ಸಿಸ್ ಮೇಲೆ ಜನರಲಿ ಏನಾಗಿರ್ತೈತಿ ಎಕ್ಸ್ ಕೋಆರ್ಡಿನೇಟ್ 0 ಇರ್ತೈತಿ. ಅದಕ್ಕಾಗಿ ಎಕ್ಸ್ ಈಕ್ವಲ್ಸ್ ಟು 0 ತೊಗೊಂಡಾಗ ವೈ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ಬಿ ಬರಾಯ್ತಿ. ಈ ಪಾಯಿಂಟ್ದಾಗ ಎಕ್ಸ್ ಕೋಆರ್ಡಿನೇಟ್ 0 ಇರ್ತೈತಿ, ನಾನು 0 ಹಾಕಿದಾಗ ವೈ ಈಕ್ವಲ್ಸ್ ಟು ಪ್ಲಸ್ ಬಿ ಆರ್ ಮೈನಸ್ ಬಿ ಬರಾಯ್ತು. ಅಂದ್ರೆ ವೈ ಆಕ್ಸಿಸ್ ಮೇಲೆ ಏನದ ಬಿ ಅನ್ನೋದು ರೇಡಿಯಸ್ ಆಫ್ ಇಲಿಪ್ಸ್ ಇದು. ಇನ್ನು ಸರ್ ಇದು ಎಕ್ಸ್ ಆಕ್ಸಿಸ್ ಮೇಲೆ ಯಾಕ್ರಿ ವೈ ಆಕ್ಸಿಸ್ ಮೇಲೆ ಕನ್ಫ್ಯೂಷನ್ ಇದಿರ್ಬೋದು. ಎಕ್ಸದ ಡಿವೈಡೆಡ್ ಬೈದಾಗ ಏನೈತಿ ಎ ಸ್ಕ್ವೇರ್. ಹಾಗಾದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ರೇಡಿಯಸ್ ಏನಾಯ್ತು ಇಲಿಪ್ಸ್ದ ಎ, ವೈ ಸ್ಕ್ವೇರ್ ಡಿವೈಡ್ ಬೈ ಬಿ ಸ್ಕ್ವೇರ್ ಐತಿ, ವೈದು ಡಿವೈಡ್ ಬೈದಾಗ ಬಿ ಐತಿ. ಇದ್ರ ಮೀನಿಂಗ್ ಏನ, ವೈ ಆಕ್ಸಿಸ್ ಮೇಲೆ ಬಿ ಅನ್ನೋದು ನಮ್ಮದ ಇಲಿಪ್ಸ್ದ ರೇಡಿಯಸ್. ಸೊ ಎಕ್ಸ್ ಡಿವೈಡ್ ಬೈ ಏನೈತಿ ವೈ ಡಿವೈಡ್ ಬೈ ಏನೈತಿ ಅದು ಡಿಸೈಡ್ ಮಾಡ್ತೈತಿ ರೇಡಿಯಸ್ ಆಫ್ ಇಲಿಪ್ಸ್ ಏನಂತ ಹೇಳಿ. ಓಕೆ, ಜನರಲ್ ಆಗಿ ಒಂದು ಎಕ್ಸಾಂಪಲಿಂದ ತಿಳ್ಕೊಳ್ಳೋಣ. ಇದನ್ನ ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಈಗ ಒಂದು ಇಕ್ವೇಷನ್ ತಗೋರಿ, ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು 9, ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 9 ಪ್ಲಸ್ ವೈ ಸ್ಕ್ವೇರ್ ಡಿವೈಡ್ ಬೈ 16 ಈಕ್ವಲ್ಸ್ ಟು 1. ಈ ಇಕ್ವೇಷನನ್ನು ಇದಕ್ಕೆ ಕಂಪೇರ್ ಮಾಡಿ ಗ್ರಾಫ್ ತೆಗಿರಿರ್ತದೆ ನೋಡು. ಈ ಇಕ್ವೇಷನನ್ನು ಇದಕ್ಕೆ ಕಂಪೇರ್ ಮಾಡಿ ಅಂದ್ರೆ ಇಲ್ಲಿ ಎ ಸ್ಕ್ವೇರ್ ಬರ್ಬೇಕಾ, ಬಟ್ ಇಲ್ಲಿ 9 ಐತೆ. 9ಅನ್ನು ಯಾವುದೇ ಒಂದು ನಂಬರ್ದು ಸ್ಕ್ವೇರ್ ರೂಪದಾಗ ಬರಿಬೋದು ನಾವು. ಇದನ್ನು ನಾ ಎಕ್ಸ್ ಸ್ಕ್ವೇರ್ ಬೈ 3 ಸ್ಕ್ವೇರ್ ಅಂತ ಹೇಳಿ ಬರೀತೀನೋ. ನೆಕ್ಸ್ಟ್ 16ಅನ್ನು ವೈ ಸ್ಕ್ವೇರ್ ಬೈ 4 ಸ್ಕ್ವೇರ್ ಅಂತ ಹೇಳಿ ಬರೀತೀನಿ ಈಕ್ವಲ್ಸ್ ಟು 1. ಇದರಿಂದ ಇಲಿಪ್ಸ್ ತೆಗೆದ್ದೆ ಅಂತಂದ್ರೆ ವೈ ಆಕ್ಸಿಸ್ದಾಗ ನೋಡ್ರಿ ನಮ್ಮ ಇಲಿಪ್ಸ್ದೇನು ರೇಡಿಯಸ್ ಐತಿಲ್ಲ ಅದು 4 ಐತೆ. ಎಕ್ಸ್ ಆಕ್ಸಿಸ್ದಾಗ ಇಲಿಪ್ಸ್ದ ರೇಡಿಯಸ್ ಎಷ್ಟಿದೆ 3 ಐತಿ. ಇದರಿಂದ ನಾವು ತೆಗಿಬೋದು ಇಲಿಪ್ಸನ್ನು. ಒಂದೇನು ನೆನಪಿಟ್ರೆ ಗೊತ್ತಾನ, ವೈ ಆಕ್ಸಿಸ್ದಾಗ ಏನು ರೇಡಿಯಸ್ ಐತಿಲ್ಲ ಅದು ಎಕ್ಸ್ ಆಕ್ಸಿಸ್ಗಿಂತನೂ ದೊಡ್ಡದೈತಿ 4. ಇಲಿಪ್ಸ್ ನಮ್ದು ವರ್ಟಿಕಲಿ ಕಂಡು ಬರ್ತೈತಿ. ಈ ಸಲ ಅಡ್ಡ ಕಂಡು ಬರತ್ತಿತ್ತು, ಹೌದಿಲ್ಲ, ಹಾರಿಜಾಂಟಲಿ ಕಂಡು ಬರತ್ತಿತ್ತು. ಇನ್ನು ಇಲಿಪ್ಸ್ ನಮ್ದು ವರ್ಟಿಕಲಿ ಕಂಡು ಬರ್ತೈತೆ. ಓಕೆ, ಇಲ್ಲಿ ನೋಡ್ರಿ, ವೈ ಆಕ್ಸಿಸ್ದಾಗ ಇಲಿಪ್ಸದ ರೇಡಿಯಸ್ ಏನೈತಿ +4 ಆರ್ -4. ಅಂದರೆ ಇದು ಒರಿಜಿನ್ ಆದ್ರೆ +4 ನಾನು ಇಲ್ಲಿ ತೊಗೋತೀನಿ, ಹೌದು, ಆಮೇಲೆ -4 ನಾನು ಇಲ್ಲಿ ತೊಗೋತೀನಿ. ಓಕೆ, ಆಮೇಲೆ ಇದೇನೈತಿ ಎಕ್ಸ್ ಆಕ್ಸಿಸ್ದಾಗ ರೇಡಿಯಸ್ ಎಷ್ಟೈತಿ ಇಲಿಪ್ಸ್ದ +3 ಆರ್ -3. ಸೊ 3 ಇದು ಕೊಟ್ಟಾರ, ನಾವು +3 ತಿಳ್ಕೊಬೇಕು, ಆಮೇಲೆ -3ನೂ ಇದ್ರಾಗ ತಿಳ್ಕೊಂಡು. ಸೊ ನಾನು ಏನು ಮಾಡ್ತೀನೋ ಇದನ್ನು +3 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಈಚೆ ಕಡೆ ಈಗ -3 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಸೊ ಇಲಿಪ್ಸ್ ನೋಡೋಕೆ ಹೆಂಗೆ ಕಂಡು ಬರ್ತದೆ ಗೊತ್ತಾನೆ ಈಗ. ಓ ಮೈ ಗಾಡ್, ಸ್ವಲ್ಪ ವಂಕ ಆಯಿತು. ಬೋರ್ಡ್ ಮೇಲೆ ತೆಗೆದು ಭಾಳ ಕಷ್ಟ ಐತಿ. ಸ್ವಲ್ಪ ಅಲ್ಲಿ ಭಾಳ ವಂಕ ಆಗೈತೆ ಅದು ಇಲಿಪ್ಸ್. ಓ ಮೈ ಗಾಡ್, ಮತ್ತೆ ಹಂಗೆ ವೇಟ್ ಮಾಡಿರಿ, ಈ ಸಲ ಅಂತೂ ಕರೆಕ್ಟ್ ತೆಗಿತೀನಿ ನಾನು. ಓಕೆ ಓಕೆ, ಹಿಂಗೆ ಕಾಣಾಗುತ್ತದ
ನನಗೆ ಹಂಗೆ ಕಾಣಾಯ್ತು, ನಿಮಗೂ ಹಂಗೆ ಕಾಣಾಯ್ತು. ಇದು ಈಚ ಕಡೆ ಸೈಡ್ ಕರೆಕ್ಟಾಗಿ ಬರೋವತ್ತದ. ಓಕೆ, ಹಾಂ, ಇದೇನಿದೆ ಎಕ್ಸ್ ಆಕ್ಸಿಸ್ದಾಗ +3 ಅನ್ನೋದ ಇಲಿಪ್ಸದ ರೇಡಿಯಸ್, ಈಚ ಕಡೆ -3. ಈ ಪಾಯಿಂಟನ್ನು -3 ಅನ್ಬೋದು. ಹಿಂಗೆ ಕಾಣ್ತತಿ ಈ ಇಕ್ವೇಷನ್ದು ಇಲಿಪ್ಸ್ ನೋಡಾಕ. ಓಕೆ, ಇಲಿಪ್ಸ್ ಜನರಲ್ ಇಕ್ವೇಷನ್ ಏನ x²/a² + y²/b² = 1. ಇದ್ರಾಗ ಏನಾಗ್ತತಿ, ಇಲಿಪ್ಸದ ರೇಡಿಯಸ್ ಅದಾವಲ್ಲ ಎ ಮತ್ತು ಬಿ, ಇವೆರಡು ಸೇಮ್ ಅದು ಅಂತಂದ್ರೆ ಇದರದ ಒಂದು ಸ್ಪೆಷಲ್ ಕೇಸ್ ಐತೆ ನಮ್ಮ ಕಡೆ, ಸರ್ಕಲ್. ಹೌದು, ನೋಡೋಣ. ಈಗ 2 ಥರದ್ದು ಇಲಿಪ್ಸ್ ಬರ್ತಾವೆ ನಮ್ಮ ಕಡೆ. ನಮ್ಮ ಕಡೆ 2 ಥರದ್ದು ಇಲಿಪ್ಸ್ ಬರ್ತಾವೆ. ಸ್ವಲ್ಪ ವೇಟ್ ಮಾಡಿರಿ, ನಾನು ಇಲಿಪ್ಸ್ ತೆಗೆದು ಭಾಳ ಮುಷ್ಕಿಲ್ ಐತಿ. ಬೋರ್ಡ್ ಮೇಲೆ ತೆಗೆದಂತರೂ ಅದ್ರಾಗ ಹೆವಿ ಆಗ್ತೈತಿ ಅದು. ಓಕೆ, ಫಸ್ಟ್ ಗ್ರಾಫಿಕಲ್ ಎಕ್ಸೆಸ್ಸನ್ನು ಡ್ರಾ ಮಾಡ್ಕೊಂಡು ನಾವು ರೆಡಿ. ಚಾಕ್ ಬಿದ್ದು ಮುರ್ದ ಬಿಡುತ್ತೆ. ಓಕೆ, ಟೈಪ್ಸ್ ಆಫ್ ಇಲಿಪ್ಸ್ದಾಗ ನಮ್ಮ ಕಡೆ 2 ಟೈಪ್ದು ಇಲಿಪ್ಸ್ ಕಂಡು ಬರ್ತಾವೆ. ಟೈಪ್ಸ್ ಆಫ್ ಇಲಿಪ್ಸ್, ಟೈಪ್ಸ್ ಆಫ್ ಇಲಿಪ್ಸ್, ಟೈಪ್ಸ್ ಆಫ್ ಇಲಿಪ್ಸ್. ಓಕೆ, ಏನು ಹೇಳಿನ, ಎ ಮತ್ತು ಬಿ ಏನಿವ ಇಲಿಪ್ಸ್ದು ರೇಡಿಯಸ್ ಇವ. ಎ ಎಲ್ಲರೇ ಬಿಗಿಂತ ದೊಡ್ಡದಾತಂದ್ರೆ ಅದೊಂದು ಕೇಸ್. ಎ ಎಲ್ಲರೇ ಬಿಗಿಂತ ದೊಡ್ಡದಾತಂದ್ರೆ ಇಲಿಪ್ಸ್ ನಮ್ಮದು ಹೆಂಗೆ ಕಂಡು ಬರ್ತೈತಿ, ಈ ರೀತಿ ಕಂಡು ಬರ್ತೈತಿ. ಇದ್ರಾಗ ನೋಡ್ರಿ, ಇದೇನಿದ +a, ಇದ -a, ಇದು +b, ಇದ -b. ಇಲ್ಲಿ ನೋಡ್ಬೋದು ನೀವು, ಎಕ್ಸ್ ಆಕ್ಸಿಸ್ದಾಗ ಇಲಿಪ್ಸದ ರೇಡಿಯಸ್ ಜಾಸ್ತಿ ಐತಿ. ಹೌದು, y ಆಕ್ಸಿಸ್ದಾಗ ಕಡಿಮೆ ರೇಡಿಯಸ್ ಐತಿ ಇಲಿಪ್ಸದ. ಅದಕ್ಕಾಗಿ a > b ಅಂತಂದ್ರೆ ಇಲಿಪ್ಸ್ ನಮ್ಮದ ಈ ರೀತಿ ಚಪ್ಪಟೆಯಾದ ಸರ್ಕಲ್, ಅದನ್ನ ಹಿಂಗೆ ವರ್ಟಿಕಲಿ ಮಾಡಿರಿ ಅಂತಂದ್ರೆ ಅವಾಗ y ಆಕ್ಸಿಸ್ದ ರೇಡಿಯಸ್ ಹೆಚ್ಚಾಗ್ತೈತಿ. ಈ ಕೇಸ್ದಾಗ a ಏನಿರ್ತೈತಿ, b ಸಣ್ಣದಿರ್ತೈತಿ. ಸೊ ಇನ್ನೊಂದು ಕೇಸ್ ನಮ್ಮದ ಏನಿರ್ತೈತಿ, b ಸಣ್ಣದಿರ್ತೈತಿ. ಈ ರೀತಿ ಇಲಿಪ್ಸನ್ನು ನೀವು ನೋಡ್ಬೋದು. ಹಾಂ, ಈ ಸಲ ಕರೆಕ್ಟ್ ಆಯ್ತು ನೋಡು. ಸೊ ಇದ +a, ಇದ -a, ಇದ +b, ಇದ -b. ಸೊ ಇಲಿಪ್ಸದ ರೇಡಿಯಸ್ 2 ಥರದಿಂದ ಕಂಡು ಬರ್ತಾವೆ. ಒಂದ್ಸಲಿ a > b ಅಂತಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಇಲಿಪ್ಸದ ರೇಡಿಯಸ್ ಜಾಸ್ತಿ ಆಯ್ತಂದ್ರೆ ಈ ರೀತಿ ಕಂಡು ಬರ್ತೈತಿ. y ಆಕ್ಸಿಸ್ ಮೇಲೆ ಇಲಿಪ್ಸದ ರೇಡಿಯಸ್ ಜಾಸ್ತಿ ಆಯ್ತಂದ್ರೆ ಅದೇನಾಗ್ತೈತಿ, ಈ ರೀತಿ ಇಲಿಪ್ಸ್ ಕಂಡು ಬರ್ತೈತಿ. 2 ಟೈಪ್ಸ್ ಆಫ್ ಇಲಿಪ್ಸ್ ನಮ್ಗೆ ಇಲ್ಲಿ ಕಂಡು ಬರ್ತಾವೆ. ಇನ್ನು ಈ ಒಂದು ಕೇಸ್ದಾಗ ಏನಾಗೈತಿ, ಇದನ್ನು ಈ ಒಂದು ಕೇಸ್ದಾಗ a > b ಆದಾಗ ಅಂತಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಇಲಿಪ್ಸದ ರೇಡಿಯಸ್ ಜಾಸ್ತಿ ಆದಾಗ, ಎಕ್ಸ್ ಆಕ್ಸಿಸ್ ಮೇಲೆ ಇಲಿಪ್ಸದ ರೇಡಿಯಸ್ ಜಾಸ್ತಿ ಐತಿಲ್ಲ, ಹಾಗಾದ್ರೆ ಎಕ್ಸ್ ಆಕ್ಸಿಸನ್ನು ನಾವು ಮೇಜರ್ ಆಕ್ಸಿಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಮೇಜರ್ ಆಕ್ಸಿಸ್ ಯಾವುದಿಲ್ಲಿ, ಮೇಜರ್ ಆಕ್ಸಿಸ್ ಯಾವುದಿಲ್ಲಿ, ಎಕ್ಸ್. ಮೈನರ್ ಆಕ್ಸಿಸ್ ಯಾವುದಿಲ್ಲಿ, ಮೈನರ್ ಆಕ್ಸಿಸ್. ಇನ್ನು ಮೇಜರ್ ಆಕ್ಸಿಸ್ ಮೈನರ್ ಆಕ್ಸಿಸ್ದಾಗ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಈ ಇಲಿಪ್ಸ್ದಾಗ ರೇಡಿಯಸ್ ಆಫ್ ಇಲಿಪ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ದಾಗ ರೇಡಿಯಸ್ ಜಾಸ್ತಿ ಐತೆ, ಹಾಗಾದ್ರೆ ಎಕ್ಸ್ ಆಕ್ಸಿಸನ್ನು ಮೇಜರ್ ಆಕ್ಸಿಸ್ ಅಂತ ಹೇಳಿ ಕರಿತೀನಿ. y ಆಕ್ಸಿಸ್ದಾಗ ಇಲಿಪ್ಸದ ರೇಡಿಯಸ್ ಏನೈತಿ, ಕಡಿಮೆ ಐತಿ, ಅದಕ್ಕಾಗಿ ಅದನ್ನು y ಆಕ್ಸಿಸನ್ನು ನಾನು ಮೈನರ್ ಆಕ್ಸಿಸ್ ಅಂತ ಹೇಳಿ ಕರಿತೀನಿ. ಈ ಕೇಸ್ದಾಗ ಹಂಗಿಲ್ಲ, ಎಕ್ಸ್ ಆಕ್ಸಿಸ್ದಾಗ ಇಲಿಪ್ಸದ ರೇಡಿಯಸ್ ಏನಾಗೈತಿ, ಕಡಿಮೆ ಆಗಿದೆ. ರೇಡಿಯಸ್ದಾಗ ಕನ್ಫ್ಯೂಷನ್ ಐತೆ ಮತ್ತು ನಿಮ್ಗೆ. ರೇಡಿಯಸ್ ಅಂತಂದ್ರೆ ಒರಿಜಿನ್ ಹಿಡ್ದ ಎಷ್ಟು ದೂರದಾಗ ಅದರದ ಎಂಡ್ ಪಾಯಿಂಟ್ ಐತಿ, ಇದಕ್ಕೆ ರೇಡಿಯಸ್ ಅಂತೇಳಿ ಕರಿತೀವಿ ನಾವು. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ದಾಗ ಏನಾಗೈತಿ, ನಮ್ದು ಏನಾಗೈತಿ, ರೇಡಿಯಸ್ ಸಣ್ಣದಾಗಿಬಿಟ್ಟೈತಿ. ಸೊ ಎಕ್ಸ್ ಆಕ್ಸಿಸನ್ನು ನಾನು ಮೈನರ್ ಆಕ್ಸಿಸ್ ಅಂತ ಹೇಳಿ ಕರಿತೀನಿ. ಇಲ್ಲಿ ಮೈನರ್ ಆಕ್ಸಿಸ್ ಯಾವುದಿಲ್ಲಿ, ಎಕ್ಸ್ ಆಕ್ಸಿಸ್. ಮೇಜರ್ ಆಕ್ಸಿಸ್ ಯಾವುದಾ, ಮೇಜರ್ ಆಕ್ಸಿಸ್ ಯಾವುದಿಲ್ಲಿ, y. ಯಾಕೆ ಮೇಜರ್ ಆಕ್ಸಿಸ್ ಅಂತ ಹೇಳ್ರಿ, ಯಾಕಂದ್ರೆ ಇಲಿಪ್ಸದ ರೇಡಿಯಸ್ ಅಲಾಂಗ್ y ಆಕ್ಸಿಸ್ದಾಗ ಇಲಿಪ್ಸದ ರೇಡಿಯಸ್ ಜಾಸ್ತಿ ಆಗೈತಿ. ಲೆಂತ್ ಆಫ್ ಇಲಿಪ್ಸ್ ಅಲಾಂಗ್ y ಆಕ್ಸಿಸ್ ಏನಾಗೈತಿ, ಜಾಸ್ತಿ ಆಗೈತಿ. ಅದಕ್ಕಾಗಿ y ಆಕ್ಸಿಸನ್ನು ನಾನು ಮೇಜರ್ ಆಕ್ಸಿಸ್ ಅಂತನೋ, ಎಕ್ಸ್ ಆಕ್ಸಿಸನ್ನು ಮೈನರ್ ಆಕ್ಸಿಸ್ ಅಂತನೋ. ಎಲ್ಲರೇ ನಿಮ್ಗೆ ಏರಿಯಾ ಆಫ್ ಇಲಿಪ್ಸ್ ಕೇಳ್ರಿ ಅಂತಂದ್ರೆ ಇಲಿಪ್ಸದ ಏರಿಯಾ ಏನಾಗ್ತೈತೆ ಅಂದ್ರೆ πAB ಬರ್ತೈತೆ. ಅದು ಏರಿಯಾ ಆಫ್ ಇಲಿಪ್ಸ್ ಏನು ಬರ್ತೈತಿ, πAB. ಎಲ್ಲಿ ಬರೀಲಿ ನಾನು, ಇಲ್ಲಿ ಬರೀಲಿ. ಓಕೆ,
ಇಲ್ಲಿ ಲಾಸ್ಟಿಗೆ ಬರ್ತಿರ್ತೀನಿ. ಏರಿಯಾ ಆಫ್ ಇಲಿಪ್ಸ್, ಏರಿಯಾ ಆಫ್ ಇಲಿಪ್ಸ್ ಪೈ ಎ ಬಿ. ಓಕೆ, ಇದೇನಿದೆ ಏರಿಯಾ ಆಫ್ ಇಲಿಪ್ಸ್. ನೀವೇನು ಮಾಡಬೇಕು, ಎ ಇಂಟು ಬಿ ಇಂಟು ಪೈ ಮಾಡಬೇಕು. ಏರಿಯಾ ಆಫ್ ಇಲಿಪ್ಸ್ ಇಲ್ಲಿದೆ ಬರ್ತದೆ. ಇದನ್ನೆಲ್ಲಿ ತೆಗಿತೀವಿ ಅಂದ್ರೆ ಇಂಟಿಗ್ರೇಷನ್ ಅಂತ ಹೇಳಿ ಒಂದು ಟಾಪಿಕ್ ಬರ್ತೈತಿ ಕ್ಯಾಲ್ಕುಲಸ್ದಾಗ. ಆ ಒಂದು ಮೆಥಡನ್ನು ಕ್ಯಾಲ್ಕುಲಸನ್ನು ಯೂಸ್ ಮಾಡ್ಕೊಂಡ ನಾವು ಇಲಿಪ್ಸ್ದ ಏರಿಯಾನ ತೆಗಿತೀವಿ. ಈಗ ಹೆಂಗಂತ ಕೇಳಕ್ಕೆ ಹೋಗ್ಬೇಡ್ರಿ, ಯಾವಾಗ ಬರ್ತೈತಲ್ಲ ನಾನು ಅವಾಗ ಹೇಳ್ತೀನಿ. ಸೊ ಇವಾಗ ನೆನಪಿಡ್ರಿ, ನಿಮಗೆ ನೋಡಿರಿ ಸರ್ಕಲ್ದೇನು ಏರಿಯಾ ಬರ್ತೈತಿಲ್ಲ ಪೈ ಆರ್ ಸ್ಕ್ವೇರ್ ಅನ್ನೋದು, ಅದ್ರದ್ದು ಡೆರಿವೇಷನ್ ಗೊತ್ತೈತಿ. ಇಲ್ಲಿ ನಿಮಗೆ ನೆನಪೈತೆ ಅದು ಜಸ್ಟ್ ಏರಿಯಾ ಆಫ್ ಸರ್ಕಲ್ ಪೈ ಆರ್ ಸ್ಕ್ವೇರ್ ಬರ್ತೈತೆ ಅಂತ ಹೇಳಿ. ಈಗ ನಮಗೆ ಅವಶ್ಯಕತೆ ಏನೈತಿ, ಇಲಿಪ್ಸದ ಏರಿಯಾ ವಿಚ್ ಇಸ್ ಪೈ ಎ ಬಿ. ಅಷ್ಟೇ ನೆನಪಿಡ್ರಿ. ಹೆಂಗೆ ಬರ್ತೈತೆ ಅನ್ನೋದು ಬಂದು ಬಳಕೆ ಕಲಿಯಾಕೆ ಬರ್ತೈತೆ. ಓಕೆ, ಇವಾಗ ಇಲಿಪ್ಸದ ಇದ್ರಾಗ ನೋಡ್ರಿ, ಇಲಿಪ್ಸದ ಏನು ರೇಡಿಯಸ್ ಅದಾವಲ್ಲ ಎಕ್ಸ್ ಆಕ್ಸಿಸ್ ಅಲ್ಲ ಮತ್ತು ವೈ ಆಕ್ಸಿಸ್ ಮೇಲೆ, ಅವು ಎರಡೂ ಸೇಮ್ ಅದು ಅಂತಂದ್ರೆ ಅವಾಗ ಅದ ಕೇಸ್ ಏನಾಗ್ತೈತಿ, ನಮ್ದು ಸರ್ಕಲ್ದು ಕೇಸ್ ಆಗ್ತೈತಿ. ಓಕೆ, ಅಳಿಸ್ಲಿ ನಾನು ಇಲ್ಲಿ ನೋಡ್ರಿ, ಇಲಿಪ್ಸದ ಎಲ್ಲರ ರೇಡಿಯಸ್ ಎರಡು ಈಕ್ವಲ್ ಆದವು ಅಂತಂದ್ರೆ ಎ ಈಕ್ವಲ್ಸ್ ಟು ಬಿ ಆಯ್ತಂದ್ರೆ ಅದ ಕೇಸ್ ನಮ್ಮದೇನ ಸರ್ಕಲ್ದ ಕೇಸ್ ಆಗ್ತೈತಿ. ಇಲಿಪ್ಸದ ಒಂದು ಸ್ಪೆಷಲ್ ಕೇಸ್ ಅದು. ಇಲಿಪ್ಸದ ಏನದ ಸ್ಪೆಷಲ್ ಕೇಸ್ ಸರ್ಕಲ್. ಸರ್ಕಲ್ ಸ್ಪೆಷಲ್ ಕೇಸ್ ಆಫ್ ಇಲಿಪ್ಸ್. ಸ್ಪೆಷಲ್ ಕೇಸ್ ಆಫ್ ಇಲಿಪ್ಸ್. ಇಲಿಪ್ಸ್ ಈಗ ಇದ್ರಾಗ ಏನಾಗಿರ್ತೈತೆ ಅಂದ್ರೆ ರೇಡಿಯಸ್ ಆಫ್ ಇಲಿಪ್ಸ್ ಈಕ್ವಲ್ ಆಗಿಬಿಟ್ಟಿರ್ತಾವೆ. ಎ ಈಕ್ವಲ್ಸ್ ಟು ಏನಾಗಿರ್ತೈತಿ, ಬಿ ಆಗಿರ್ತೈತಿ. ಎ ಈಕ್ವಲ್ಸ್ ಟು ಬಿ ಆಯ್ತಂದ್ರೆ ನೀವು ನೋಡ್ಬೋದು, ಎ ಈಕ್ವಲ್ಸ್ ಟು ಬಿ ಕೇಸ್ದಾಗ ಏನಾಗ್ತದೆ, ಜನರಲ್ ಇಕ್ವೇಷನ್ ಆಫ್ ಇಲಿಪ್ಸ್ ಏನೈತೆ ನಮ್ದು ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ಸ್ ಟು 1 ಐತಿ. ಎಲ್ಲರೂ ಎ ಈಕ್ವಲ್ಸ್ ಟು ಬಿ ಆತಂದ್ರೆ ಬಿ ಜಾಗದಾಗ ನಾನು ಎ ಬರಿಬೋದು. ಹಾಗಾದ್ರೆ ಏನಾಗ್ತೈತಿದ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಆಗಿಬಿಡ್ತದೆ. ಬಿ ಜಾಗದಾಗ ಎ ಬರಿ ಆತಂದು. ಸೊ ಇಲ್ಲಿ ಡಿನಾಮಿನೇಟರ್ ಸೇಮ್ ಅದಾವೆ, ಹಾಗಾದ್ರೆ ನ್ಯೂಮಿರೇಟರ್ನ ಡೈರೆಕ್ಟ್ಲಿ ಆ್ಯಡ್ ಮಾಡ್ಬೋದು ನಾನು. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್ ಆಯ್ತದ ಈಕ್ವಲ್ಸ್ ಟು 1. ಇಲ್ಲಿ ಹಿಡಿದ ನಾನು ಏನು ಬರಿಬೋದು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ಸ್ ಟು ಎ ಸ್ಕ್ವೇರ್. ಎ ಅನ್ನೋದೇನಿಲ್ಲಿ ರೇಡಿಯಸ್ ಆಫ್ ಸರ್ಕಲ್. ಏನದ ರೇಡಿಯಸ್ ಆಫ್ ಸರ್ಕಲ್. ಕನ್ಫ್ಯೂಷನ್ ಮಾಡ್ಕೋಕೆ ಹೋಗ್ಬೇಡ್ರಿ. ಇಲಿಪ್ಸದ ಸ್ಪೆಷಲ್ ಕೇಸ್ ಏನು ನಂಬದ ಸರ್ಕಲ್ ಇದು. ಓಕೆ, ಸರ್ಕಲ್ ತೆಗಿನೋ ಒಂದು ಸ್ವಲ್ಪ, 1 ಸೆಕೆಂಡ್. ಓಕೆ, ಸರ್ಕಲ್ ತೆಗಿನೋ. ನಾನು ಸರ್ಕಲ್ ಮೊದಲೇ ರೆಡಿ ಮಾಡಿಟ್ಟೇನೆ. ನನಗೋದಕ್ಕೆ ನನ್ನ ಕೈಲಿ ಸರ್ಕಲ್ ಸರಿಯಾಗಿ ತೆಗಿಯಕ್ಕೆ ಬರೋದಿಲ್ಲ. ಸೊ ಇಫ್ ಯು ಲುಕ್ ದಿಸ್, ನೀವೇನು ಮಾಡ್ಬೋದು, ಸರ್ಕಲನ್ನು ತಿಳ್ಕೊಬೋದು ಈಸಿಲಿ. ಸೊ ಇಲ್ಲಿ ನೋಡ್ರಿ, ಈಗ ಈ ಸರ್ಕಲ ಇದು ನಮ್ಮದು ಏನಿದೆ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಇದು ನಮ್ಮದೇನ ಎಕ್ಸ್ ಆಕ್ಸಿಸ್. ಓಕೆ, ಇದ್ರಾಗ ನೋಡ್ಬೋದು ನೀವು, ನಾನೇನು ಹೇಳಿ ಎ ಅನ್ನೋದಿಲ್ಲಿ ರೇಡಿಯಸ್ ಐತೆ ಅಂತ ಹೇಳಿ. ಓಕೆ, ಎ ಅನ್ನೋದೇನಿದೆ ರೇಡಿಯಸ್. ಸೊ ಏರಿಯಾ ಆಫ್ ಇಲಿಪ್ಸ್ ಏನು ಬರ್ತಿತ್ತು, ಏರಿಯಾ ಆಫ್ ಇಲಿಪ್ಸ್, ಏರಿಯಾ ಆಫ್ ಇಲಿಪ್ಸ್, ಏರಿಯಾ ಆಫ್ ಇಲಿಪ್ಸ್ ಪೈ ಎ ಬಿ ಬರ್ತಿತ್ತು. ಹೌದು, ಇಲ್ಲಿ ಎ ಈಕ್ವಲ್ಸ್ ಟು ಬಿ ಆಗೈತೆ. ಹಾಗಾದ್ರೆ ಬಿ ಜಾಗದಾಗ ನಾನು ಎ ಇಡ್ಬೋದಿಲ್ಲ. ಹಾಗಾದ್ರೆ ಏನಾಗ್ತಿದ್ದು, ಪೈ ಎ ಸ್ಕ್ವೇರ್. ನೀವು ನಾರ್ಮಲಾಗಿ ನೋಡ್ಕೊತ ಬಂದಿರಲಿಲ್ಲ ಏನತಕ್ಕ, ಸರ್ಕಲ್ದು ಏರಿಯಾ ಏನು ಬರ್ತಿತ್ತು, ಪೈ ಆರ್ ಸ್ಕ್ವೇರ್. ಆರ್ ಅನ್ನೋದು ನಮ್ಮದು ಏನಿರ್ತೈತೆ ಅಲ್ಲಿ ರೇಡಿಯಸ್. ಬಟ್ ಇಲ್ಲಿ ಎ ಅನ್ನೋದೇನಿದೆ ಸರ್ಕಲ್ದು ರೇಡಿಯಸ್ ನಮ್ಮದು. ಅದಕ್ಕಾಗಿ ಏರಿಯಾ ಆಫ್ ಇಲಿಪ್ಸ್ ಏನು ಬರ್ತಿತ್ತು, ಪೈ ಎ ಬಿ. ಇದೇನು ಬತ್ತು ನಮ್ಗೆ, ಸರ್ಕಲ್, ಏರಿಯಾ ಆಫ್ ಸರ್ಕಲ್ ಬತ್ತು ನಮ್ಮದು, ಏರಿಯಾ ಆಫ್ ಸರ್ಕಲ್. ಪೈ ಎ ಸ್ಕ್ವೇರ್ ಅನ್ನೋದು ಏರಿಯಾ ಆಫ್ ಸರ್ಕಲ್. ಜನರಲಾಗಿ ನಮ್ಗೆ ಫಾರ್ಮುಲಾ ಏನು ಗೊತ್ತಿತ್ತು, ಪೈ ಆರ್ ಸ್ಕ್ವೇರ್. ಎಲ್ಲಿಂದ ಬರ್ತಿದೆ, ಇಲಿಪ್ಸ್ದಿಂದ ಬರ್ತತಿದೆ. ಓಕೆ, ಇಲಿಪ್ಸ್ದ ಒಂದು ಸ್ಪೆಷಲ್ ಕೇಸ್ ಅನ್ಬೋದು ನೀವು ಸರ್ಕಲ್ಗೆ. ಇನ್ನು ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್, ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಅಂತಂದ್ರೆ ಸರ್ಕಲ್ದು ಏನಿದೆ ಆರ್ಕ್ ಐತ್ಲ, ಪೂರ್ತಿ ಈ ಆರ್ಕಿದ ಲೆಂತಿಗೆ ನಾವು
ಪೂರ್ತಿ ಆರ್ಕದ ಲೆಂತಿಗೆ ಸರ್ಕಂಫರೆನ್ಸ್ ಅಂತ ಹೇಳಿ ಕರಿತೀವಿ. ಸರ್ಕಂಫರೆನ್ಸ್ ಎಷ್ಟು ಬರ್ತೈತಿ ಒಂದು ಸರ್ಕಲ್ದ? ಸರ್ಕಂಫರೆನ್ಸ್ ಆಫ್ ಸರ್ಕಲ್ 2πa. ಎ ಅನ್ನೋದು ಇಲ್ಲಿ ರೇಡಿಯಸ್ ಐತಿ ಇಲ್ಲಿ ಸರ್ಕಲ್ದ, ಹಾಗಾದ್ರೆ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಏನು ಬರ್ತೈತಿ? 2πa. ಆರ್ ಇತ್ತಂದ್ರೆ 2πr ಬರ್ತಿತ್ತು. ಏರಿಯಾ ಏನು ಬರ್ತಿತ್ತು? 2πr². ಹೌದು, ಇಲ್ಲಿ πa² ಬರತ್ತೆ. ಯಾಕೆ ಹೇಳ್ರಿ? ಎ ಅನ್ನೋದು ಇಲ್ಲಿ ರೇಡಿಯಸ್ ಆಫ್ ಸರ್ಕಲ್. ಇದೇನಿದೆ x² + y² = a² ಏನು ಬಂದತ್ಲೆ? ಜನರಲ್ ಇಕ್ವೇಷನ್ ಆಫ್ ಸರ್ಕಲ್. ಜನರಲ್ equation of circle. Okay, so I hope ನಿಮಗೆ ಇಲಿಪ್ಸ ಮತ್ತು ಸರ್ಕಲ್ ಬಗ್ಗೆ ಒಂದಿಷ್ಟು ಬೇಸಿಕ್ ನಾಲೆಜ್ ನಾನು ಕ್ರಿಯೇಟ್ ಮಾಡಿರ್ಬೋದು. ನಿಮಗೆ ಏನಾದರೂ ಡೌಟ್ಸ್ ಇದ್ದು ಅಂತಂದ್ರೆ ನೀವು ಕೇಳ್ಬೋದು. ಓಕೆ, ನೆಕ್ಸ್ಟ್ ಟೈಪ್ ಆಫ್ ಗ್ರಾಫ್ ಯಾವುದು ಅಂತಂದ್ರೆ ನಮ್ದು ರೆಕ್ಟ್ಯಾಂಗುಲರ್ ಹೈಪರ್ಬೋಲಾ. ನೆಕ್ಸ್ಟ್ ಯಾವ್ದು ನಮ್ಮ ಕಡೆ? ರೆಕ್ಟ್ಯಾಂಗುಲರ್ ಹೈಪರ್ಬೋಲಾ. ರೆಕ್ಟ್ಯಾಂಗುಲರ್ ಹೈಪರ್ಬೋಲಾ. ಸೊ ರೆಕ್ಟ್ಯಾಂಗುಲರ್ ಹೈಪರ್ಬೋಲಾದೇನು ಇಕ್ವೇಷನ್ ಐತ್ಲ, ಅದು ಎಕ್ಸ್ದು ಪವರ್ 1 ಇರ್ತೈತೆ, ವೈದು ಪವರ್ 1 ಇರ್ತೈತೆ. ಬಟ್ ಡಿಫ್ರೆಂಟ್ ಏನು ಗೊತ್ತಾನ ಇದ್ರಾಗ? ಎರಡು ಮಲ್ಟಿಪಲ್ದಾಗಿರ್ತಾವೆ. ಸ್ಟ್ರೇಟ್ ಲೈನ್ ಕೇಸ್ದಾಗ ಏನಾಗ್ತಿತ್ತು? ಎಕ್ಸ್ದು ಪವರ್ 1, ವೈದು ಪವರ್ 1. ಬಟ್ ಎರಡು ಏನಿರ್ತಿದ್ದು? y = mx + c. y = mx + c. ಇಲ್ಲಿ y ಮತ್ತು x ಮಲ್ಟಿಪಲ್ದಾಗ ಇಲ್ಲಿ ಎಕ್ಸ್ದು ಪವರ್ 1 ಐತಿ, ವೈದು ಪವರ್ 1 ಐತಿ. ಬಟ್ ಮಲ್ಟಿಪಲ್ದಾಗಿಲ್ಲ, ಎರಡು ಸಮೇಷನ್ ಅಥವಾ ಸಬ್ಸ್ಟ್ರಾಕ್ಷನ್ದಾಗಿರ್ತಾವೆ. ಇಲ್ಲಿ ರೆಕ್ಟ್ಯಾಂಗುಲರ್ ಹೈಪರ್ಬೋಲಾದಾಗ ಏನಾಗ್ತೈತಿ? ಎಕ್ಸ್ದು ಪವರ್ 1 ಇರ್ತೈತಿ, ವೈದು ಕೂಡ ಪವರ್ 1 ಇರ್ತೈತಿ. ಬಟ್ ಎರಡು ಒಂದಕ್ಕೊಂದು ಮಲ್ಟಿಪಲ್ದಾಗಿರ್ತಾವೆ. Both x and y has power 1. Both x and y has power 1. But multiplication of x and y, multiplication of x and y will give you constant. ಏನು ಹೇಳಕ್ಕೆ ಹೊಂಟೈತಿದ್ದು ಇಕ್ವೇಷನ್? ಈ ಸ್ಟೇಟ್ಮೆಂಟ್ ಏನು ಹೇಳತ್ತಂದ್ರೆ ಎಕ್ಸ್ ಮತ್ತು ವಾಯ್ದು ಮ್ಯಾಕ್ಸಿಮಮ್ ಪವರ್ 1 ಆಗಿರ್ತಾವೆ. ಬಟ್ ಎರಡು ಒಂದಕ್ಕೊಂದು ಮಲ್ಟಿಪಲ್ದಾಗಿರ್ತಾವೆ. ಎರಡು ಥರದ್ದು ಮಲ್ಟಿಪ್ಲಿಕೇಶನ್ ಒಂದು ಕಾನ್ಸ್ಟೆಂಟ್ ನಂಬರನ್ನು ಕೊಡ್ತೈತೆ. ದಟ್ಸ್ ಅ ಸ್ಟೇಟ್ಮೆಂಟ್. ಮಲ್ಟಿಪ್ಲಿಕೇಶನ್ ಆಫ್ ಎಕ್ಸ್ ಆ್ಯಂಡ್ ವೈ ಗಿವ್ಸ್ ಯು ಕಾನ್ಸ್ಟೆಂಟ್ ಅಂತಂದ್ರೆ ಎಕ್ಸ್ ಮಲ್ಟಿಪ್ಲೈಡ್ ಬೈ ವೈ ಏನು ಮಾಡ್ತೈತೆ ನಿಮ್ಗೆ? ಸಿ ಕಾನ್ಸ್ಟೆಂಟ್ ಅನ್ನೋದು ಒಂದು ಟರ್ಮನ್ನು ಕೊಡ್ತೈತೆ. ಕಾನ್ಸ್ಟೆಂಟ್ ಅಂದ್ರೆ ಒಂದು ನಂಬರ್ ಯಾವ್ದು ರೀ? ಕಾನ್ಸ್ಟೆಂಟ್. ಇವಾಗ ನೋಡ್ರಿ, ನಾನು y = c/x ಅಂತ ಹೇಳಿ ಬರಿಬೋದು. ಸಿ ಅನ್ನೋದೇನಿಲ್ಲಿ ಕಾನ್ಸ್ಟೆಂಟ್. ಇನ್ನು ಜಸ್ಟ್ ಒಂದು ನಾರ್ಮಲ್ ಏನು ಮಾಡೋ ಥಿಯರಿ ಅಂಡ್ ಡೆವಲಪ್ ಮಾಡೋ ನೋಡ್ರಿ. 1/10 ವ್ಯಾಲ್ಯೂ ಎಷ್ಟು ಬರ್ತೈತೆ? 0.1. ಹೌದು. 1/100 ವ್ಯಾಲ್ಯೂ ಎಷ್ಟು ಬರ್ತೈತೆ? 0.01. 1/1000 ವ್ಯಾಲ್ಯೂ ಎಷ್ಟು ಬರ್ತೈತೆ? 0.001. ಇದರ ಅರ್ಥ ಏನು ಗೊತ್ತಾನ? ಡಿನಾಮಿನೇಟರ್ ಹೆಂಗೆ ಭಾಳ ದೊಡ್ಡದಾಗ್ತೈತ್ಲ, ನಮ್ಮದು ವ್ಯಾಲ್ಯೂ ಏನಾಗ್ತೈತಿ? ಅಟ್ಟ ಸಣ್ಣದಾಗ್ಕೋತ ಹೋಗ್ತೈತಿ. ಡಿನಾಮಿನೇಟರ್ ದೊಡ್ಡದು ಆದಂಗೆ ಡಿನಾಮಿನೇಟರ್ ಜಾಸ್ತಿ ಆತಂದ್ರೆ ವ್ಯಾಲ್ಯೂ ಏನಾಗ್ತೈತಿ? ನಮ್ಮದು ಸಣ್ಣದಾಗ್ತೈತಿ. ಡಿನಾಮಿನೇಟರ್ ಜಾಸ್ತಿ ಆದಂಗೆ ವ್ಯಾಲ್ಯೂ ಏನಾಗ್ತೈತಿ? ನಮ್ಮದು ಕಡಿಮೆ ಆಗ್ತೈತಿ. ಅಂಡರ್ಸ್ಟ್ಯಾಂಡ್ ಆಗತ್ತಿ? ಡಿನಾಮಿನೇಟರ್ ಜಾಸ್ತಿ ಹಾಕೋತ ಹೊಂಟತಿ, ವ್ಯಾಲ್ಯೂ ನಮ್ಮದು ಏನಾಗತ್ತೆ? 0.1, 0.01, 0.001. ಸೊ ಹಂಗೆ 1/1 ಲ್ಯಾಕ್ ಮಾಡಿರಿ, 10 ಲ್ಯಾಕ್ ಮಾಡಿರಿ, 20 ಲ್ಯಾಕ್ ಮಾಡಿರಿ, ಅದರಿಂದ ಏನಾಗ್ತೈತಿ? ವ್ಯಾಲ್ಯೂ ನಮ್ಮದು ಸಣ್ಣದಾಕೋತ ಹೋಗ್ತೈತಿ. ನೋಡ್ಬೋದು ನೀವು ಇಲ್ಲಿ. ಸೊ ಡಿನಾಮಿನೇಟರ್ ಎಲ್ಲೆಡೆ ಸಣ್ಣದಾಗೈತಂದ್ರೆ ಭಾಳ ಡಿನಾಮಿನೇಟರ್ ಸಣ್ಣದಾಗೈತಂದ್ರೆ ವ್ಯಾಲ್ಯೂ ಏನಾಗ್ತೈತಿ? ನಮ್ಮದು ಇನ್ಕ್ರೀಸ್ ಆಗ್ತದೆ. ನೋಡಿರಿ, ಇಲ್ಲಿ ಡಿನಾಮಿನೇಟರ್ 1000 ಐತಿ. ಹೌದು, 0.01 ಬಂದೈತೆ ವ್ಯಾಲ್ಯೂ. ಅದು ಡಿನಾಮಿನೇಟರ್ ಸಣ್ಣದಾತಂದ್ರೆ
100 ಆತಿಲ್ಲ, ಇಲ್ಲಿ 1000 ಇತ್ತು, ಇಲ್ಲಿ 100 ಆತು, ವ್ಯಾಲ್ಯೂ ಹೆಚ್ಚಾತು. ಡಿನಾಮಿನೇಟರ್ ಸಣ್ಣದಾತಂದ್ರೆ ವ್ಯಾಲ್ಯೂ ಹೆಚ್ಚಾಗ್ತೈತಿ, ಡಿನಾಮಿನೇಟರ್ ದೊಡ್ಡದಾತಂದ್ರೆ ವ್ಯಾಲ್ಯೂ ಕಡಿಮೆ ಆಗ್ತೈತಿ. ಏನದ ಇನ್ವರ್ಸ್ ರಿಲೇಷನನ್ನು ನೀವು ನೋಡ್ಬೋದು ಇಲ್ಲಿ, ಅದನ್ನ ಇಲ್ಲಿ ಯೂಸ್ ಮಾಡೋಣ. ಇನ್ನು ಗ್ರಾಫ್ ತೆಗ್ಯಾಕೆ ಯೂಸ್ ಆಗೋದೈತೆ, ಅದ್ರ ಸಂಬಂಧ ನಾನು ಹೇಳಿ ನನ್ನ ನೋಡ್ರಿ. ಈ ಒಂದು ಗ್ರಾಫನ್ನು ನೀವು ನೋಡೇರಿ, ಎಲ್ಲಿ ನೋಡ್ಯಾರಿ ಹೇಳ್ರಿ ಸರ್? ನಾವು ಎಲ್ಲಿ ನೋಡಿಲ್ಲ ರೀ. ನೋಡಿರಿ, ಇಲ್ಲ ನೋಡೇರಿ, ನಾನು ಹೇಳೇನಿ ನಿಮ್ಗೆ. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ದಾಗ ಯೂನಿಟ್ಸ ಮತ್ತು ಮ್ಯಾಗ್ನಿಟ್ಯೂಡ, ಯೂನಿಟ ಮತ್ತು ಮ್ಯಾಗ್ನಿಟ್ಯೂಡ್ದು ಏನು ರಿಲೇಷನ್ ಹೇಳತ್ತಿದ್ನೆ ಅವಾಗ ಹೇಳೀನಿ ನಾನು. ಅಲ್ಲಿ ನೋಡ್ಬೋದು ನೀವು ಎಕ್ಸ್ ಮತ್ತು ವಾಯ್. ನೋಡ್ರಿ ಇಲ್ಲಿ ವಾಯ್ ಈಕ್ವಸ್ ಟು ಸಿ ಬೈ ಎಕ್ಸ್ ಐತೆ. ವಾಯ್ ಈಕ್ವಸ್ ಟು ಏನೈತಿ? ಸಿ ಬೈ ಎಕ್ಸ್ ಐತಿ. ಎಕ್ಸ್ ಆಕ್ಸಿಸ್ ಮೇಲೆ ನಾನು ಭಾಳ ಒಂದು ದೊಡ್ಡ ನಂಬರ್ ತೊಗೊಂಡು ಅಂದ್ರೆ ಮನಗಂಡ ಲಕ್ಷ ಆಗಿರ್ಬೋದು, 10 ಲಕ್ಷ ಆಗಿರ್ಬೋದು, ಕೋಟಿ. ನನ್ನ ಡಿನಾಮಿನೇಟರ್ದಾಗ ಭಾಳ ದೊಡ್ಡದು ವ್ಯಾಲ್ಯೂ ತೊಗೊಂಡು ಅಂತಂದ್ರೆ ಇದು ಪೂರ್ತಿ ವ್ಯಾಲ್ಯೂ ಏನಾಗ್ತೈತಿ? ಸಣ್ಣದಾಗ್ತೈತಿ. ಎಕ್ಸ್ ಭಾಳ ದೊಡ್ಡದು ತೊಗೊಂಡು ಅಂತಂದ್ರೆ ಪೂರ್ತಿ ವ್ಯಾಲ್ಯೂ ಏನಾಗಿಬಿಡ್ತೈತಿ? ಸಣ್ಣದಾಗ್ತೈತಿ. ಅಂದ್ರೆ ವಾಯ್ ಭಾಳ ಸಣ್ಣದು ಬರ್ತೈತಿ. ಎಕ್ಸ್ ಆಕ್ಸಿಸ್ದಾಗ ಎಕ್ಸನ್ನು ಭಾಳ ದೊಡ್ಡದು ತೊಗೊಂಡು ಅಂತಂದ್ರೆ ವಾಯ್ ಏನಾಗ್ತೈತಿ? ಭಾಳ ಸಣ್ಣದು ಬರ್ತೈತಿ, ವ್ಯಾಲ್ಯೂ ಇನ್ನೂ ಸಣ್ಣದು ಬರ್ತೈತಿ. ನಾನು ಜಸ್ಟ್ ಶೋ ಮಾಡತ್ತೀನಿ ಅಷ್ಟೆ. ಇನ್ನು ಎಕ್ಸನ್ನು ಭಾಳ ಸಣ್ಣದು ತೊಗೊಂಡು ಅಂತಂದ್ರೆ ಎಕ್ಸ್ ನಮ್ದು ಭಾಳ ಸಣ್ಣದು ಬತ್ತಂದ್ರೆ ಭಾಳ ಸಣ್ಣದು ಬತ್ತಂದ್ರೆ ಸಿ ಬೈ ಎಕ್ಸದ ವ್ಯಾಲ್ಯೂ ಭಾಳ ದೊಡ್ಡದಾಗಿಬಿಡ್ತೈತಿ. ಸೇಮ್ ಇತ್ರಗತಿ ಡಿನಾಮಿನೇಟರ್ ಭಾಳ ಸಣ್ಣದಾತಂದ್ರೆ ವ್ಯಾಲ್ಯೂ ಭಾಳ ದೊಡ್ಡದಾಗಿಬಿಡ್ತೈತಿ. ಡಿನಾಮಿನೇಟರ್ ಭಾಳ ಸಣ್ಣದಾಗೈತಂದ್ರೆ ವ್ಯಾಲ್ಯೂ ಏನಾಗ್ತೈತಿ? ಇನ್ಕ್ರೀಸ್ ಆಗ್ತೈತಿ. ಸೊ ಈ ಎಕ್ಸ್ ಸಣ್ಣದಾತಂದ್ರೆ ಸಿ ಬೈ ಎಕ್ಸದ ವ್ಯಾಲ್ಯೂ ಭಾಳ ದೊಡ್ಡದಾಗ್ತೈತಿ. ಡೈಜೆಸ್ಟ್ ಆಗೋದು ಹೌದಿಲ್ಲ? ಇದರಿಂದ ಡೈಜೆಸ್ಟ್ ಮಾಡ್ಕೊರಿ. 1000ಕಿಂತನೂ ಡಿನಾಮಿನೇಟರ್ 100 ಆಯ್ತಂದ್ರೆ ವ್ಯಾಲ್ಯೂ ಜಾಸ್ತಿ ಆಗೈತೆ ನೋಡ್ರಿ. 0.01ಕಿಂತನೂ 0.01 ದೊಡ್ಡದು ಇಲ್ಲಿ. ಸೊ ನಾನು ಏನು ಹೇಳತ್ನು, ಡಿನಾಮಿನೇಟರ್ ಸಣ್ಣದಾದಂಗೆ ಪೂರ್ತಿ ವ್ಯಾಲ್ಯೂ ಜಾಸ್ತಿ ಆಗ್ತೈತಿ. ಡಿನಾಮಿನೇಟರ್ ಎಕ್ಸ್ ಅದ ವ್ಯಾಲ್ಯೂ ಸಣ್ಣದಾದಂಗೆ, ಎಕ್ಸ್ ಡಿನಾಮಿನೇಟರ್ದಾಗ ಐತಿ, ಎಕ್ಸದ ವ್ಯಾಲ್ಯೂ ಸಣ್ಣದಾದಂಗೆ ವಾಯ್ ಭಾಳ ದೊಡ್ಡದು ಬಂದುಬಿಡ್ತೈತಿ. ಸೊ ಇಲ್ಲಿ ಗ್ರಾಫ್ ತೆಗೆದ ನಂತರ ನಾನು ಹೆಂಗೆ ಕಂಡು ಬರ್ತೈತಿ ಅದು ನೋಡೋಕೆ ಲುಕ್ಸ್ ಲೈಕ್ ದಿಸ್. ಹಿಂಗೆ ಕಂಡು ಬರ್ತೈತಿ ಅದು. ಹಂಗೆ ಈಚೆ ಕಡೆನೂ ಈ ರೀತಿ ಕಂಡು ಬರ್ತೈತಿ ಇದು ನೋಡೋಕೆ. ಮಿರರ್ ಇಮೇಜ್. ಓಕೆ, ರೆಕ್ಟ್ಯಾಂಗುಲರ್ ಹೈಪರ್ಬೋಲಾದ ಗ್ರಾಫ್ ಈ ರೀತಿ ಕಂಡು ಬರ್ತೈತಿ. ಸೊ ಭಾಳ ಮಂದಿಗೆ ಇದ್ರ ಬಗ್ಗೆ ಕನ್ಫ್ಯೂಷನ್ ಏನು ಗೊತ್ತಾನ, ಸರ್ ಈ ರೀತಿ ಹೆಂಗೆ ಪಾಸಿಬಲ್ ಐತ್ರಿ? ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ನೀವೇನು ತಿಳ್ಕೊರಿ ನೋಡ್ರಿ, ಡಿನಾಮಿನೇಟರ್ 10 ಇತ್ತು, ಅವಾಗ 0.1 ಆನ್ಸರ್ ಬತ್ತು. ಡಿನಾಮಿನೇಟರ್ 100 ಆಯಿತು, ಡಿನಾಮಿನೇಟರ್ ದೊಡ್ಡದಾಕೋತ ಹೊಂಟೈತಿ, ವ್ಯಾಲ್ಯೂ ಸಣ್ಣದಾಗ ಆಯ್ತು ನೋಡ್ರಿ. ಇಲ್ಲಿ ನಾನೇನು ಹೇಳತ್ನು, ಎಕ್ಸ್ ಡಿನಾಮಿನೇಟರ್ದಾಗ ಐತಿ, ಇಲ್ಲಿ ವಾಯ್ ಈಕ್ವಸ್ ಟು ಸಿ ಬೈ ಎಕ್ಸ್. ಎಕ್ಸ್ ಡಿನಾಮಿನೇಟರ್ದಾಗ ಐತಿ. ಡಿನಾಮಿನೇಟರ್ ಎಲ್ಲೇರೆ ನಮ್ಮದು ಭಾಳ ದೊಡ್ಡದಾಗೈತಂದ್ರೆ, ಈಗ ಹೆಂಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಇದನ್ನು, ಡಿನಾಮಿನೇಟರ್ ಭಾಳ ದೊಡ್ಡದಾಯ್ತಂದ್ರೆ ಸಿ ಬೈ ಎಕ್ಸ್ದೇನು ವ್ಯಾಲ್ಯೂ ಐತ್ಲ ಅದು ಭಾಳ ಸಣ್ಣದಾಗ್ತದೆ ನೋಡ್ರಿ. ಇಲ್ಲಿ ಡಿನಾಮಿನೇಟರ್ ದೊಡ್ಡದಾಗೈತೆ, 1/1000 ಏನು ವ್ಯಾಲ್ಯೂ ಐತ್ಲ 0.001, ಬಟ್ 1/100 ವ್ಯಾಲ್ಯೂ 0.01. ಡಿನಾಮಿನೇಟರ್ ಜಾಸ್ತಿ ಆತಂದ್ರೆ ವ್ಯಾಲ್ಯೂ ಕಡಿಮೆ ಆಗ್ತೈತಿ. ಅದನ್ನ ಹೇಳೋದು ನಾನು, ಎಕ್ಸದ ವ್ಯಾಲ್ಯೂ ಜಾಸ್ತಿ ಆಯ್ತಂದ್ರೆ ಈ ಪೂರ್ತಿದ್ರ ವ್ಯಾಲ್ಯೂ ಏನಾಗ್ತೈತಿ? ಕಡಿಮೆ ಆಗ್ತೈತಿ. ಹಂಗೆ ಎಕ್ಸ್ ಆಕ್ಸಿಸ್ನಾಗ ನೀವು ಭಾಳ ದೂರ ಹೋದ್ರಿ ಅಂತಂದ್ರೆ ನಮ್ಮದು ವಾಯ್ದೇನು ವ್ಯಾಲ್ಯೂ ಬರ್ತೈತೆ ಭಾಳ ಸಣ್ಣದು ಬರಕತ್ತೈತಿ. ಹಂಗೆ ಎಕ್ಸ್ ಆಕ್ಸಿಸ್ ನೀವು ಹೆಂಗೆ ಒರಿಜಿನ್ 0 ಸನಿಕ್ ಬರ್ತಿರಲಿಲ್ಲ, ಹಂಗಾಗಿ ವಾಯ್ದ ವ್ಯಾಲ್ಯೂ ಭಾಳ ದೊಡ್ಡದಾಗ್ತೈತಿ. ಅದೇ ರೀತಿ ಈಚೆ ಕಡೆನೂ ಯೂಸ್ ಆಗ್ತೈತಿ. ಈಚೆ ಕಡೆ ಎಕ್ಸನ್ನು ನೀವು ಮೈನಸ್ದಾಗ ರಿಪೋರ್ಟ್ ಮಾಡ್ತೀರಿ, ಮೈನಸ್ದಾಗೂ ಭಾಳ ಒಂದು ದೊಡ್ಡ ವ್ಯಾಲ್ಯೂನ ರಿಪೋರ್ಟ್ ಮಾಡಿರಿ ಅಂತಂದ್ರೆ ಮೈನಸ್ದಾಗ ಭಾಳ ದೂರ ಹೋಗಿರಿ ಕಡೆ -∞ ಕಡೆ ಹೊಂಟ್ರಿ ಅಂತಂದ್ರೆ ವ್ಯಾಲ್ಯೂ ಏನಾಗ್ತೈತಿ? ಭಾಳ ಸಣ್ಣದು ಬರ್ತೈತಿ, ಬಟ್ ಮೈನಸ್ದಾಗ ಸಣ್ಣದು ಬರ್ತೈತಿ. ಹೌದು, ಮೈನಸ್ದಾಗ ಭಾಳ ಸಣ್ಣದು ವ್ಯಾಲ್ಯೂ ಬರ್ತೈತಿ. ಹಂಗೆ ನೀವು ಈ ಕಡೆ 0 ಕಡೆ ಬರಾಕತ್ರಿ ಅಂದ್ರೆ ನಿಮ್ಮದು ವಾಯ್ದಾಗ ಏನಾಗ್ತೈತಿ? ನೆಗೆಟಿವ್ದಾಗ ಒಂದು ಭಾಳ ದೊಡ್ಡ ನಂಬರ್ ಬರ್ತೈತಿ, ಆ ಕಡೆ -∞ ಕಡೆ ಹೋಗ್ತೈತಿ ವ್ಯಾಲ್ಯೂ. ಇದನ್ನು ಮ್ಯಾಥಮೆಟಿಕ್ಸ್ದಾಗ ಕರಿತೀವಿ ನಾವು ಇನ್ನೂ ಡೀಟೇಲಾಗಿ. ಬಟ್ ನಾನು ಹೇಳೋದು ವ್ಯಾಲ್ಯೂಗಳನ್ನು ಹಾಕಿ ಚೆಕ್ ಮಾಡಿರಿ ನೀವು, ಆ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಇಲ್ಲಿ ಏನು ಅಂಡರ್ಸ್ಟ್ಯಾಂಡ್ ಆಗತ್ತಲ್ಲ ನಿಮಗೆ ಈ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಡಿನಾಮಿನೇಟರ್ ದೊಡ್ಡದಾಗೈತು, ವ್ಯಾಲ್ಯೂ ಸಣ್ಣದು ಬರ್ತೈತಿ. ಡಿನಾಮಿನೇಟರ್ ಸಣ್ಣದಾಗೈತು, ವ್ಯಾಲ್ಯೂ ಏನಾಗ್ತೈತಿ? ನಮ್ದು ದೊಡ್ಡದು ಬರ್ತೈತಿ. ಹೌದು? ಓಕೆ, ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ರೆಕ್ಟ್ಯಾಂಗುಲರ್ ಹೈಪರ್ಬೋಲಾ. ಇನ್ನೊಂದು ರೀತಿಯಿಂದ ತಿಳ್ಕೊಬೋದು ನೀವು, ಎಕ್ಸ್ ನಂಬದು ಎಲ್ಲೇ +∞ ಕಡೆ ಹೊಂಟಿತಂದ್ರೆ ವಾಯ್ ನಂಬದ 0 ಕಡೆ ಹೋಗ್ತೈತಿ. ಎಕ್ಸದ ವ್ಯಾಲ್ಯೂ +∞ ಕಡೆ ಹೊಂಟಿತಂದ್ರೆ ವಾಯ್ದ ವ್ಯಾಲ್ಯೂ ಏನಾಗ್ತೈತಿ? ಸಣ್ಣದಾಕೋದು 0 ಕಡೆ ಬರ್ತೈತಿ.
ಇದೊಂದು ಕೇಸ್ ಆಯಿತು. ಇನ್ನು ಎಕ್ಸದ ವ್ಯಾಲ್ಯೂ 0 ಕಡೆ ಹೊಂಟಂದ್ರೆ, ಎಕ್ಸ್ ಭಾಳ ಸಣ್ಣದು ಒಟ್ಟು 0ಗೆ ಭಾಳ ಸಮೀಪ ಆಗಕ್ಕೈತಂದ್ರೆ ವಾಯ್ದ ವ್ಯಾಲ್ಯೂ ಏನಾಗ್ತತಿ, ಇನ್ಫಿನಿಟಿ ಕಡೆ ಹೋಗ್ತದೆ. ಈ ಗ್ರಾಫು ಅದನ್ನ ಹೇಳತತೆ, ಎಕ್ಸದ ವ್ಯಾಲ್ಯೂ ಹೆಂಗೆ 0 ಸಮೀಪ ಬರತ್ತೆ, ವಾಯ್ದ ವ್ಯಾಲ್ಯೂ ಇನ್ಫಿನಿಟಿ ಕಡೆ ಓಡಾಗ್ತದೆ. ಇಲ್ಲೇನು ಇಲ್ಲಂಗಿಲ್ಲ, ಇದು ಭಾಳ ದೂರ ಹೋಗ್ತದೆ ಮ್ಯಾಗ, ಇನ್ಫಿನಿಟಿ ಕಡೆ ಓಡಾಕತ್ತೈತಿ. ಎಕ್ಸ್ ಎಲ್ರಿ ಇನ್ಫಿನಿಟಿ ಕಡೆ ಹೊಂಟಿತು, ವಾಯ್ 0 ಕಡೆ ಬರ್ತೈತಿ. ಎಕ್ಸ್ 0 ಕಡೆ ಹೊಂಟಿತು, ವಾಯ್ ಇನ್ಫಿನಿಟಿ ಕಡೆ ಹೋಗ್ತದೆ. ಇದು ಯಾವ ರೀತಿ ಗೊತ್ತಾನ, ಎಕ್ಸದ ವ್ಯಾಲ್ಯೂ ಭಾಳ ದೊಡ್ಡದೆ. ಒಂದು ರೊಟ್ಟಿ ಐತಿ ತಿಳ್ಕೊರಿ, ಒಂದು ರೊಟ್ಟಿ ಐತಿ. ಒಂದು ರೊಟ್ಟಿ ಒಳಗೆ 2 ಜನ ಪಾಲು ಹಚ್ಕೊಳ್ಳೋರ್ದಾರ, 2 ಮಂದಿಗೆ ಅರ್ಧ 1/2 ಬರ್ತೈತಿ. ಹೌದು, ಇಲ್ಲಿ ಸಂಖ್ಯೆ ಜಾಸ್ತಿ ಆಗೈತಂದ್ರೆ ಒಂದೇ ರೊಟ್ಟಿ ಐತಿ, ಬಟ್ ಜನ ಜಾಸ್ತಿ ಆಗಕತ್ತಂದ್ರೆ 1/3 ಆತಂದ್ರೆ ರೊಟ್ಟಿ ಮತ್ತೆ ಸಣ್ಣದು ಬರುತ್ತೆ, ಎಲ್ಲರಿಗೂ ಒಬ್ಬೊಬ್ರಿಗೆ ಸಣ್ಣದು ಬರಕತ್ತೈತಿ. ಹಂಗಾಗಿ 100 ಜನ ಆಗಿಬಿಟ್ರಂದ್ರೆ ಒಂದು ರೊಟ್ಟಿ ಒಳಗೆ 100 ಜನ ಆತಂದ್ರೆ ಆ ರೊಟ್ಟಿ ಭಾಳ ಸಣ್ಣದು ತುಕಡಿ ಬರ್ತೈತೆ ಒಬ್ಬೊಬ್ರಿಗೆ. ಅದನ್ನ ಹೇಳತ್ತನ, ಎಕ್ಸದ ವ್ಯಾಲ್ಯೂ ಭಾಳ ದೊಡ್ಡದಾತಂದ್ರೆ ವಾಯ್ದ ವ್ಯಾಲ್ಯೂ ಭಾಳ ಸಣ್ಣದು ಬಂದ್ಬಿಡ್ತೈತೆ. ವಾಯ್ ಏನಿಲ್ಲಿ ಆ ಸಣ್ಣ ತುಕಡಿ ಆಫ್ ರೊಟ್ಟಿ. ಓಕೆ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಕಿಲ್ಲ ಅಂತಂದ್ರೆ ಕಮೆಂಟ್. ಮತ್ತು ನಾವು ಏನಾದರೂ ಬೇರೆ ಟ್ರಿಕ್ಕನ್ನು ಯೂಸ್ ಮಾಡಿದನ್ನು ತಿಳ್ಕೊಳ್ಳೋಣ. ಹೌದು, ಸೊ ಇವತ್ತಿನ ಒಂದು ಲೆಕ್ಚರನ್ನು ನಾವು ಇಲ್ಲಿಗೆ ಎಂಡ್ ಮಾಡೋಣ. ಇವತ್ತು ಭಾಳಷ್ಟು ರೀತಿಯಿಂದ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರಾಫ್ಸ್ ಕಲ್ತೀವಿ. ಮುಂದಿನ ಲೆಕ್ಚರ್ದಾಗ ಐ ಹೋಪ್ ಇನ್ನೂ ಜಾಸ್ತಿ ನಾಲೆಜನ್ನು ಅಕ್ವೈರ್ ಮಾಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲೆಕ್ಚರ್, ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್ ಟು ದಿಸ್ ಲೆಕ್ಚರ್. ಓಕೆ, ಈ ಲೆಕ್ಚರನ್ನು ನೀವು ಕಮೆಂಟ್ ಮಾಡ್ಬೋದು. ನಿಮಗೆ ಏನಾದರೂ ಅಂಡರ್ಸ್ಟ್ಯಾಂಡ್ ಆಗಿರ್ಕಿಲ್ಲ ಅಂತಂದ್ರೆ, ಮತ್ತು ಯಾವುದೇ ಟಾಪಿಕ್ ಬಗ್ಗೆ ನಿಮಗೆ ಏನಾದರೂ ಡೀಟೇಲ್ಸ್ ಬೇಕಾಗಿದ್ದು ಅಂತಂದ್ರೆ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ, ಅದ್ರದ್ದು ಆನ್ಸರ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲೆಕ್ಚರ್ ಅಗೇನ್.